ಮೊದಲಿಗೆ ಒಂದು ಶ್ಲೋಕದ ಮೂಲಕ ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇವತ್ತಿನ ಸೆಷನ್ ಬಂದು ಬೇಬಿ ಕೇರ್ ನಲ್ಲಿ ಮಗುವಿನ ಆರೈಕೆನ ಹೇಗ್ ಮಾಡ್ಬೇಕು, ಮತ್ತೆ ಹೋಮ್ ರೆಮಿಡೀಸ್ ಗಳು ಏನೇನೆಲ್ಲ ಫಾಲೋ ಮಾಡ್ಬೋದು, ಮತ್ತೆ ಮಗುವಿನ ಆಹಾರ ಕ್ರಮವನ್ನ ನಾವು ಹೇಗೆ ಮಾಡೋದ್ರಿಂದ ಮಗುವಿನ ಬೆಳವಣಿಗೆ ಉತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ನೋಡಿರೋ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರ. ರೂಪಕ್ ಅವರು ನಮ್ ಜೊತೆಗಿದ್ದಾರೆ. ಇವತ್ತು ಆ ಟಾಪಿಕ್ ಬಗ್ಗೆ ಅವರು ಕೂಡ ನಮ್ಗೆ ಎಲ್ಲಾ ಒಂದು ಮಾಹಿತಿಗಳನ್ನ ನೀಡ್ಲಿಕ್ಕೆ ಅಂತ ಇದ್ದಾರೆ. ಈಗ ರೂಪಕ್ ಅವರು ನಮ್ಗೆ ಎಲ್ಲರಿಗೂ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಓವರ್ ಟು ರೂಪಕ್ಕ. ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಒಂದ್ಸತಿ ತಮ್ಮ ತಮ್ಮ ಕ್ಯಾಮ್ರಾಸ್ ಆನ್ ಮಾಡ್ಕೋಬೋದಾ? ನಾನು ಒಂದ್ ಮಂತ್ರ ಹೇಳಿ ಬರೋ ಅಷ್ಟ್ರಲ್ಲಿ ಎಲ್ಲರೂ ತಮ್ಮ ತಮ್ಮ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ರೂಪಕ್ಕ ಸಾರಿ, ನನ್ ವಿಡಿಯೋ ಆನ್ ಮಾಡಕ್ ಆಗಲ್ಲ, ಸ್ನಾನ ಮಾಡಿಸ್ತಾ ಇದೀನಿ ಪಾಪುಗೆ. ಓಕೆ 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 ಅಕ್ಕ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮನ ಒಂದು ಮಂತ್ರದ ಮೂಲಕ ಶುರು ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಎಲ್ಲರಿಗೂ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಏನಿರುತ್ತೆ ಅಂತ ಹೇಳಿದ್ರೆ, ಬೇಬಿಗೆ ಯಾವ ರೀತಿ ಫುಡ್ಸ್ ಕೊಡ್ಬೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು, ಕೆಲವ್ರಿಗೆಲ್ಲ ಡೌಟ್ಸ್ ಇದೆ ಅಲ್ಲ. ಸೊ ಇವತ್ತಿನ ಸಂಚಿಕೆಯಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತೆ ಕೆಲವೊಂದು ಪಾಪುಗಾಗುವಂತ ಕೋಲ್ಡ್ ಕಾಫ್ ಬಗ್ಗೆ ರೆಮಿಡಿ ಕೂಡ ಹೇಳ್ತೀನಿ ಇವತ್ತಿನ ದಿನ. ಓಕೆ ಅಲ್ಲ, ಎಲ್ರು ರೆಡಿ ಇದ್ದೀರಾ? ಖುಷಿ ಆಯ್ತು. ಒಂದ್ಸರಿ ಎಲ್ಲಾರು ಮುಖಗಳನ್ನು ನೋಡ್ಕೊಂಡ್ ಬರ್ತೀನಿ. ದೀಪಾಕ, ನಿಮ್ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ಓಕೆ, ನಾಗವೇಣಿ ಶೆಟ್ಟಿ ಅಕ್ಕ ಕ್ಯಾಮ್ರಾ ಆನ್ ಮಾಡಿಲ್ಲ. ರೂಪಾ ಅಕ್ಕ ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಓಕೆ ಓಕೆ, ಎಲ್ರು ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ರು ವೆಯ್ಟ್ ರೆಡ್ಯೂಸ್ ಆಗ್ಬಿಟ್ಟಿದ್ದೀರಲ್ಲ. ಎಲ್ಲರೂ ವೆಯ್ಟ್ ರೆಡ್ಯೂಸ್ ಆಗಿದ್ದೀರಾ, ಯಾಕಂದ್ರೆ ರಾಜಮಾತಾ ಮಕ್ಳ ಜೊತೆಲಿ ಇದಾರಲ್ಲ, ರೆಡ್ಯೂಸ್ ಆಗ್ಲೇಬೇಕು. ಓಕೆ, ಎಲ್ರು ಫೀಡ್ ಮಾಡಿಸ್ತೀರಲ್ಲ ಬೇಬಿಗೆ? ಎಷ್ಟು ಸರಿ ಫೀಡ್ ಮಾಡಿಸ್ತಾ ಇದ್ದೀರಾ ದಿನದಲ್ಲಿ? ಒಂದು ದಿನಕ್ಕೆ ಎಷ್ಟು ಸರಿ ಫೀಡ್ ಮಾಡಿಸ್ತಾ ಇದ್ದೀರಾ? ಟೆಕ್ಸ್ಟ್ ಮಾಡಿ ನೋಡೋಣ. ಆಲ್ರೆಡಿ ಟಾಪಿಕ್ ಆಗೋಗಿದೆ, ಮತ್ತೆ ಯಾಕೆ ಅಕ್ಕ ಕೇಳ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಸೊಲ್ಯೂಷನ್ ಅಥವಾ ಸಜೆಷನ್ ಅಂತಾನೆ ಹೇಳ್ತೀನಿ. 2 hours ಟೆಕ್ಸ್ಟ್ ಮಾಡಿ ಫೀಡ್ ಮಾಡಿಸ್ತೀವಕ್ಕ. 2 hours ಆದ ತಕ್ಷಣ ಒಂದ್ ದಿನದಲ್ಲಿ ಎಷ್ಟು ಸರಿ ಆಗ್ಬೋದು ಅಕ್ಕ? ನಾಟ್ ಕೌಂಟಿಂಗ್. ವೆರಿ ಗುಡ್ ಆನ್ಸರ್ ಶ್ವೇತಾ ಅಕ್ಕ. ಕೌಂಟ್ಲೆಸ್. ಚೆನ್ನಾಗಿ ಹೇಳಿದ್ರು ಶ್ವೇತಾ ಅಕ್ಕ. 7 to 8 times. ಇನ್ನು ಜಾಸ್ತಿ ಆಗ್ಬೇಕು ಅರ್ಚನಾ ಅಕ್ಕ. 8 to 10 times. ಓಕೆ ಜಮುನಾ ಅಕ್ಕ. ಕೌಂಟ್ ಮಾಡಿಲ್ಲ. ಮತ್ತೆ ವೆರಿ ನೈಸ್ ಉತ್ತರ ಅಕ್ಕ. ನೆಕ್ಸ್ಟ್, ಎಲ್ಲರೂ ಕೂಡ ಎಷ್ಟು ವರ್ಷಗಳ ಕಾಲ ಫೀಡ್ ಮಾಡಿಸ್ಬೇಕು ಅಂತ ತಲೆಲಿ ಇಟ್ಕೊಂಡಿದೀರಾ? ಲೈಕ್ 1 ವರ್ಷನಾ, 1.5 ವರ್ಷನಾ, 2 ವರ್ಷನಾ? ಎಷ್ಟು ವರ್ಷಗಳ ಕಾಲ ಫೀಡ್ ಮಾಡಿಸ್? 1 ವರ್ಷ. ಓಕೆ, ಮಿನಿಮಮ್ ಏನಿಲ್ಲ ಅಂದ್ರೂ 1.5 ವರ್ಷ ಫೀಡ್ ಮಾಡಿಸಿ. ಆಮೇಲೆ ನೀವು ಮನೇಲೆ ಇರ್ತೀನಿ ಮತ್ತೆ ನನಗೆ ಕಂಫರ್ಟೇಬಲ್ ಅನ್ಸುತ್ತೆ ಅಂದ್ರೆ 2 ವರ್ಷ, 3 ವರ್ಷಗಳ ಕಾಲ ಕೂಡ ಫೀಡ್ ಮಾಡಿಸ್ಬೋದು. ಬಿಕಾಸ್ ಅದು ಮಗುವಿನ ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ. ಯಾಕಂದ್ರೆ ಇವಾಗ ನಮ್ಗೆ ಪ್ಯಾಕೆಟ್ ಹಾಲು ಸಿಗ್ಬೋದು ಅಥವಾ ಹಸುವಿನ ಹಾಲೇ ಸಿಗ್ಬೋದು. ಅದ್ರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರೋದಿಲ್ಲ. ನಮ್ಗೇನ್ ಗೊತ್ತು ಹಸು ಏನ್ ತಿನ್ನುತ್ತೆ ಅಂತ? ಮೊದ್ಲಿನ ತರ ಹುಲ್ಲೇ ತಿನ್ನುತ್ತಾ? ಇಲ್ಲ ಅಲ್ವಾ. ಪ್ಲಾಸ್ಟಿಕ್ ಅಂತೆ, ಈ ರೀತಿ ಡಿಫ್ರೆಂಟ್ ಐಟಮ್ಸ್ ನೆಲ್ಲ ತಿಂತಿದೆ. ಹಾಗಾಗಿ ನಮ್ಮಲ್ಲಿ ಬರುವಂತ ಹಾಲು ಏನಿದೆ ಅದು ತುಂಬಾ ಪೌಷ್ಟಿಕಾಂಶ ಹೊಂದಿರುವಂತದ್ದು. ಇಮ್ಯುನಿಟಿ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಯಾವ್ದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಯಾವುದೇ ವ್ಯಾಕ್ಸಿನ್ ಹಾಕ್ಸ್ಬೋದು ನೀವು, ಅಷ್ಟೊಂದು ಏನು ಇಮ್ಯುನಿಟಿ ಇರೋದಿಲ್ಲ. ಪ್ರತಿಯೊಂದು ವ್ಯಾಕ್ಸಿನ್ ಅಲ್ಲೂ ಅಷ್ಟೊಂದು ಪವರ್ ಇರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ವ್ಯಾಕ್ಸಿನ್ ಮಾಡಿರೋದೇನಕ್ಕೆ? ಕೆಲವೊಂದು ಚಿಕನ್ ಪಾಕ್ಸಿಂಗ್ ಮಾಡಿರ್ತಾರೆ, ಕೆಲವೊಂದು ಟೈಫಾಯ್ಡ್ ಮಾಡಿರ್ತಾರೆ. ಹೇಗೆ ಕಾಯಿಲೆಗಳು ಬರ್ತಿದ್ಯೋ ಅದ ಕಾಯಿಲೆಗಳ ನೋಡ್ಕೊಂಡು ನಮ್ಗೆ ವ್ಯಾಕ್ಸಿನ್ ರೆಡಿ ಮಾಡಿದ್ದಾರೆ. ಬಟ್ ತಾಯಿಯ ಹಾಲು ಹೇಗಿರುತ್ತೆ? ಯಾರಾದ್ರೂ ಒಬ್ರು ಹೇಳ್ಬೋದಾ ತಾಯಿಯ ಹಾಲು ಯಾವ ರೀತಿ ಇದೆ ಅಂತ ಹೇಳಿ? ಅಮೃತ ಹೌದು, ಎಲ್ಲಾ ರೀತಿಯ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಈ ತಾಯಿನ ಹಾಲು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಾಯಿ ಹಾಲನ್ನ ಕುಡಿಸಿ. ಮತ್ತೆ 6 months ಆದ್ಮೇಲೆ ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಯಾರೋ 4-5 ಜನ ಕಾಲ್ ಮಾಡಿದ್ರು, ಲ್ಯಾಕ್ಟೇಷನ್ ಸೆಷನ್ ಆಗಿದ್ರು ಕೂಡ. ಲೈಕ್ ಹಸುವಿನ ಹಾಲು ಕೊಡ್ಬೋದಾ ಮತ್ತೆ ಪ್ಯಾಕೆಟ್ ಹಾಲು ಕೊಡ್ಬೋದಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನೀವು ಹಸುವಿನ ಹಾಲು ನಿಮ್ಮಲ್ಲಿ ಸಿಗುತ್ತೆ ಅಂದ್ರೆ ಕೊಡಿ, ಬಟ್ ಗಟ್ಟಿ ಬೇಡ. ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಕೊಡಿ.
ಸ್ವಲ್ಪ ಬೆಚ್ಚಗಿರೋ ತರ ಹಾಲನ್ನ ಕೊಡಿ. ಪ್ಯಾಕೆಟ್ ಹಾಲು ದಯವಿಟ್ಟು ಬೇಡ. ಮತ್ತೆ ಕೆಲವರು ಕತ್ತೆ ಹಾಲು ಕೊಡ್ಬೋದಾ ಅಂತಾನು ಕೇಳಿದ್ರು. ನನ್ಗನ್ಸೋ ಪ್ರಕಾರ ಕೊಡ್ಬೇಡಿ ಅಂತ ಹೇಳ್ತೀನಿ. ಕತ್ತೆ ಹಾಲು ಕೊಟ್ರೆ ಮಗುದು ಹಸಿವು ಜಾಸ್ತಿ ಆಗತ್ತೆ. ಮತ್ತೆ ಅಷ್ಟೊಂದ್ ಡೈಜೆಷನ್ ಕೂಡ ಆಗಲ್ಲ ಮಗುಗೆ. ಮತ್ತೆ ಮಗುವಿನ ಹೊಟ್ಟೆ ಹಿಡ್ಕೊಂಡಂಗ್ ಆಗೋದು, ಈ ತರದ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಮತ್ತೆ ನಮ್ ಹಿರಿಯರ್ ಕೊಡ್ತಿದ್ರು, ನಾವ್ ಯಾಕೆ ಕೊಡ್ಬಾರ್ದು ಅಂತ ಕೇಳೋದಾದ್ರೆ, ಅವ್ರು ಅಷ್ಟು ಕೆಲಸ ಮಾಡ್ತಿದ್ರು, ಅಷ್ಟು ಊಟದ ಅವಶ್ಯಕತೆ ಅವ್ರಿಗಿತ್ತು. ಬಟ್ ನಮ್ ಮಕ್ಳು ಎಷ್ಟ್ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಗ್ಯಾಡ್ಜೆಟ್ ಯುಗ ಇದು ಅಲ್ವಾ, ಕಲಿಯುಗ. ನಮ್ಮದೊಂದು ಏನು 2025 ನೆಕ್ಸ್ಟ್ ಇವಾಗ ಇದೆ ಅಲ್ಲ, ಸೊ 2026 2030 ಆದ್ರೂ ಕೂಡ ಅಷ್ಟೊಂದು ಕೆಲಸ ಇರೋದಿಲ್ಲ. ಎಲ್ಲ ಸಿಸ್ಟಮ್ ಮುಂದೆ ಕೆಲ್ಸಗಳಿರುತ್ತೆ. ಹಾಗಾಗಿ ಕತ್ತೆ ಹಾಲಿನ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಸುತ್ಕಾರದ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ಬೇಕು ಅನ್ಕೊಂಡಿದೀನಿ. ಯಾರಾದ್ರೂ ಸುತ್ಕಾರ ಕೊಡ್ತಾ ಇದ್ದೀರಾ? ಮತ್ತೆ ಸುತ್ಕಾರಕ್ಕೆ ಏನೇನೆಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ. ಫಸ್ಟ್ 3 months ಅಂದ್ರೆ ಮಗು ಹುಟ್ಟಿದ್ಮೇಲೆ 11ನೇ ದಿನದಿಂದ ಸುತ್ಕಾರನ ಕೊಡ್ಬೋದು. ಸುತ್ಕಾರಕ್ಕೆ ಏನೇನಪ್ಪ ಹಾಕ್ಬೇಕು ಅಂದ್ರೆ, ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಜೆ. ಬಜೆ ಎಲ್ಲಾರ ಮನೇಲೂ ಇದೆಯಾ? ಯಾರ್ಯಾರ ಮನೇಲಿ ಇದೆ ಬಜೆ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಮಗು ಇರೋ ಮನೇಲಿ ಬಜೆ ಇದ್ದೇ ಇರುತ್ತೆ. ಯಾಕಂದ್ರೆ ಬಜೆ ಅಂದ್ರೆ ಮಗುವಿನ ತಾಯಿ ಅಂತಾನೆ ಹೇಳ್ತಾರೆ. ಅಷ್ಟೊಂದು ಪವರ್ ಇದೆ ಬಜೆಗೆ. ಹಿಂದಿನ ಕಾಲದಲ್ಲಿ ಬಜೆ ಜೊತೆ ಚಿನ್ನ, ಬೆಳ್ಳಿ, ತಾಮ್ರವನ್ನ ತೆಗೆದು ಕೊಡ್ತಿದ್ರು ಮಗುಗೆ. ಮಗುವಿನ ಇಮ್ಯುನಿಟಿ ಚೆನ್ನಾಗಾಗ್ಲಿ, ನನ್ ಮಗು ಚಿನ್ನದ ತರ ಗಟ್ಟಿಯಾಗಿರ್ಲಿ ಮತ್ತೆ ಹೊಳಿತಿರ್ಲಿ ಅಂತ ಹೇಳಿ. ಮತ್ತೆ ಬೆಳ್ಳಿನಲ್ಲೂ ಕೂಡ ಕೆಲವೊಂದು ರೋಗ ನಿರೋಧಕ ಶಕ್ತಿ ಇದೆ, ತಾಮ್ರದಲ್ಲೂ ಇದೆ, ಕಂಚಿನಲ್ಲೂ ಇದೆ. ನಿಮ್ಗೂ ಸಾಧ್ಯವಾಯ್ತು ಅಂದ್ರೆ ನಿಮ್ಗೆ ಅಫೋರ್ಡೆಬಲ್ ಆಗಿದ್ದೀರಾ ಅಂದ್ರೆ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಚಾರ್ಜಬಲ್ ವಾಟರ್ ನ ಕೊಡ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಈ ಚಾರ್ಜಬಲ್ ವಾಟರ್ ಅಂದ್ರೆ, ನಿಮ್ಮಲ್ಲಿ ಚಿನ್ನದ ರಿಂಗ್ ಇದೆಯಾ ಎಲ್ಲರ ಹತ್ರ? ಪ್ಲೇನ್ ಆಗಿರ್ಬೇಕು, ಸ್ಟೋನ್ ಇರ್ಬಾರ್ದು, ಆಯ್ತಾ? ಆ ಪ್ಲೇನ್ ರಿಂಗ್ 1 ರಿಂಗ್ ತಗೊಳ್ಳಿ. ಮತ್ತೆ ಸಿಲ್ವರ್ ಸ್ವಲ್ಪ ತಗೊಳ್ಳಿ, ಬೆಳ್ಳಿನ. ಮತ್ತೆ ತಾಮ್ರ ಒಂದ್ ಸ್ವಲ್ಪ ತಗೊಳ್ಳಿ, ಕಂಚು ಸ್ವಲ್ಪ ತಗೊಳ್ಳಿ. ಈ 4 ಐಟಮ್ನು ಕೂಡ ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕು, ಆಯ್ತಾ? ನೈಟ್ ರಾತ್ರಿ ಒಂದು 6 ಗಂಟೆ ಒಳಗಡೆ ಅಂದ್ರೆ 5 ಗಂಟೆಯಿಂದ 6 ಗಂಟೆ ಸಂಜೆ ಅಷ್ಟರಲ್ಲಿ ಕುದಿಸ್ಕೊಳ್ಳಿ, ಆಯ್ತಾ? ಕುದಿಸಿ ಅದನ್ನ ಅದ್ರಲ್ಲೇ ಪಾತ್ರೆನಲ್ಲೇ ಬಿಟ್ಟು ಬೆಳಗಿನ ಜಾವ ಅಂದ್ರೆ ಎಂಟಿ ಸ್ಟೊಮಕ್ ನಲ್ಲಿ ಮಗು ಮತ್ತೆ ನೀವು ಕೂಡ ತಗೋಬಹುದು, ವಯಸ್ಸಾಗಿರೋರು ಕೂಡ ತಗೋಬಹುದು. ನಿಮ್ ಬಾಡಿ ಫುಲ್ ಚಾರ್ಜ್ ಆಗುತ್ತೆ, ಒಂಥರ ಎಲೆಕ್ಟ್ರೋಲೈಟ್ ಪಾಸ್ ಆಗುತ್ತೆ ಅಂತಾರಲ್ಲ, ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದ್ರೆ ವೈರ್ ನಲ್ಲಿ ಬಲ್ಪ್ ಎಷ್ಟ್ ಚೆನ್ನಾಗಿ ಉರಿಯುತ್ತಲ್ಲ, ಅದೇ ತರಾನೇ ನಮ್ ಬಾಡಿನಲ್ಲೂ ಕೂಡ ಅಷ್ಟು ಎಲೆಕ್ಟ್ರಿಸಿಟಿ ಪಾಸ್ ಆಗತ್ತೆ ಈ ಒಂದು ಚಾರ್ಜಬಲ್ ವಾಟರ್ನ ಕುಡಿಯೋದ್ರಿಂದ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟ್ ಬಜೆಗೆ ಬರೋಣ. ಬಜೆನ ಇರ್ಲೇಬೇಕು ಪ್ರತಿಯೊಬ್ರು ಮನೇಲೂ. ಬಜೆನ ತೆಗೆದ್ಕೊಡಿ. ನೆಕ್ಸ್ಟ್ ಅದ್ರಲ್ಲಿ ಜಾಕಾಯಿ ಏನ್ ಮಾಡುತ್ತೆ ಅಂದ್ರೆ ಮಗುವಿನ ಜೀರ್ಣ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಜಾಕಾಯಿ. ಮತ್ತೆ ಮೋಷನ್ಗೆ ಹೋಗಕ್ ಕಷ್ಟ ಆಗ್ತಿದೆ ಮಗುಗೆ ಅಂದ್ರೆ ಜಾಕಾಯಿ ಕೊಡೋದ್ರಿಂದ ಮಗುಗೆ ಮೋಷನ್ ಚೆನ್ನಾಗಾಗತ್ತೆ. ಮತ್ತೆ ನಿದ್ದೆ ತುಂಬಾ ಚೆನ್ನಾಗ್ ಬರುತ್ತೆ. ನನ್ ಮಗು ಜಾಸ್ತಿ ನಿದ್ದೆ ಮಾಡ್ಲಿ ಅಂದ್ಬಿಟ್ಟು ಜಾಸ್ತಿ ಜಾಕಾಯಿನ ಹಾಕ್ಬಾರ್ದು. 1 ಸುತ್ತು ಅಂದ್ರೆ ಇಷ್ಟ ಆಗ್ಬೇಕದು ಜಾಕಾಯಿ, ಆಯ್ತಾ? ಹೊಟ್ಟೆ ಉರಿ ಹತ್ಕೊಂಡ್ಬಿಡುತ್ತೆ ಮಗುವಿನ ಹೊಟ್ಟೆ ಇಷ್ಟೇ ಇರುತ್ತಲ್ಲ, ಡೈಜೆಷನ್ ಸಿಸ್ಟಮ್ ಕೂಡ ಇಷ್ಟೇ ಇರುತ್ತೆ. ಆದ ಕಾರಣ 1 ಸುತ್ತು ಮಾತ್ರ ಜಾಕಾಯಿ ಹಾಕ್ಬೇಕು, ಬಜೆ ಹಾಕ್ಬೇಕು. ಶ್ವೇತಾ, ಆಮೇಲೆ ಅಕ್ಕ ರೆಕಾರ್ಡಿಂಗ್ಸ್ ಕಳ್ಸ್ಕೊಡ್ತೀನಿ. ಯಾಕಂದ್ರೆ ಇವತ್ತಿನ ದಿನ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ಕೊಂಡಿದೀನಿ. ಮತ್ತೆ ರಿಪೀಟ್ ಮಾಡಿದ್ರೆ ಅಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಗ್ಬಿಡುತ್ತೆ. ಮತ್ತೆ ನಿನ್ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ಬೇಕಲ್ವಾ, ಹಂಗಾಗಿ ಮತ್ತೆ ನಾನು ಹೇಳ್ತೀನಿ ಶ್ವೇತಾ ಅಕ್ಕ ನಿಮ್ಗೆ, ಓಕೆನಾ? ಬಜೆ ಆದ್ಮೇಲೆ ಜಾಕಾಯಿ ಆಯ್ತು. ಜಾಕಾಯಿ ಆದ್ಮೇಲೆ ಅರಳೆಕಾಯಿ ಅಂತ ಸಿಗತ್ತೆ. ಅರಳೆಕಾಯಿನೂ ಕೂಡ ನೀವು 1 ಸುತ್ತು ಕೊಡ್ಬೋದು, ಆಯ್ತಾ? ಆಮೇಲೆ ಮಾಕಾಯಿ. ಈ 4 ಐಟಮ್ನ 3 ತಿಂಗಳ ಒಳಗಡೆ ಕೊಡ್ಬೋದು. ಮಗು 3 ತಿಂಗಳ ಒಳಗಡೆ ಇದೆ ಅಂದ್ರೆ ಬಜೆ, ಜಾಕಾಯಿ, ಅರಳೆಕಾಯಿ ಮತ್ತೆ ಮಾಕಾಯಿ, ಈ 4 ಕೂಡ ಈ ರೀತಿ ತೆಗೆದ್ಬಿಟ್ಟು ಒಂದ್ ಚೂರ್ ಕೊಡೋದು. ಆಮೇಲೆ 3 ತಿಂಗಳಾಯ್ತು ಮಗುಗೆ ಅಂದಾಗ ನೀವ್ ಏನೇನ್ ಆಡ್ ಮಾಡ್ಕೋಬಹುದು ಅದಕ್ಕೆ ಅಂದ್ರೆ ಏಲಕ್ಕಿನ ಆಡ್ ಮಾಡ್ಕೋಬಹುದು. ಏಲಕ್ಕಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಡೈಜೆಷನ್ ಚೆನ್ನಾಗಾಗತ್ತೆ, ಮಗುವಿನ ಡೈಜೆಷನ್ ಚೆನ್ನಾಗಾಗತ್ತೆ ಏಲಕ್ಕಿನ ತಿನ್ನೋದ್ರಿಂದ. ಮತ್ತೆ ಮಗುಗೆ ಏನಾದ್ರು ಫುಡ್ ಪಾಯ್ಸನಿಂಗ್ ಆಗಿದ್ರೆ ಆ ಫುಡ್ ಪಾಯ್ಸನಿಂಗ್ ಕೂಡ ಕಮ್ಮಿ ಮಾಡುತ್ತೆ ಇದೊಂದು ಏಲಕ್ಕಿ. ಅಂದ್ರೆ ಇವಾಗ ನಾವೇನೋ ತಿಂದಿರ್ತೀವಿ, ಯಾರ್ದೋ ಮುಂದೆ ತಿಂದಿರ್ತೀವಿ. ಸೊ ಮತ್ತೆ ನಾವು ಕೂಡ ದಿನ ಒಂದೊಂದು ಏಲಕ್ಕಿನ ಬಾಯಿಗೆ ಹಾಕೊಳ್ಳಿ ಎಲೆ ಅಡಿಕೆ ಜೊತೆ. ಅಥವಾ ನಿಮ್ಗೆ ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸ ಇಲ್ಲ ಅಂದ್ರೆ ಜಸ್ಟ್ ಏಲಕ್ಕಿನ ಮಾತ್ರ ತಿನ್ನಿ, ನಿಮ್ ಮೋಷನ್ ಚೆನ್ನಾಗಾಗತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸೇ ಬರೋದಿಲ್ಲ ಏಲಕ್ಕಿನ ತಿನ್ನೋದ್ರಿಂದ. ಆಮೇಲೆ ಮೆಣಸು
ಇದು ಸುತ್ಕಾರಕ್ಕೆ ಆಡ್ ಮಾಡ್ಕೋಬೇಕು 3 ತಿಂಗಳಾದ್ಮೇಲೆ. ಏಲಕ್ಕಿ ಒಂದು, ನೆಕ್ಸ್ಟ್ ಮೆಣಸುನು ಅಷ್ಟೇ. ಅದು ಸ್ವಲ್ಪ ನೋಡ್ಕೊಳ್ಳಿ, ಅದು ಏನು ಹೊಟ್ಟಿರ್ಬೇಕು ಮೆಣಸಲ್ಲಿ, ಕಪ್ಪು ಏನಿದೆ ಅಲ್ಲ, ಸೊ ಅದು ಇರ್ಬೇಕು. ಅದನ್ನ ಸ್ವಲ್ಪ ಚೆನ್ನಾಗಿ ಒಂದ್ಸತಿ ತೊಳೆದು ಆಮೇಲೆ ಒಣಗಿಸಿ ಇಟ್ಕೊಳ್ಳಿ ಮನೆಯಲ್ಲಿ. ಯಾಕಂದ್ರೆ ಮಗು ಕೊಡ್ತಿರಲ್ಲ, ಸ್ವಲ್ಪ ಹೈಜೀನ್ ನ ಮೇಂಟೈನ್ ಮಾಡಿ. ಯಾಕಂದ್ರೆ ಆ ಮೆಣಸನ್ನ ಯಾರ್ಯಾರೋ ಕೈಯಲ್ಲೆಲ್ಲ ಮುಟ್ಟಿರ್ತಾರೆ, ಹೆಂಗ್ ಮುಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಮಗು ಕೊಡೋದ್ರಿಂದ ಒಂದ್ಸತಿ ಜಸ್ಟ್ ಸುಮ್ನೆ ಜಾಸ್ತಿ ವಾಶ್ ಮಾಡ್ಬಾರ್ದು, ನೀರಿಗೆ ಹಾಕಿ ತೆಗಿಯೋದಷ್ಟೇ. ಆಮೇಲೆ ಅದನ್ನ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಡಬ್ಬದಲ್ಲಿ ಹಾಕೊಂಡು ಇಟ್ಕೊಂಡು ಆಮೇಲೆ ಮಗುಗೆ ಕೊಡುವಂಥದ್ದು. ಆಮೇಲೆ ಅಡಿಕೆ ಗೋಟು, ಇದು ಇಂಪಾರ್ಟೆಂಟ್. ಅಡಿಕೆ ಗೋಟು ನಿಮ್ಗೆ ಸಿಗತ್ತೆ, ಗೋಟು ಅಂತಾನೆ ಸಿಗತ್ತೆ. ಅಡಿಕೆ ಟೋಟ್ಲಿ ಡಿಫ್ರೆಂಟ್, ಅಡಿಕೆ ಗೋಟು ಬೇರೆ. ಅಡಿಕೆ ಗೋಟು ತಿನ್ನೋದ್ರಿಂದ ಮಗುವಿನ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ, ಬೋನ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ ಈ ಒಂದು ಅಡಿಕೆ ಗೋಟು. ಮತ್ತೆ ಸ್ಟ್ರೆಂತ್ ಏನು ಪ್ರತಿಯೊಂದು ಅಂಗಗಳಿಗೂ ಕೂಡ ಇದು ಅಡಿಕೆ ಗೋಟು ಒಂದು ಇಮ್ಯುನಿಟಿನ ಕೊಡುತ್ತೆ, ಮತ್ತೆ ಒಂದು ಪವರ್ ನ ಕೊಡುತ್ತೆ. ವಾಯ್ಸ್ ಸರಿ ಕೇಳಿಸ್ತಿಲ್ವಾ? ಯಾರಾದ್ರೂ ರಿಪ್ಲೈ ಮಾಡಿ. ಇಲ್ಲ, ಕೇಳಿಸ್ತಾ ಇದೆ ಅಕ್ಕ. ಕೇಳಿಸ್ತಿದೆ. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಒಣ ಖರ್ಜೂರ, ಉತ್ತತ್ತಿ ಅಂತ ಕೇಳ್ತೀವಲ್ಲ, ಉತ್ತತ್ತಿನ ಕೆಲವರು 3 months ಒಳಗಡೆನೆ ಕೊಡ್ತಾರೆ. 3 months ಒಳಗಡೆ ಕೊಡ್ಬೇಡಿ, ಯಾಕಂದ್ರೆ ಮಗುವಿನ ಜೀರ್ಣ ಶಕ್ತಿ ಅಷ್ಟೊಂದು ಬೆಳೆದಿರೋದಿಲ್ಲ. ಆದ ಕಾರಣ 3 ತಿಂಗಳಾದ್ಮೇಲೆ ಒಣ ಖರ್ಜೂರ ಅಂದ್ರೆ ಉತ್ತತ್ತಿನ ಸ್ವಲ್ಪ ತೆಗೆದು ಕೊಡಿ. ಓಕೆ. ಆಮೇಲೆ ಬಾದಾಮಿ, ಗೋಡಂಬಿನ ಯೂಸ್ ಮಾಡ್ಬಾರ್ದು, ಬಾದಾಮಿನ ಕೊಡ್ಬೋದು. ಬಾದಾಮಿ ಕೊಡೋದ್ರಿಂದ ಮಗುವಿನ ಕಲರ್ ಚೆನ್ನಾಗಾಗತ್ತೆ. ಮತ್ತೆ ಹುಟ್ಟಿದಾಗ ಮಗುಗೆ ಏನು ರೆಡ್ ಕಲರ್ ಬಂದಿರುತ್ತಲ್ಲ, ಅದೇನಂತಾರೆ ಕೆಂಪಾರ ಅಂತ ಹೇಳ್ತಾರಲ್ಲ, ಸೊ ಅದು ಕಮ್ಮಿ ಆಗ್ತಾ ಬರುತ್ತೆ ದಿನೇ ದಿನೇ. ಮತ್ತೆ ಏನಾದ್ರು ಅಂಟ್ಕೊಂಡಿದ್ರು ಕೂಡ ಮಗುಗೆ, ಅಂದ್ರೆ ಕೆಲವ್ರದ್ದು ಮಕ್ಳು ದಿನ ವೈಟ್ ಆಗ್ತಾರೆ, ಫಸ್ಟ್ ಬ್ಲ್ಯಾಕ್ ಇರ್ತಾರೆ, ಆಮೇಲೆ ವೈಟ್ ಆಗ್ತಾರೆ. ಸೊ ಇದೊಂದು ಕಪ್ಪನ್ನ ಹೊರಗಡೆ ತೆಗಿಯೋದಕ್ಕೆ ಬಾದಾಮಿ ಯೂಸ್ ಮಾಡ್ಬೋದು. ಆಮೇಲೆ ಹುಣಸೆ ಬೀಜ ನ್ಯೂರೋ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ. ನಮ್ ಬ್ರೈನ್ ಅಲ್ಲಿ ಇರುವಂತದ್ದು ಮತ್ತೆ ನಮ್ ಕಂಪ್ಲೀಟ್ ಏನು ಸಿಗ್ನಲ್ ಕೊಡುತ್ತಲ್ಲ, ಈ ಇದೊಂದು ಹುಣಸೆ ಬೀಜ ಹೆಲ್ಪ್ ಮಾಡುತ್ತೆ. ಇವಾಗ ಹುಣಸೆ ಬೀಜ ಸಿಗೋದ್ ಸ್ವಲ್ಪ ಕಷ್ಟ, ನೀವು ಊರ್ಗಳ ಕಡೆ ಹೋದ್ರೆ ತಂದಿಟ್ಕೋಬಹುದು ಹುಣಸೆ ಬೀಜನ. ಸ್ವಲ್ಪ ದೊಡ್ಡದಿರ್ಲಿ ಹುಣಸೆ ಬೀಜ, ಚೆನ್ನಾಗಿರತ್ತೆ. ಒಂದ್ ಇಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳು ಕೂಡ ಬರುತ್ತೆ. ಗೊತ್ತಾಯ್ತಾ? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ. ಇವಾಗ ಯಾವ ರೀತಿ ಕೊಡ್ಬೇಕು ಅಂತ ಹೇಳ್ತೀನಿ ಸುತ್ಕಾರನ. ಯಾವಾಗ ಕೊಡ್ಬೋದು ಅಂದ್ರೆ, ಮಗುಗೆ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂದಾಗ ಬೆಳಗಿನ ಜಾವ ಕೊಡ್ಬೋದು. ಮಗುಗೆ ಇವತ್ ಸ್ನಾನ ಮಾಡಿಸ್ತೀರಾ ಅಂದ್ರೆ ಇದನ್ನೆಲ್ಲ ತೆಗೆದ್ಬಿಟ್ಟು ನಾಲ್ಗೆ ಕೊಡ್ಬಾರ್ದು. ನಾಲ್ಗೆ ಕೊಟ್ರೆ ಅದು ಟೇಸ್ಟ್ ಬಡ್ಸ್ ಏನಿದೆ ಮಗುದು, ಅದು ಆಕ್ಟಿವೇಟ್ ಆಗಿ ಖಾರ ಆಗ್ಬಿಡುತ್ತೆ, ಮಗು ಅಳೋದಕ್ ಶುರು ಮಾಡುತ್ತೆ. ಸೊ ಏನ್ ಮಾಡ್ಬೇಕು, ನಿಮ್ದು ಬೆರಳಿಗೆ ಇಟ್ಕೊಳ್ಳಿ, ಈ ತರ ಬೆರಳಲ್ಲಿ ಇಟ್ಕೊಂಡು ಒಂಚೂರ್ ತಗೊಂಡು ಡೈರೆಕ್ಟ್ ಆಗಿ ಮಗು ಅಳುತ್ತೆ ಪರವಾಗಿಲ್ಲ, ಗಂಟ್ಲಿಗೆ ಕೊಡ್ಬೇಕು. ನಾಲ್ಗೆ ಕೊಟ್ರೆ ಮಗು ಉಗ್ದು ಬಿಡುತ್ತೆ. ಮತ್ತೆ ನೀವ್ ಅಷ್ಟು ಕಷ್ಟಪಟ್ಟು ನಿಮ್ಮ ಎದೆ ಹಾಲನ್ನ ಹಾಕಿ ತೆಗೆದಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಓಕೆ. ತುಪ್ಪದಲ್ಲಾದ್ರೂ ತೆಯ್ಬೋದು, ಬಟ್ ತುಪ್ಪ ಎಲ್ಲ ಏನು ಬೇಡ. ನೀವು ಆಲ್ರೆಡಿ ಫೀಡಿಂಗ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಎದೆ ಹಾಲನ್ನ ಕರೆದು ಕೊಡ್ಬೋದು. ಮತ್ತೆ ಇದನ್ನ ಮಾಡಿ ಒಂದು 10 ಇಂದ 15 ನಿಮಿಷ ಅಷ್ಟೇ ಸ್ಟೋರ್ ಮಾಡ್ಬೇಕು, ಜಾಸ್ತಿ 20 minutes ಕೂಡ ಸ್ಟೋರ್ ಮಾಡ್ಬಾರ್ದು. ಮಾಡಿದ ತಕ್ಷಣನೇ ಮಗು ಕೊಡ್ಬೇಕು. ಮತ್ತೆ ಕೊಟ್ಟು ಒಂದು 2 ನಿಮಿಷ 3 ನಿಮಿಷ ಆದ್ಮೇಲೆ ಫೀಡ್ ಮಾಡಿಸ್ಬೇಕು ಮಗುಗೆ, ಇಲ್ಲಾಂದ್ರೆ ವಾಮಿಟ್ ಮಾಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಖಾರ ಇರುತ್ತಲ್ಲ, ಕೆಲವು ಮಕ್ಳು ತಡ್ಕೊಳುತ್ತೆ, ಇನ್ನು ಕೆಲವು ಮಕ್ಳು ವಾಮಿಟ್ ಮಾಡ್ಬಿಡುತ್ತೆ. ಇಷ್ಟನ್ನೆಲ್ಲ ಕೊಟ್ರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಮಗುಗ್ ಯಾವ್ದೇ ರೀತಿ ಡಿಸೀಸಸ್ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಮತ್ತೆ ಮುಂದೆ ಯಾವ್ದೇ ತರ ಕಾಯಿಲೆಗಳು ಬಂದ್ರು ಕೂಡ ಅದನ್ನ ತಡೆದಿಟ್ಕೊಳ್ಳೋ ಅಂತ ಕೆಪಾಸಿಟಿ ಬರುತ್ತೆ ನಮ್ಮ ಮಕ್ಳಿಗೆ. ಸೊ ಫಿಸಿಕಲಿ ಇದು ಸ್ಟ್ರೆಂಥನ್ ಕೊಡುತ್ತೆ ನಮ್ ಕಂಪ್ಲೀಟ್ ಬಾಡಿಗೆ, ಮಗುವಿನ ಕಂಪ್ಲೀಟ್ ಬಾಡಿ. ಅಕ್ಕ ಹೇಳಿ ಅಕ್ಕ, ಏನೋ ಹೇಳ್ತೀರಿ? ಹಾ ಹೌದು ಅಕ್ಕ, ಜಾಸ್ತಿ ಇಲ್ಲ, ಸ್ವಲ್ಪ ತೆಗಿಬೇಕಷ್ಟೇ. ಹೌದು, ಸ್ವಲ್ಪ ತೆಗಿಬೇಕಷ್ಟೇ, 1-2 ಸುತ್ತು. ಅದು ಗೊತ್ತಾಗುತ್ತೆ ನಿಮ್ಗೆ, ಎದೆ ಹಾಲಲ್ಲಿ ತೆಗಿತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ ಹೇಳಿ. ಅದು ಯಾವ್ದ್ರ ಮೇಲೆ ತೆಗಿಬೇಕು ಅಂದ್ರೆ ಸಾಣೆಕಲ್ಲು ಅಂತ ಸಿಗುತ್ತೆ ನಿಮ್ಗೆ, ಸಾಣೆಕಲ್ಲು, ಅದ್ರ ಮೇಲೆ ತೆಗೆದ್ಕೊಡಿ. ನಿಮ್ಮಲ್ಲಿ ಸಾಣೆಕಲ್ಲು ಅವೈಲೇಬಲ್ ಇದೆಲ್ಲ, ನಾರ್ಮಲ್ ಕಲ್ಲನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಸಾಣೆಕಲ್ಲು ಯೂಸ್ ಮಾಡೋದ್ರಿಂದ ಸಾಣೆಕಲ್ಲು ಇರುವಂತ ಅದ್ರ ಕಲ್ಲಲ್ಲಿ ಇರುವಂತ ಅಂಶನೂ ಕೂಡ ಮಗುಗೆ ಸೇರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ. ನಮಸ್ತೆ ಓಕೆನಾ? ಎಲ್ಲ ಸೇರಿದ್ದು ಒಂದು ಸಿಗುತ್ತೆ
ಶಾಪ್ ಅಲ್ಲಿ ಅದು ಗುಟ್ಟಿ ಅಂತಾರ ಅದನ್ನೇ ಹಾಕ್ಬೋದು. ಅದು ನಾವೇ ಮಾಡಿ ಕೊಡೋದಕ್ಕೂನು ಮತ್ತೆ ಹೊರಗಡೆ ತರೋದಕ್ಕೂನು ತುಂಬಾ ಡಿಫ್ರೆನ್ಸ್ ಇದೆ. ಅದ್ರಲ್ಲಿ ಏನೇನೋ ಹಾಕಿದ್ದಾರೆ, ಪಿಪ್ಪಲ್ಲಿ ಅಂತ ಏನೇನೋ ಹಾಕಿದ್ದಾರೆ, ಮತ್ತೆ ತುಂಬಾ ಏನೇನೋ ಬೇರೆದೆಲ್ಲ ಆಡ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ. ಹಂಗೇನ್ ಸಿಗತ್ತೆ, ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಗೊತ್ತಿಲ್ಲ. ವಾಯ್ಸ್ ಕೇಳ್ತಾ ಇಲ್ಲ ಅಕ್ಕ. ಓಕೆ, ಅಲ್ಲ ಅಂದ್ರೆ ಗ್ರಂಥಿಗೆ ಅಂಗಡಿ ಸಿಗತ್ತೆ ಅನ್ನೋ ಕಾರಣಕ್ಕೆ, ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ತುಂಬಾ ಆಡ್ ಮಾಡಿದ್ದಾರೆ, ತುಂಬಾ ಐಟಮ್ಸ್ ಆಡ್ ಮಾಡಿದ್ದಾರೆ. ಸೊ ಅಷ್ಟೊಂದು ಐಟಮ್ಸ್ ಅವಶ್ಯಕತೆ ಇಲ್ಲ, ನಾನು ಹೇಳ್ದಷ್ಟು ಹಾಕಿದ್ರೆ ಸಾಕು. ಅಥವಾ ನಿಮ್ ಮನೇಲಿ ಬೇರೆ ಏನಾದ್ರು ಆಡ್ ಮಾಡ್ಬೇಕು ಅಂದ್ರೆ ಒಂದ್ಸತಿ ನನ್ ಕಾಂಟ್ಯಾಕ್ಟ್ ಮಾಡಿ, ನಾನು ಅದ್ರ ಆಡ್ ಮಾಡ್ಬೋದಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಓಕೆ ಅಕ್ಕ. ಓಕೆನಾ? ಓಕೆ. ಓಕೆ. ಮತ್ತೆ ಆ ನೀರ್ ಕೊಡ್ಬೋದಾ, ನೀರ್ ಕೊಡ್ಬಾರ್ದಾ ಅಂತಾನು ಕೆಲವ್ರಿಗೆ ಡೌಟ್ ಇರುತ್ತೆ. ಯಾವಾಗ ನೀರ್ ಕೊಡ್ಬೇಕು, ನನ್ ಮಗುಗೆ ಹಾಲ್ ಕೊಡ್ತಾ ಇದ್ದೀನಿ ನೀರೇ ಕೊಡ್ತಿಲ್ಲಲ್ಲ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಯಾರಾದ್ರೂ ಯೋಚನೆ ಮಾಡಿದೀರಾ ಹಾಗೆ? ಓಕೆ, ಯಾಕೆ ಯೋಚನೆ ಬರುತ್ತೆ ಅಂದ್ರೆ, ನಾವು ತುಂಬಾ ನೀರ್ ಕುಡಿತಿರ್ತೀವಲ್ಲ, ಸೊ ಮಗುಗೆ ನೀರೇ ಕೊಡಲ್ವಲ್ಲ, ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಎಲ್ಲ ಡೌಟ್ ಇರುತ್ತೆ. ಸೊ ನೀವು ಇವಾಗ ಫೀಡ್ ಮಾಡಿಸ್ತಾ ಇದ್ದೀರಲ್ಲ, ನೀವು ಎಷ್ಟು ಫೀಡ್ ಮಾಡಿಸ್ತಿರೋ ಇನಿಷಿಯಲ್ ಆಗಿ ಬರುವಂತ ಹಾಲು, ಒಂದ್ ವರ್ಷ ಕೊಡ್ತಾರೆ ಕೆಲವರು, ಕೆಲವರು ಸುತ್ಕಾರನ 1 ವರ್ಷ ಕೊಡ್ತಾರೆ, 2 ವರ್ಷ ಕೊಡ್ತಾರೆ. 2 ವರ್ಷನೂ ಕೂಡ ಕೊಡ್ಬೋದು ಅಕ್ಕ. ಮಿನಿಮಮ್ 1 ವರ್ಷ ಕೊಡ್ಬೇಕು, ಮ್ಯಾಕ್ಸಿಮಮ್ 2 ವರ್ಷ 3 ವರ್ಷ ಕೊಡ್ಬೋದು. ಅದನ್ನ ಮತ್ತೆ ನಮ್ ಮನೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, 1 ವರ್ಷ ಈ ತರ ತೆಗೆದು ಕೊಡ್ತಾರೆ, ಆಮೇಲೆ ಪೌಡರ್ ಮಾಡಿ ಇಟ್ಕೋತಾರೆ. ಪೌಡರ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನ ಹಾಲಿಗೆ ಹಾಕಿ, ನಾರ್ಮಲ್ ಆಗಿ ಹಾಲು ಕುಡಿತಾರಲ್ಲ ಮಕ್ಳು, ಸೊ ಅದಕ್ಕೆ ಪೌಡರ್ನ ಹಾಕಿ ಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ ಅಂತ. ವೀಕ್ಲಿ ಒನ್ಸ್ ಕೊಡ್ತಾರೆ ಕೆಲವರು, 15 days ಒನ್ಸ್ ಕೊಡ್ತಾರೆ. ವೀಕ್ಲಿ ಒನ್ಸ್ ಇಸ್ ಬೆಸ್ಟ್. ಒಂದ್ಸತಿ ಕೊಡಿಯಕ್ಕ ಸಾಕು. ಕೆಲವ್ರು 3 ದಿವಸಕ್ಕೆ ಒಂದ್ಸತಿ ಕೊಡಿ ಅಂತಾರೆ, ಬಟ್ 3 ದಿವಸಕ್ಕೆಲ್ಲ ಬೇಡ, 1 ವಾರಕ್ಕೆ ಒಂದ್ಸತಿ ಕೊಡಿ. ಮತ್ತೆ ಮಗು ಚೆನ್ನಾಗಿ ತಗೋತಾ ಇಲ್ಲ ಊಟ ಅಂತಂದಾಗ 3 ದಿವಸಕ್ಕೆ ಒಂದ್ಸತಿ ಕೊಡಿ. ಅಂದ್ರೆ ಫೀಡ್ ಎಲ್ಲ ತುಂಬಾ ಚೆನ್ನಾಗಿ ತಗೋತಾ ಇದೆ ಮಗು ಅಂದ್ರೆ ವೀಕ್ಲಿ ಒನ್ಸ್ ಸಾಕು. ಜಾಸ್ತಿ ಅಮೃತಾನೇ ವಿಷ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಸ್ವಲ್ಪ 1 ವೀಕ್ಲಿ ಒನ್ಸ್ ಕೊಟ್ರೆ ಸಾಕು. ಓಕೆ, ನೀರಿನ ಟಾಪಿಕ್ ಬಂದ್ರೆ, ನೀರ್ ಯಾವಾಗ ಕೊಡ್ಬೋದು ಅಂದ್ರೆ 6 months ಆದ್ಮೇಲೆ ಮಗುಗೆ ನೀರ್ ಕೊಡ್ಬೋದು. ಅದು 150 ml ಅಷ್ಟು ನೀರನ್ನ ಕೊಡ್ಬೋದು ಮಗುಗೆ. ಎಕ್ಸಾಕ್ಟ್ಲಿ, ಹೌದು, ಇದು ಕಫಕ್ಕೂ ಒಳ್ಳೇದು. ಹೌದು, ಅದೇ ಹೇಳಿದ್ರಲ್ಲ, ಕಂಪ್ಲೀಟ್ ಎಲ್ಲಾ ತರ ಡಿಸೀಸಸ್ ಕೂಡ ಇದ್ ಮಾಡುತ್ತೆ. ಮಗು ಓಡಾಡುತ್ತಲ್ಲ, ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಹುಣಸೆ ಬೀಜ ಮತ್ತೆ ಅಡ್ಕೆ ಬೋಟು ಇದೆಲ್ಲ ಮಗುವಿನ ಒಂದು ಮಸಲ್ಸ್ ನ ಮತ್ತೆ ಬೋನ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಮತ್ತೆ ಮಗುಗೆ ನೀರ್ ಯಾವಾಗ ಕೊಡ್ಬೇಕು ಅಂದ್ರೆ, ಮಗು ಡಿಹೈಡ್ರೇಟ್ ಅನ್ಸಿದ್ರೆ ನಿಮ್ಗೆ ಕೊಡ್ಬೇಕು. ಹೆಂಗ್ ಗೊತ್ತಾಗುತ್ತೆ ಮಗು ಡಿಹೈಡ್ರೇಟ್ ಆಗಿದ್ಯಾ ಇಲ್ವಾ ಅಂತ ಅಂದ್ರೆ, ಮಗುವಿನ ತುಟಿ ಒಣಗಿರುತ್ತೆ ಒಂದು ಸಿಂಟಮ್, ಮತ್ತೆ ಮಗು ಮೋಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರುತ್ತೆ ಸೆಕೆಂಡ್ ಸಿಂಟಮ್. ಇನ್ನೊಂದು, ಮಗುವಿನ ಯೂರಿನೇಷನ್ ಕಲರ್ ಯೆಲ್ಲೋ ಕಲರ್ ಇದ್ರೆ ಅವಾಗೂ ಕೂಡ ಮಗು ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿ ತಿಳ್ಕೊಬಹುದು. ಮತ್ತೆ ಮಗುಗೆ ಎನರ್ಜಿನೇ ಇಲ್ಲ, ತುಂಬಾ ಸುಸ್ತಾಗ್ತಿದೆ ಮಗುಗೆ ಅಂದಾಗ ಡಿಹೈಡ್ರೇಟ್ ಆಗಿದೆ ಅಂತ ಹೇಳಿ ಅರ್ಥ. ಆಲ್ಮೋಸ್ಟ್ 6 months ಒಳಗಡೆ ಇರೋ ಮಗು ಯಾವ್ದೂ ಕೂಡ ಡಿಹೈಡ್ರೇಟ್ ಆಗಲ್ಲ. ನೀವು ಬ್ರೆಸ್ಟ್ ಫೀಡ್ ಮಾಡಿಸ್ತಿದ್ರೆ, ಅದಕ್ಕೆ ಬ್ರೆಸ್ಟ್ ಫೀಡ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದು. ಯಾಕಂದ್ರೆ ಇನಿಷಿಯಲ್ ಅಲ್ಲಿ ಬರುವಂತಹ ಮಿಲ್ಕ್ ಏನಿದೆ ಅದು ಆಲ್ಮೋಸ್ಟ್ ನೀರ್ ತರಾನೇ ಇರುತ್ತೆ. ನೀವು ಬೇಕಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. 10 minutes ಅಥವಾ 15 minutes ಬರುತ್ತಲ್ಲ ಹಾಲು ಸ್ಟಾರ್ಟಿಂಗ್ ಅಲ್ಲಿ, ಅದು ನೀರಿನ ಅಂಶನೇ ಇರುತ್ತೆ. ಅದು ಕೂಡ ಒಳ್ಳೇದೆ, ಮಗುವಿನ ಒಂದು ದಾಹವನ್ನ ತೀರ್ಲಿ ಅಂತೇಳಿ. ದೇವರ ಸೃಷ್ಟಿ ಎಷ್ಟು ಅಯೋಮಯ ಅಲ್ವಾ. ಮಗು ಇವಾಗ ಸ್ಟಾರ್ಟಿಂಗ್ ಅಲ್ಲೇ ನಾವು ಊಟ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಸ್ವಲ್ಪ ನೀರ್ ತಗೊಂಡು ಊಟ ಮಾಡೋ ತರ ಮಗು ಅಷ್ಟೇ ತನ್ನ ದಾಹವನ್ನ ತೀರ್ಬೇಕು ಅಂತ ಹೇಳಿ ಮಗುಗೆ ಒಂದ್ ಸ್ವಲ್ಪ ನೀರ್ ಕೊಡ್ತಾರೆ ದೇವ್ರು. ಆಮೇಲೆ ತುಂಬಾ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಇರ್ಲಿ ಮಿಲ್ಕ್, ಮಗುವಿನ ಹೊಟ್ಟೆ ಚೆನ್ನಾಗ್ ತುಂಬ್ಲಿ, ಎನರ್ಜಿ ಬರ್ಲಿ ಅಂತ ಹೇಳಿ ಗಟ್ಟಿ ಹಾಲನ್ನ ಕೊಟ್ಟಿದ್ದಾನೆ ಅಲ್ವಾ. ಹೆಂಗ್ ಅನ್ಸುತ್ತೆ ನೋಡಿ ನಮ್ ಸೃಷ್ಟಿ ಹೆಂಗಿದೆ ಅಂತ. ಬಟ್ ನಾವು ಫಾರ್ಮುಲಾ ಮಿಲ್ಕ್ ಕೊಟ್ರೆ ಸೇಮ್ ಅದೇ, ಎಷ್ಟು ಹಾಲ್ ಮಿಕ್ಸ್ ಅವ್ರೇನ್ ಹೇಳಲ್ಲ. ಸ್ಟಾರ್ಟಿಂಗ್ ಒಂದ್ 10 ml ನೀವು ಸ್ವಲ್ಪ ಜಾಸ್ತಿ ನೀರ್ ಹಾಕಿ, ಪೌಡರ್ ಕಮ್ಮಿ ಹಾಕಿ, ಆಮೇಲೆ 10 ml ಆದ್ಮೇಲೆ ಇಷ್ಟು ಪೌಡರ್ ಹಾಕಿ, ಇಷ್ಟು ನೀರ್ ಹಾಕಿ ಅಂತ ಹೇಳೋದೇ ಇಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಮದರ್ಸ್ಗೂ ಬ್ರೆಸ್ಟ್ ಮಿಲ್ಕ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೋತೀನಿ. ಎಲ್ಲರೂ ಸಾಧ್ಯವಾದಷ್ಟು ಬ್ರೆಸ್ಟ್ ಮಿಲ್ಕ್ ಯೂಸ್ ಮಾಡಿ, ಫಾರ್ಮುಲಾ ಮಿಲ್ಕ್ ಹೋಗ್ಲೇಬೇಡಿ. ಫಾರ್ಮುಲಾ ಮಿಲ್ಕ್ ಸುಮ್ನೆ ಮಗುವಿನ ಹೊಟ್ಟೆ ತುಂಬಿಸುತ್ತಷ್ಟೇ, ಎನರ್ಜಿ ಕೊಡಲ್ಲ. ತುಂಬಾ ದಿನ ಅದು ಪ್ರಿಸರ್ವ್ ಆಗಿರುತ್ತೆ. ಯಾವುದೇ ಒಂದು ಊಟ ತಿಂಡಿ ಏನೇ ಆಗಿರ್ಬೋದು, ಪೌಡರ್ ಆಗಿರ್ಬೋದು,
ಜಾಸ್ತಿ ಪ್ರಿಸರ್ವೇಟಿವ್ಸ್ ಇದೆ ಅಂದ್ರೆ ಅದ್ರಲ್ಲಿ ಕೆಮಿಕಲ್ಸ್ ಇದೆ ಅಂತ. ತುಂಬಾ ದಿನ ಪ್ರಿಸರ್ವ್ ಮಾಡುವಂತ ಐಟಮ್ಸ್ ಎಲ್ಲದಕ್ಕೂ ಕೂಡ ಪ್ರಿಸರ್ವೇಟಿವ್ಸ್ ಜಾಸ್ತಿ ಹಾಕಿರ್ತಾರೆ, ಕೆಮಿಕಲ್ಸ್ ಜಾಸ್ತಿ ಆಗಿರುತ್ತೆ, ಕೆಮಿಕಲ್ ರಿಚ್ ಫುಡ್ಸ್ ಅವೆಲ್ಲ. ಸೊ ಆದಷ್ಟು ನೋಡಿ, ನೀವು ಫಸ್ಟ್ ಯಾವ್ದೇ ಒಂದು ಪದಾರ್ಥನ ತಗೊಂಡಾಗ ನೀವು ಅಷ್ಟೇ ಮನೆಗ್ ಬಳಸುವಂತ ಪದಾರ್ಥನ ತಗೊಂಡಾಗ ಚೆಕ್ ಮಾಡಿ ಅದ್ರಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಗಿಂತ ಎಕ್ಸ್ಪೈರಿ ಡೇಟ್ ಜಾಸ್ತಿ ಇದ್ರೆ ಯೂಸ್ ಮಾಡ್ಬಿಡಿ. ಆದ್ರೆ ನಾವೇನ್ ಮಾಡ್ತೀವಿ, ಹೆಣ್ಮಕ್ಳು ತುಂಬಾ ಬುದ್ಧಿವಂತರು. ಕಾವೇರಿ ಅಕ್ಕ ಹೇಳ್ತಾರೆ ಏನ್ ಮಾಡ್ತೀವಿ ಕಾವೇರಿ ಅಕ್ಕ, ಏನ್ ನೋಡ್ತೀವಿ, ಪ್ಯಾಕೆಟ್ ತಗೊಂಡಿದ ತಕ್ಷಣ ಓ ಡೇಟ್ ನೋಡ್ತೀವಕ್ಕ ಫಸ್ಟ್. ಡೇಟ್ ಹೆಂಗ್ ನೋಡ್ತೀರಾ ನೀವು? ಎಕ್ಸ್ಪೈರಿ ಡೇಟ್ ಯಾವಾಗ ಐತಿ ಅಂತ. ಅಲ್ಲ ಗೊತ್ತು, ನೋಡ್ತೀರಾ? ಜಾಸ್ತಿ ದಿನಕ್ಕೆ ವೆಯ್ಟ್ ಮಾಡ್ತೀರಾ ಇಲ್ಲ 3 ತಿಂಗಳು ಇರ್ಲಿ ಅಂತ ತಗೋತೀರಾ? ಸ್ವಲ್ಪ ದಿನ ಅಂತಾನೆ ತಗೋತೀವಕ್ಕ. ಆಲ್ಮೋಸ್ಟ್ ಇಲ್ಲ ಅಕ್ಕ, ನನ್ಗೆ ಗೊತ್ತಿದೆ. ಬಿಕಾಸ್ ನಂದು ಕೂಡ ಗರ್ಲ್ ಮೆಂಟಾಲಿಟಿನೇ. ನಾನು ಈ ವಿಷಯ ಎಲ್ಲ ತಿಳ್ಕೊಳಕ್ಕೂ ಮುಂಚೆ ನಾನ್ ಯೋಚನೆ ಮಾಡ್ತಿದ್ದಿದ್ದು ಅಷ್ಟೇ. ಜಾಸ್ತಿ ದಿನ ಇಟ್ಕೋಬೋದಪ್ಪ, 2 ವರ್ಷ ಇಟ್ಕೋಬಹುದು, ಹಾಳಾಗಲ್ಲ ಅಂತ ಹೇಳಿ ತಗೋತಾ ಇದ್ದೇನೆ. ಇದ್ರಲ್ಲಿ ಕರೆಕ್ಟ್ ಆಗಿರ್ಬೇಕು ಉತ್ತರ. ಅಂದ್ರೆ ಮನಸ್ಸು ಪೂರ್ವಕವಾಗಿ ಉತ್ತರವನ್ನ ಕೊಡ್ಬೇಕು ಅಲ್ವಾ? ರಾಮಕೃಷ್ಣ ಅಕ್ಕ, ನಿಮ್ ಹೆಸರು ಗೊತ್ತಾಗಿಲ್ಲ, ರಾಮಕೃಷ್ಣ ಅಂತ ಇದೆ. ಸೊ ನೀವ್ ಹೆಂಗೆ ನೋಡ್ತಿದ್ರಿ ಅಕ್ಕ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸುನೀತಾ ಅಕ್ಕ ರೆಡಿ ಇದ್ದಾರೆ. ಸುನೀತಾ ಅಕ್ಕ, ನೀವೇನ್ ನೋಡ್ತಿದ್ರಿ ಅಕ್ಕ? ಎಷ್ಟು ದಿನ ಬಾಳ್ಕೆ ಬರುತ್ತೆ ಅಂತ ನೋಡ್ತೀವಿ. ಅಲ್ವಾ? ಹೌದು, ಗರ್ಲ್ಸ್ ಮೆಂಟಾಲಿಟಿ. ನಾನು ಕೂಡ ಅಷ್ಟೇ, ನಾನು ಹಂಗೆ ನೋಡ್ತಿದ್ದೆ. ಬಟ್ ನನ್ಗೆ ಈ ವಿಷಯ ಯಾವಾಗ ಗೊತ್ತಾಯ್ತು, ಜಾಸ್ತಿ ದಿನ ಇಡೋ ಅಂತ ಐಟಮ್ಸ್ ನ ಯಾವತ್ತೂ ತಗೋಬಾರ್ದು. ಹಿಟ್ಟು ಅಷ್ಟೇ, ಇವಾಗ ರಾಗಿ ಹಿಟ್ಟು, ಕಡ್ಲೆ ಹಿಟ್ಟು, ಅದು ಅಷ್ಟೇ ಜಾಸ್ತಿ ದಿನ ಇದೆ ಅಂದ್ರೆ ತಗೊಳ್ಳೇಬಾರ್ದು. ಆದಷ್ಟು ನಿಮ್ ಸಾಧ್ಯವಾದ್ರೆ ಒಂದು ಕಲ್ಲನ್ನ ಇಟ್ಕೊಂಡು ಅದನ್ನೆಲ್ಲ ರುಬ್ಬೋ ತರ ಮಾಡ್ಕೊಳ್ಳಿ ಮನೆಯಲ್ಲೇ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳಿ ಒಂದು ಸೆಷನ್ ಕಂಪ್ಲೀಟ್ ಆಗಿ ನಾನು ಕೂಡ ರೀಸೆಂಟ್ ಆಗಿ ಒಂದು ಕೋರ್ಸ್ ಮಾಡ್ಕೊಂಡೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಯಾವ ರೀತಿ ಇರ್ಬೇಕು ನಮ್ ಡೈಲಿ ಲೈಫ್ ಅಲ್ಲಿ, ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಯಾವ ತರ ಫುಡ್ಸ್ ತಗೋಬೇಕು, ಆಮೇಲೆ ನಾವ್ ಎನರ್ಜೆಟಿಕ್ ಆಗಿರ್ಬೇಕು ಅಂದ್ರೆ ಕಂಪ್ಲೀಟ್ ಡೇ ಯಾವ ತರ ಇರ್ಬೇಕು, ಆಮೇಲೆ ಯಾವ್ದೇ ತರ ಕಾಯಿಲೆಗಳು ಬರಬಾರ್ದು ಮುಂದೆ. ಅಂದ್ರೆ ಇವಾಗ ತುಂಬಾ ಕಿಡ್ನಿ ಪ್ರಾಬ್ಲಮ್ಸ್, ಡಯಾಬಿಟೀಸು, BP ಎಲ್ಲ ಬರ್ತಿದೆಲ್ಲ. ಸೊ ಇದನ್ನೆಲ್ಲ ಯಾವ ರೀತಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೇಕು. ಮತ್ತೆ ನಮ್ ಮನೇನಲ್ಲಿ ಆಲ್ರೆಡಿ ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ, ಮತ್ತೆ BP ಪೇಷಂಟ್ಸ್ ಇದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಯಾವ ರೀತಿ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅದ್ರಿಂದ. ಮತ್ತೆ ನಿದ್ದೆ ಕರೆಕ್ಟ್ ಆಗಿ ಎಷ್ಟು ಮಾಡ್ಬೇಕು, ಈ ರೀತಿ ಎಲ್ಲಾನು ನಿಮ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಮಗು ಜರ್ನಿ ಆಲ್ಮೋಸ್ಟ್ 6 to 8 months ಎಲ್ಲ ಕಂಪ್ಲೀಟ್ ಆಗ್ಲಿ. ಆಮೇಲೆ ಬೇಕಿದ್ರೆ ನಿಮ್ಗೆ ಇದ್ರ ಬಗ್ಗೆನೆ ಒಂದು ವೀಕ್ ಅಥವಾ 2 weeks ಆಗುತ್ತೆ. ಡೈಲಿ ಲೈಫ್ ಸ್ಟೈಲ್ ನೀವು ಇಂಟ್ರೆಸ್ಟ್ ಇತ್ತು ಅಂದ್ರೆ ನನ್ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಇರ್ಬೇಕು ನಮ್ ಡೈಲಿ ಲೈಫ್ ಅಲ್ಲಿ. ನಮ್ದೊಂದು ಏನು ಕಂಪ್ಲೀಟ್ ಬಾಡಿನ ರಿಜ್ಯುನೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆ, ಟಾಪಿಕ್ ಬರ್ತೀನಿ. ಆಮೇಲೆ ಡಿಹೈಡ್ರೇಟ್ ಬಗ್ಗೆ ಗೊತ್ತಾಯ್ತು. ಆಮೇಲೆ 6 months ಆದ್ಮೇಲೆ ನೀವು ನೀರನ್ನ ಕೊಡ್ಬೋದು. 1 year ಆದ್ಮೇಲೆ ಮಗುನೇ ಕೇಳುತ್ತೆ, ಅಮ್ಮ ನಂಗೆ ನೀರ್ ಬೇಕು. ನಾವ್ ಮನೇಲಿ ಏನ್ ಹೇಳ್ಕೊಡ್ತೀವಲ್ಲ ಭಾಷೆ, ಅದು ರೀತಿ ಕೊಡುತ್ತೆ. ಮತ್ತೆ ಗ್ರೈಂಡ್ ಪೌಡರ್ ಯಾರಾದ್ರೂ ಕೊಡ್ತಾ ಇದ್ದೀರಾ? ಅದೇನೇನೋ ಸಿಗುತ್ತಲ್ಲ, ಅದೇನದು ಬೊಟಾನಿಕ್ ಏನದು ಬೋರೋಸಿಲ್, ಏನಕ್ಕ ಕವನ ಅದು ಗ್ರೈಂಡ್ ವಾಟರ್. ಬೋನೋಸಿಲ್, ಗ್ರೈಂಡ್ ವಾಟರ್, ಬೋನೋಸಿಲ್ ಇದೆಲ್ಲ ಕೊಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಕೊಡ್ಬೇಡಿ, ನೀವ್ ಪರ್ಚೇಸೇ ಮಾಡಕ್ ಹೋಗ್ಬೇಡಿ. ಮತ್ತೆ ಅದ್ರ ಬದಲು ಏನ್ ಮಾಡ್ಬೇಕು? ಯಾಕೆ ಕೊಡ್ಬಾರ್ದು ಅಂತ ಯಾರಾದ್ರೂ ಪ್ರಶ್ನೆ ಇದ್ಯಾ? ಯಾಕೆ ಕೊಡ್ಬಾರ್ದು ಅಂತ ತಿಳಿಸ್ಕೊಡ್ಬೇಕಾ? ಓಕೆ, ತಿಳಿಸ್ಕೊಡ್ಬಿಡ್ತೀನಿ ಯಾಕೆ ಕೊಡ್ಬಾರ್ದು ಅಂತ. ಯಾಕೆ ಕೊಡ್ಬಾರ್ದು ಅಂದ್ರೆ ಅದ್ರಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್. ಅಕ್ಕ, ಶುಗರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಎಕ್ಸಾಕ್ಟ್ಲಿ ಹೌದು, ಶುಗರ್ ಕಂಟೆಂಟ್ ಇರುತ್ತೆ. ನೀವು ಮನೇಲಿ ಶುಗರ್ ಯೂಸ್ ಮಾಡ್ತಾ ಇದ್ದೀರಾ ಸುನೀತಾ ಅಕ್ಕ? ಅಕ್ಕ, ನಾವ್ ಬೆಲ್ಲ ಯೂಸ್ ಮಾಡ್ತೇವೆ ಜಾಸ್ತಿ. ಓ, ವೆರಿ ನೈಸ್ ಸುನೀತಾ ಅಕ್ಕ, ನೀವು ಪರವಾಗಿಲ್ಲ ನಮ್ ಜೊತೆ ಬರ್ತಾ ಇದ್ದೀರಾ ಹಿಂದೆ ಕೂಡ ಅಂತ. ಓಕೆ, ಶುಗರ್ ಕಂಟೆಂಟ್ ಇರುತ್ತೆ, ಮತ್ತೆ ಆಲ್ಕೋಹಾಲಿಕ್ ಇರುತ್ತೆ, ಮತ್ತೆ ಸೋಡಿಯಂ ಬೈಕಾರ್ಬನೇಟ್, ಮೇನ್ ವಿಷ ಅಂತಾನೆ ಹೇಳ್ಬೋದು ಇದು ಇರುತ್ತೆ ಒಂದು ಗ್ರೈಂಡ್ ವಾಟರ್ ಅಲ್ಲಿ. ಅದಕ್ಕೆ ದಯವಿಟ್ಟು ಯಾರು ಕೊಡ್ಬೇಡಿ. ನಮ್ ಹಿಂದಿನ ಕಾಲದವ್ರು ಹೇಳ್ತಾರೆ, ಗ್ರೈಂಡ್ ವಾಟರ್ ಕೊಟ್ಟಿದ ತಕ್ಷಣ ಮಗು ಚೆನ್ನಾಗ್ ನಿದ್ದೆ ಮಾಡುತ್ತೆ ಅಂತ. ಯಾಕೆ ನಿದ್ದೆ ಮಾಡುತ್ತೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ನಿದ್ದೆ ಮಾಡುತ್ತೆ ಕಾವೇರಿ ಅಕ್ಕ? ಯಾರ್ಯಾರು ಕ್ಯಾಮ್ರಾ ಆನ್ ಮಾಡ್ಕೊಂಡಿದೀರ ಅವ್ರನ್ನ ಮಾತ್ರ ಪ್ರಶ್ನೆ ಕೇಳ್ತಿದೀನಿ. ಯಾಕಂದ್ರೆ ಅಕ್ಕ ಆಲ್ಕೋಹಾಲ್ ಕಂಟೆಂಟ್ ಇರ್ತಿದ್ದಲ್ರಿ, ನಿಶಾಗಿ ಮಲ್ಕೊಂಡ್ಬಿಡ್ತೈತಿ. ಎಕ್ಸಾಕ್ಟ್ಲಿ ಹೌದು, ನಶೆ ಆಗ್ಬಿಡುತ್ತೆ ಮಗುಗೆ, ಅದಕ್ಕೆ ನಿದ್ದೆ ಮಾಡ್ತಿರುತ್ತೆ. ಮಗು ಹತ್ರೆ ಸಾಕು, ಏನು ಗ್ರೈಂಡ್ ವಾಟರ್ ಕೊಡೋದು, ಮಗುನ್ ಮಲ್ಗ್ಸೋದು. ಮಗು ಕಿರಿಕಿರಿ ಮಾಡ್ತಿದ್ರೆ ಸಾಕು, ಗ್ರೈಂಡ್ ವಾಟರ್ ಕೊಡೋದು, ಮಗುನ್ ಮಲ್ಗ್ಸೋದು.
ಮತ್ತೆ ಇನ್ನೇನ್ ಬೋನಸ್ ಇಲ್ಲ ಅದು ಇದು ಏನೇನೋ ಹೇಳ್ತಾರೆ, ಅದೆಲ್ಲ ದಯವಿಟ್ಟು ಕೊಡಕ್ ಹೋಗ್ಬಿಡಿ. 6 ತಿಂಗಳಿಗೆ ಎಷ್ಟು ದಿನ ಬರೀ ಬ್ರೆಸ್ಟ್ ಫೀಡ್ ಮಾಡಿಸ್ತೀರಾ, ಅವಾಗ ಯಾವ್ದೇ ತರ ಗ್ರೈ ವಾಟರ್ ಅವಶ್ಯಕತೆ ಇರೋದಿಲ್ಲ. ನೀವು ಸಾಲಿಡ್ ಸ್ಟಾರ್ಟ್ ಮಾಡ್ತಿದೀನಿ ಅಂದ್ರೆ, ಮಾಡಿದೀರಾ ಆಲ್ರೆಡಿ ಅಂದಾಗ ಅವಾಗ್ಲೂ ಕೂಡ ಗ್ರೈ ವಾಟರ್ ಬೇಡ. ಸುತ್ಕಾರ ಕೊಡ್ತಿರಲ್ಲ ಅಲ್ಲೇ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅಥವಾ ಇನ್ನೊಂದು ರೆಮಿಡಿ ಹೇಳ್ತೀನಿ, ನಮ್ ಮನೇಲಿ ಮಾಡುವಂತದ್ದು ಏನಂದ್ರೆ, ಓಂ ಹೂವ ಅಂತ ಕೇಳಿದಿರಾ? ಓಂ ಹೂವ ಅಂತ ಸಿಗುತ್ತೆ, ಕಲ್ ತರ ಇರುತ್ತೆ, ಅದು ಚಿಕ್ಕ ಚಿಕ್ಕ ಕಲ್ಗಳ ತರ ಇರುತ್ತೆ, ಬರ್ಕೊಳ್ಳಿ ಬೇಕಿದ್ರೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಓಂ ಹೂವ ಅಂತ. ಸೊ ಆ ಓಂ ಹೂವನ ತಗೊಂಡ್ ಬರ್ಬೇಕು. ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್. 1 ಲೀಟರ್ ಅಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಬಾಯ್ಲ್ ಆಗ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿ, ಅದು ಬಬಲ್ಸ್ ಬರುತ್ತಲ್ಲ ಆ ರೀತಿ ಬಾಯ್ಲ್ ಆಗ್ಬೇಕು. ಆ ರೀತಿ ಬಾಯ್ಲ್ ಆದ್ಮೇಲೆ ಇಷ್ಟು ಒಂದು 10 ಗ್ರಾಮ್ 5 ಗ್ರಾಮ್ ಆದ್ರೆ ಸಾಕು. 1 ಲೀಟರ್ ನೀರ್ಗೆ 5ರಿಂದ 8 ಗ್ರಾಮ್ ಅಷ್ಟು ಸಾಕು, ಆಯ್ತಾ? ಅಷ್ಟನ್ನ ಮಾತ್ರ ಅದಕ್ಕೆ ಹಾಕಿ ಮುಚ್ಚಳವನ್ನ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ನೀರ್ ಚೆನ್ನಾಗ್ ಕುದ್ದ ಮೇಲೆ ಗ್ಯಾಸ್ ನ ಆಫ್ ಮಾಡಿ, ಓಂ ಹೂವ ಅಂತ ಸಿಗುತ್ತೆ, ಅದನ್ನ ಒಂಚೂರ್ ತಗೊಂಡು ಅದಕ್ ಹಾಕಿ ಮುಚ್ಚಳವನ್ನ ಮುಚ್ಬಿಡ್ಬೇಕು. ಮತ್ತೆ ಇದು ಅಷ್ಟೇ ಅಕ್ಕ, ನೀವು ಈ ತರ ಇವಾಗ ನಾನು ಹೇಳ್ದೆ ಅಲ್ವಾ ಮಾಡೋದಕ್ಕೆ, ಯಾವ್ದ್ರಲ್ಲಿ ಮಾಡ್ಬೇಕು ಅನ್ಕೊಂಡಿದೀರಾ ಜಮುನಾ ಅಕ್ಕ? ಟೆಕ್ಸ್ಟ್ ಮಾಡಿ, ಅವ್ರು ಆಕ್ಟಿವ್ ಇದಾರೆ ಬಟ್ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದಾರೆ. ಜಮುನಾ ಅಕ್ಕ, ಇವಾಗ ನಾನು ಹೇಳ್ದೆ ಏನೋ ಒಂದ್ ಪಾತ್ರೆಯಲ್ಲಿ ನೀರ್ ತಗೊಳ್ಳಿ, ಚೆನ್ನಾಗ್ ಕುದಿಸಿದ್ಮೇಲೆ ಓಂ ಹೂವನ ಅದಕ್ ಹಾಕಿ ಮುಚ್ಚಳವನ್ನ ಮುಚ್ಚಿ ಅಂತ. ಯಾವ ಪಾತ್ರೆಯಲ್ಲಿ ಮಾಡ್ಬೇಕು ಅನ್ಕೊಂಡಿದೀರಾ ಜಮುನಾ ಅಕ್ಕ? ಟೆಕ್ಸ್ಟ್ ಮಾಡಿ. ಓಕೆ, ಯಾರ್ಯಾರು ಯಾವ ಪಾತ್ರೆಯಲ್ಲಿ ಮಾಡ್ಬೇಕು ಅನ್ಕೊಂಡಿದೀರಾ ಟೆಕ್ಸ್ಟ್ ಮಾಡಿ, ಎಲ್ರು ಟೆಕ್ಸ್ಟ್ ಮಾಡಿ, ಗೊತ್ತಾಗ್ಲಿ ಯಾರ್ಯಾರು ಆಕ್ಟಿವ್ ಇದ್ದೀರಾ ಅಂತ. ಕಾಪರ್, ಓಕೆ ಜಮುನಾ ಅಕ್ಕ, ನಾನು ಅವಾಗಿಂದ ಕಾಪರ್ ಅಂತಿದ್ದೀನಿಲ್ಲ, ಅದಕ್ಕೆ ಕಾಪರ್ ಅಂತ ಉತ್ತರ ಬಂತ ನನ್ಗೆ. ಓಕೆ, ಮಡಿಕೆ ಸ್ಟೀಲ್. ಓಕೆ ಮಧುಶ್ರೀ ಅಕ್ಕ, ಸ್ಟೀಲ್. ಓಕೆ, ಸ್ಟೀಲ್ ಆರ್ ಕಾಪರ್. ಓಕೆ ಐಶ್ವರ್ಯ ಅಕ್ಕ, ಸ್ಟೀಲ್. ಓಕೆ, ನಿಮ್ಮಲ್ಲಿ ಮಡಿಕೆ ಇದ್ರೆ ತುಂಬಾ ಒಳ್ಳೇದು. ಫಸ್ಟ್ ಪ್ರಿಯಾರಿಟಿ ಮಡಿಕೆಗೆ, ನೆಕ್ಸ್ಟ್ ಪ್ರಿಯಾರಿಟಿ ತಾಮ್ರ ಅಥವಾ ಕಂಚು. ಸೆಕೆಂಡ್ ಪ್ರಿಯಾರಿಟಿ. ಥರ್ಡ್ ಪ್ರಿಯಾರಿಟಿ ಸ್ಟೀಲ್ಗೆ. ಬಟ್ ಐ ಡೋಂಟ್ ಗಿವ್ ಎನಿ ಪ್ರಿಯಾರಿಟಿ ಫಾರ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂಗೆ ನಾನು ಪ್ರಿಯಾರಿಟೀಸೇ ಕೊಡಲ್ಲ. ಫಸ್ಟ್ ಮಡಿಕೆ ಸಿಗತ್ತೆ ಅಂದ್ರೆ ಸಿಗತ್ತಲ್ಲ, ಅದು ಒಂದು ಬೇಯಿಸ್ಕೊಳ್ಳೋದಕ್ಕೆ ಮತ್ತೆ ಮಗುಗ್ ಅಡ್ಗೆ ಮಾಡೋದಕ್ಕೆ ನೀವು ಮಡಿಕೆನ ಯೂಸ್ ಮಾಡ್ಬೋದು. ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಬಂದು ತಾಮ್ರ ಅಥವಾ ಕಂಚು. ಥರ್ಡ್ ಪ್ರಿಯಾರಿಟಿ ಸ್ಟೀಲ್, ಆಯ್ತಾ? ದಯವಿಟ್ಟು ಮತ್ತೆ ಸ್ಟೋರ್ ಮಾಡೋದು ಇಂಪಾರ್ಟೆಂಟ್. ಇದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಹಾರ್ಬೇಕದು. ಹಾರದ್ಮೇಲೆ ಗ್ಲಾಸಿನ ಜಾರ್ಗೆ ಹಾಕಿಡ್ಬೇಕು. ಗ್ಲಾಸ್ ಬಾಟಲ್ ಬರುತ್ತಲ್ಲ, ಎಷ್ಟೋ ಒಂದು ಗ್ಲಾಸ್ ಬಾಟಲ್, ಯಾರಾದ್ರೂ ನಿಮ್ಮ ಅಕ್ಕಪಕ್ಕದ ಮನೆಯವರು ಡ್ರಿಂಕ್ಸ್ ಮಾಡ್ತಾರೆ ಅಂದ್ರೆ ಆ ಬಾಟಲ್ ಎಲ್ಲ ಕೂಡ ನೀವು ಚೆನ್ನಾಗಿ ತೊಳೆದು ಸ್ಟೋರ್ ಮಾಡ್ಬೋದು. ಮಿಲಿಟರಿ ಬಾಟಲ್ಸ್ ಅಲ್ಲಿ ಚೆನ್ನಾಗಿ ಸ್ಟೋರ್ ಆಗುತ್ತೆ, ದೊಡ್ಡದಾಗೂ ಇರುತ್ತೆ. ಮತ್ತೆ ಅಂಗಡಿ ಕೂಡ ಕೇಳ್ತಾ ಇಲ್ಲ ಅಕ್ಕ. ಸಾರಿ, ಯಾವ್ದೋ ಕಾಲ್ ಬಂತು, ಸೊ ಡಿಸ್ಕನೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತಂದ್ರೆ ಓಮ್ ವಾಟರ್ ನ ಕೊಡ್ಬೋದು. ಆಮೇಲೆ ಮತ್ತು ಕೆಲವೊಂದು ರೆಮಿಡೀಸ್ ಇದೆ ಮಗುಗೆ. ನೀವು ಟಮ್ಮಿ ಟೈಮ್ ಅಂತ ಯಾರಾದ್ರೂ ಸ್ಟಾರ್ಟ್ ಮಾಡಿದೀರಾ? ಟಮ್ಮಿ ಟೈಮ್ ಮಾಡ್ತಾ ಇದ್ದೀರಾ ಮಗುಗೆ? ಯಾರು ಮಾಡ್ತಾರೆ? ಓಕೆ, ಮಗುನ ಈ ತರ ಬಾರ್ನೆ ಹಾಕಿ ಸ್ವಲ್ಪ ಹೊತ್ತು ಮಲಗಿಸುವಂತದ್ದು. ಬಟ್ ಅದ್ ಯಾವಾಗೆಲ್ಲ ಮಾಡ್ಬೋದು ಅಂತ ಗೊತ್ತಲ್ಲ. ಮಗು ಲೈಕ್ ಫೀಡ್ ಮಾಡಿಸಿ ಒಂದ್ 5 ನಿಮಿಷನಾದ್ರೂ ಆಗ್ಬೇಕು, ಆಮೇಲೆ ಬಾರ್ಲೆ ಹಾಕುವಂತದ್ದು. ಮತ್ತೆ ಸೈಕ್ಲಿಂಗ್ ಮಾಡಿಸ್ತಾ ಇದ್ದೀರಾ ಮಗುಗೆ? ಕಾಲಲ್ಲಿ ಹಿಡ್ಕೊಂಡು ಈ ತರ ಮಾಡಿಸ್ತಾ ಇದ್ದೀರಾ? ಮಾಡ್ಸಿ ಆ ತರ ತುಂಬಾ ಚೆನ್ನಾಗಿ ಮಗುವಿನ ಅದೊಂದು ಮಸಲ್ಸ್ ಎಲ್ಲ ಸ್ಟ್ರೆಚ್ ಆದ್ರೆ
ಆ ಏನು ನೆಕ್ಸ್ಟ್ ಡ್ಯಾನ್ಸರ್, ಒಳ್ಳೆ ಡ್ಯಾನ್ಸರ್ ಆಗ್ಬೋದು, ಹಿಪ್ ಹಾಪ್ ಡ್ಯಾನ್ಸರ್, ನಮ್ ಮೈಕಲ್ ಜಾಕ್ಸನ್ ತರ ಆಗ್ಬೋದು, ಒಳ್ಳೆ ಡ್ಯಾನ್ಸರ್ಸ್ ಆಗ್ಬೋದು. ಆತರ ಚೆನ್ನಾಗಿ ಈ ತರ ಎಲ್ಲ ಮಾಡ್ತಾ ಇದೆ. ಆಮೇಲೆ ಮಗುಗೆ ಹೊಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡೋ ತರ ಕ್ಲಾಕ್ ವೈಸ್ ಮಾಡೋದು ಮತ್ತೆ ಆಂಟಿ ಕ್ಲಾಕ್ ವೈಸ್ ಮಾಡೋದು. ಇದು ಸ್ನಾನಕ್ಕಿಂತ ಮುಂಚೆ ನೀವ್ ಹೆಂಗಿದ್ರು ಆಯಿಲ್ ಮಸಾಜ್ ಮಾಡಿ ತಾನೆ ಸ್ನಾನ ಮಾಡಿಸ್ತೀರಾ. ಸೊ ಈ ತರ ಹೊಟ್ಟೆಗೆ ಚೆನ್ನಾಗಿ ಈ ತರ ಮಸಾಜ್ ಮಾಡಿಸಿದ್ರೆ ಮಗುವಿನ ಜೀರ್ಣ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಮಗುವಿನ ಹೊಟ್ಟೆ ಏನಿದೆ ಅಲ್ಲ, ಕೆಲವು ಮಕ್ಕಳಿಗೆ ಹೊಟ್ಟೆ ಬೊಜ್ಜು ಬರುತ್ತಲ್ಲ, ಸೊ ಈ ಬೊಜ್ಜು ಬರೋದು ಕೂಡ ಕಮ್ಮಿ ಆಗುತ್ತೆ. ನೀವು ನೋಡಿರ್ಬೋದು ತುಂಬಾ ಜನ ಮಕ್ಕಳಿಗೆ ಒಂಥರ ಹೊಟ್ಟೆ ಮುಂದೆ ಇರುತ್ತೆ. ಸೊ ಇದ್ ಯಾಕಾಗತ್ತೆ ಅಂದ್ರೆ ಅವರು ಟಮಿ ಟೈಮ್ ಎಲ್ಲ ಮಾಡೋದಿಲ್ಲ, ಮತ್ತೆ ಮಗು ಫೀಡ್ ಆಗಿದ ತಕ್ಷಣನೇ ಮಲಗ್ಸೋದು, ಈ ತರದ್ದೆಲ್ಲ ಆಗಿದ್ರೆ ಮಾಡ್ತಾರೆ. ಹೇಳ್ತೀನಿ ಮಧುಶ್ರೀ ಅಕ್ಕ, ನೆಕ್ಸ್ಟ್ ಬರ್ತೀನಿ ಒಂದೊಂದೇ ಕಂಪ್ಲೀಟ್ ಮಾಡೋಣ ಅಂತ. ಮತ್ತೆ ಬರ್ಪಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಮ್ ಪಲ್ಲವಿ ಅಕ್ಕ ಅವ್ರು ಹೇಳಿರ್ತಾರೆ ಎಷ್ಟು ಬರ್ಪಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಬರ್ಪಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿ. ಕೆಲವು ಮಕ್ಳಿಗೆ ಬರ್ಪಿಂಗ್ ಬರೋದಿಲ್ಲ, ಅಂದ್ರೆ ದೇಕೋದಿಲ್ಲ, ಸೊ ಅವಾಗ ಯೋಚನೆ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ತುಂಬಾ ಜನ ಕೇಳ್ತಿದ್ರು ಮಗುವಿನ weight ನ ಹೆಂಗ್ ದಪ್ಪ ಇನ್ಕ್ರೀಸ್ ಮಾಡೋದು ಅಂತ. ಇವತ್ತೇ ಯಾರ್ದಾದ್ರು ಪ್ರಶ್ನೆ ಇದೆಯಾ ಮಗುವಿನ weight ಹೆಂಗ್ ಇನ್ಕ್ರೀಸ್ ಮಾಡೋದು ಅಂತ? ನಮ್ ರಾಜಮಾತ ಮಕ್ಳು ಜಾಸ್ತಿ ಗುಂಡ್ಗಿರಲ್ಲ, ತುಂಬಾ ಜಾಸ್ತಿ. ಯಾಕಂದ್ರೆ ಅಷ್ಟು ಆಕ್ಟಿವ್ ಇರ್ತಾರೆ. ಅಷ್ಟೊಂದು ಆಕ್ಟಿವ್ ಇದ್ರೆ ಹೆಂಗೆ ತಾನೇ ಅವ್ರು ದಪ್ಪ ಆಗ್ತಾರೆ? ಯಾರೋ ತುಂಬಾ ರೇರ್ ಗುಂಡ್ಗಿರೋ ತರದ್ದು ಮಕ್ಳು. ಯೂಶ್ವಲಿ ಎಲ್ಲಾ ಮಕ್ಳುನು ಮೀಡಿಯಂ ಆಗಿರ್ತಾರೆ. ಬಿಕಾಸ್ ಅವ್ರು ಅಷ್ಟು ಆಕ್ಟಿವ್ ಇರ್ತಾರೆ. ಎಷ್ಟು ಅಂದ್ರೆ ಇವಾಗ ನಾವು ಮೊನ್ನೆ ಗ್ರೂಪ್ ಅಲ್ಲೂ ಕೂಡ ಒಬ್ರು ಸೆಂಡ್ ಮಾಡಿದ್ರು, 15 ಡೇಸ್ಗೆನೆ ಆ ಮಗು ದಬಾಕೊಂಡು ಫುಲ್ ಮುಂದೆ ತೆವಳೋದಕ್ಕೇನೆ ಶುರು ಮಾಡಿದೆ. ಅಷ್ಟು ಆಕ್ಟಿವ್ ಇದೆ ಮಗು ಅಲ್ವಾ? ಹಂಗಾಗಿ ಅಷ್ಟೊಂದು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಗುವಿನ ವೆಯ್ಟ್ ಬಗ್ಗೆ. ಇನ್ನು ವೆಯ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಲೇಬೇಕು ಅಂದ್ರೆ ಚೆನ್ನಾಗಿ ಫೀಡ್ ಮಾಡಿಸಿ ಮಗುಗೆ. ಸುತ್ಕಾರ ಕೊಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನೀವು ಸ್ವಲ್ಪ ರೆಡಿ ಆಗಿರಿ ಪ್ರತಿ ಸರಿ ಫೀಡ್ ಮಾಡ್ಸೋದಕ್ಕೂ ಕೂಡ. ಫೀಡ್ ಮಾಡಿಸಿ ನೀವು ಕೂಡ ವೆಯ್ಟ್ ಲಾಸ್ ಆಗ್ತೀರಾ, ಮಗು ಕೂಡ ವೆಯ್ಟ್ ಗೇನ್ ಆಗುತ್ತೆ. ಓಕೆನಾ? ಆಮೇಲೆ ನೀವು ಮಗು ವೆಯ್ಟ್ ಗೇನ್ ಆಗ್ಲೇಬೇಕು ಅನ್ನೋ ತುಂಬಾ ಜನಕ್ಕೆ ಆಸೆ ಇದ್ರೆ ಇದು ದೇಸಿ ತುಪ್ಪ ಸಿಗುತ್ತಲ್ಲ, ನಾಟಿ ಹಸುವಿನ ತುಪ್ಪ, ಅದನ್ನ ಕೂಡ ಒಂಚೂರು ಕೊಡ್ಬೋದು. ಒಂದಿನ ಕೊಟ್ಟು ನೋಡಿ. ಅಕಸ್ಮಾತ್ ಮಗುವಿನ ವೆಯ್ಟ್ ಏನು ಕೆಮ್ಮು ಬಂದಿಲ್ಲ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಕೆಮ್ಮು ಬಂತು ಅಂದ್ರೆ ಸ್ಟಾಪ್ ಮಾಡಿ. ಕೆಲವು ಮಕ್ಳಿಗೆ ಅಡ್ಜಸ್ಟ್ ಆಗೋದಿಲ್ಲ, ಅದನ್ನ ನೋಡ್ಕೋಬೇಕು ನೀವೇ ಒಂದಿನ ಕೊಟ್ಟು. ಅದು ಬೆಳಗಿನ ಜಾವ ಕೊಟ್ರೆ, ಅಂದ್ರೆ ಮಗು ಮಲಗಿರುತ್ತಲ್ಲ, ತುಂಬಾ ಹೊತ್ತು ನಿದ್ದೆ ಮಾಡಿ ಎದ್ದ ಮೇಲೆ ಕೊಟ್ರೆ ಅದು ಚೆನ್ನಾಗಿ ಮಗು ಓವರ್ ಫೀಡ್ ತಗೊಳ್ಳೋದೇ ಇಲ್ಲ. ಫೀಡ್ ಜಾಸ್ತಿ ತಗೊಳ್ಳೋದೇ ಇಲ್ಲ. ಓವರ್ ಫೀಡ್ ಎಷ್ಟು ಬೇಕೋ ಅಷ್ಟೇ ಮಗು ತಗೊಳ್ಳೋದು. ಆಲ್ರೆಡಿ ನೀವು ಟಾಕ್ ಟು ಬೇಬಿ ಮಾಡಿರ್ತೀರಾ, ಸೊ ಮಗುಗ್ ಆಲ್ರೆಡಿ ಅರ್ಥ ಆಗಿರುತ್ತೆ ಯಾವ್ದು ಓವರ್ ಫೀಡ್ ಅಂತ ಹೇಳಿ. ನಾನು ಅದಕ್ಕೆ ಆನ್ಸರೇ ಮಾಡೋಂಗಿಲ್ಲ. ಓವರ್ ಫೀಡ್ ತಗೊಳ್ಳೋದೇ ಇಲ್ಲ. ಅಷ್ಟೊಂದು ಓವರ್ ಫೀಡ್ ತಗೋತು ಅಂದ್ರೂ ಕೂಡ ಸುಸು ಮಾಡಿ ಹೊರಗಡೆ ಹಾಕ್ಬಿಡುತ್ತೆ, ಮತ್ತೆ ವಾಮಿಟಿಂಗ್ ಮಾಡಿ ಹೊರಗಡೆ ಹಾಕ್ಬಿಟ್ಟಿರುತ್ತೆ. ಮಗು ಸುಸು ತುಂಬಾ ಮಾಡ್ತಾನೆ ಇರುತ್ತಲ್ಲ, ಹಂಗಾಗಿ ಅದು ಓವರ್ ಫೀಡ್ ಆಗೋದೇ ಇಲ್ಲ. ಅಕ್ಕ ಸುಸು ಮೋಷನ್ ಎಲ್ಲ ಮಾಡಿದಾಗ 1 hour ಒಂದ್ಸರಿ ಅವಳು ಡಿಮಾಂಡ್ ಮಾಡ್ತಾಳೆ ಫೀಡಿಂಗಿಗೆ. ಅವಾಗ ನನಗ್ ಭಯ ಆಗತ್ತೆ ಎಲ್ಲಿ ಓವರ್ ಫೀಡ್ ಆಗತ್ತೇನೋ ಅಂತ. ಭಯನೇ ಪಡಕ್ ಹೋಗ್ಬೇಡಿ. ಯಾವ ಮಕ್ಳು ಕೂಡ ಓವರ್ ಫೀಡ್ ತಗೊಳಲ್ಲ. ತುಂಬಾ ರೇರ್ ಅಕ್ಕ ಓವರ್ ಫೀಡ್ ತಗೊಳ್ಳೋಂತ ಮಕ್ಳು. ಮಗುಗ್ ಎಷ್ಟು ಬೇಕೋ ಅಷ್ಟೇ ಹಾಲನ್ ತಗೊಳ್ಳೋದು. ಈಗ 1 hour ಒಂದ್ಸಲಿ ಡಿಮಾಂಡ್ ಮಾಡಿದ್ರೆ ನಾವು ಫೀಡ್ ಮಾಡ್ಬೋದಲ್ವಾ? ಮಾಡಿ, ಏನ್ ಪ್ರಾಬ್ಲಮ್ ಆಗಲ್ಲ ಅಲ್ಲ? ಏನು ಆಗೋದಿಲ್ಲ, ಮಾಡಿ ಅಕ್ಕ. ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಮಾಡ್ಬೇಡಿ ಅಂತ, ದಯವಿಟ್ಟು ಮಾಡಿ. ನಿಮ್ಗೆ ಇನ್ನೂ ಖುಷಿಯಿಂದ ಮಾಡ್ಬೇಕು. ಹೌದು. ನೀವು ಬೇಕಿದ್ರೆ ಒಂದ್ಸತಿ ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಹೇಳ್ತಾರೆ ನೋಡಿ ಯಾವ ರೀತಿ ಹೇಳ್ತಾರೆ ಅಂತ. ಕೆಲವರು ಆಲೋಪತಿಕ್ ಡಾಕ್ಟರ್ಸ್ಗೆ ಬೇರೆ ಮಕ್ಳು ನೋಡಿದ್ರೆ ಹೊಟ್ಟೆ ಉರಿ ಅನ್ಸುತ್ತೆ ಅಂತ ಆ ಡಾಕ್ಟರ್ಸ್ ಹೇಳಿದ್ರು ನನಗೆ. ಸೊ ಹಂಗಾಗಿ ಓವರ್ ಫೀಡ್ ಅಂತ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡಿ. ಫೀಡ್ ಮಾಡ್ತೀರಿ, ಮಗು ಎಷ್ಟು ಫೀಡ್ ತಗೊಳುತ್ತೋ ಅಷ್ಟೇ ತಗೊಳುತ್ತೆ. ಜಾಸ್ತಿ ಫೀಡ್ ತಗೊಳೋದಕ್ ಚಾನ್ಸೇ ಇಲ್ಲ. ಮತ್ತೆ ಪಲ್ಲವಿ ಅವ್ರು ಹೇಳಿದಾರ ಎಷ್ಟು ದಿನ ಹಾಲನ್ನ ಶೇಖರ್ಸ್ ಎಲ್ಲ ಇಡ್ಬೋದು ಅಂತ ಹೇಳಿ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾ? ಆಲ್ರೆಡಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ತುಂಬಾ ಜನ ಪಂಪ್ ಯೂಸ್ ಮಾಡಿ ಎಲ್ಲ ಹೊರಗಡೆ ತೆಗಿತಾರೆ. ಮತ್ತೆ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಬಂತು ನನ್ಗೆ. ಓಕೆ, ಹೇಳಿದ್ದಾರೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಎಲ್ಲಾರ್ ಮಕ್ಳುನು 6 months ಒಳಗಡೆನೆ ಇದಾರ, 6 months ಆಗಿರೋರು ಇದಾರ? ಫುಡ್ಸ್ ಬಗ್ಗೆ ಕೆಲವೊಂದು ಸಜೆಷನ್ ಕೊಡ್ಬೇಕು ಅನ್ಕೊಂಡಿದೀನಿ. ಕೊಡಿ ಅಕ್ಕ, ಯಾಕಂದ್ರೆ ನನ್ನ ಮಗಳಿಗೆ 2 days ಅಥವಾ 6 months ಕಂಪ್ಲೀಟ್ ಆಗ್ತಿದೆ. ಓಕೆ 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 ಅಕ್ಕ. ರೂಪಾಕ ನಮಸ್ತೆ. ಪಲ್ಲವಿ ಅಕ್ಕ ನಮಸ್ತೆ, ಹೇಳಿ ಅಕ್ಕ. ಅಕ್ಕ ಟಾಪಿಕ್ ಒಂದ್ಸಲ ಕವರ್ ಮಾಡಿ ಅಕ್ಕ ಅವ್ರಿಗೆ. ಫ್ರೀಸ್ ಮಾಡೋದು ಎಷ್ಟೊತ್ತು ನಾವು ಸ್ಟೋರ್ ಮಾಡ್ಬೇಕು ಅನ್ನೋದು. ಓಕೆ 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 ಅಕ್ಕ.
ಓಕೆ. ಫ್ರೀಸ್ ಅದು ಎಲೆಕ್ಟ್ರಿಕ್ ಪಂಪ್ ಆದಷ್ಟು ನಾನು ಹೇಳ್ತೀನಿ, ನೀವು ವರ್ಕಿಂಗ್ ವುಮೆನ್ಸ್ ಅಲ್ಲ, ಮನೇಲೇ ಇದ್ದೀರಾ ಅಂದ್ರೆ ದಯವಿಟ್ಟು ಹಂಗೆ ಫೀಡ್ ಮಾಡಿಸಿ. ನನಗ್ ಸುಸ್ತಾಗತ್ತೆ, ತುಂಬಾ ಟಯರ್ಡ್ನೆಸ್ ಇದೆ ಅಂತ ಹೇಳಿ ನೀವು ಸ್ಟೋರ್ ಮಾಡೋದ್ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಾವು ತಾಯಿಯರಿದ್ದೀರಿ, ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬೇಕು ನಮ್ಮ ಮಗುಗೋಸ್ಕರ. ಅದು ಮುಂದೆ ಗೊತ್ತಾಗುತ್ತೆ ನಾವು ಸ್ಯಾಕ್ರಿಫೈಸ್ ಮಾಡಿರೋದು ಎಷ್ಟು ಮಟ್ಟಿಗೆ ಅದು ಯೂಸ್ಫುಲ್ ಆಗಿದೆ ನಮಗೆ ಅಂತ. ಬಟ್ ಕೆಲವ್ರಿಗೆ ವರ್ಕಿಂಗ್ ವುಮೆನ್ಸ್ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ ಅವ್ರು ಬೇಕಿದ್ರೆ ಸ್ಟೋರ್ ಮಾಡಿ ಕೊಡುವಂತದ್ ಮಾಡ್ಬೋದು. ಹೆಂಗೆ ಸ್ಟೋರ್ ಮಾಡ್ಬೇಕು ಅಂದ್ರೆ, ಅದು ಸ್ವಲ್ಪ ಅದು ನೀವು ಸ್ಟೋರ್ ಮಾಡುವಂತ ಬಾಟಲ್ ಗ್ಲಾಸ್ ಆಗಿರ್ಬೇಕು. ಓಕೆನಾ, ಗ್ಲಾಸಿನ್ ಜಾರ್ ಆಗಿರ್ಬೇಕು, ಗ್ಲಾಸ್ ಬಾಟಲ್ ಆ ತರದ್ದು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆನಾ, ಆ ಗ್ಲಾಸ್ ಬಾಟಲ್ ಅಲ್ಲಿ ನೀವು ಫಸ್ಟ್ ಅಂದ್ರೆ ನಾರ್ಮಲ್ ಆಗಿ ಇಡ್ತೀರಾ ಅಂದ್ರೆ ಒಂದ್ 3 ಇಂದ 4 ಅವರ್ ಇಡ್ಬೋದು. ಹಾಗೆ ಇಡ್ತೀನಿ ಅಂದ್ರೆ ವಿತೌಟ್ ಎನಿ ರೆಫ್ರಿಜರೇಷನ್, ಫ್ರಿಡ್ಜ್ ನಲ್ಲಿ ಏನು ಇಡಲ್ಲ ಅಂದ್ರೆ ಜಸ್ಟ್ ಪಂಪ್ ಮಾಡಿದ ತಕ್ಷಣ ಒಂದು 3 ಇಂದ 4 ಗಂಟೆಗಳ ಕಾಲ ಹಂಗೆ ಇಡ್ಬೋದು. ಆದ್ರೆ ಹೈಜೀನ್ ನ ದಯವಿಟ್ಟು ಮೇಂಟೈನ್ ಮಾಡ್ಬೇಕು. ಒಂಚೂರ್ ಡಸ್ಟ್ ಒಳಗಡೆ ಹೋಯ್ತು ಅಂದ್ರು ಮಗುಗೆ ಕೋಲ್ಡ್ ಆಗೋದು, ಕಾಫ್ ಆಗೋದು ಈ ತರ ಪ್ರಾಬ್ಲಮ್ಸ್ ಆಗತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ರೂಮ್ ಟೆಂಪರೇಚರ್ ಅಲ್ಲಾದ್ರೆ ಅದೇ ಹೇಳಿದ್ನಲ್ಲ, 3 ಇಂದ 4 ಅವರ್ ಅಥವಾ ಮಿನಿಮಮ್ ಏನಿಲ್ಲ ಅಂದ್ರೂ 3 ಅವರ್ ಅಷ್ಟೇ ಇಡ್ಬೋದು. ಮ್ಯಾಕ್ಸಿಮಮ್ 4 ಅವರ್ ಇಟ್ಕೋಬಹುದು. ಆಮೇಲೆ ರೆಫ್ರಿಜರೇಟ್ ಮಾಡ್ತೀರಾ ಅಂದ್ರೆ ಫ್ರಿಡ್ಜ್ ನಲ್ಲಿ ಇಡ್ತೀರಾ, ನಿಮ್ ಮನೆ ಇರುವಂತ ನಾರ್ಮಲ್ ಫ್ರೀಸರ್ ಅಲ್ಲಿ ಇಡ್ತೀರಾ ಅಂತಂದ್ರೆ 3 ಇಂದ 5 ದಿನಗಳ ಕಾಲ ಅಷ್ಟೇ ಇಡ್ಬೋದು. ನಾರ್ಮಲ್ ಆಗಿ ಫ್ರಿಡ್ಜ್ ಅಂದ್ರೆ ನಾವು ತರಕಾರಿಗಳೆಲ್ಲ ಇಟ್ಕೋತೀವಲ್ಲ, ಸೊ ಅದ್ರಲ್ಲಿ ಫ್ರಿಡ್ಜ್ ಬಗ್ಗೆನೂ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಇದು ಟಾಪಿಕ್ ನ ಮುಗಿದ್ಮೇಲೆ. 3 ಇಂದ 5 ದಿನಗಳ ಕಾಲ ಅಷ್ಟೇ ಇಟ್ಕೋಬಹುದು. ಆಮೇಲೆ ನೆಕ್ಸ್ಟ್ ಫ್ರೀಸರ್ ಅಂದ್ರೆ ಮೇಲೆ ಐಸ್ ಎಲ್ಲ ಇಡ್ತೀವಲ್ಲ ನಾವು, ಸೊ ಅದ್ರಲ್ಲಿ ಇಡ್ತೀರಾ ಅಂದ್ರೆ 2 ವಾರಗಳ ಕಾಲ ಇಟ್ಕೋಬಹುದು. 2 ವಾರ. ಮತ್ತೆ ತುಂಬಾ ಡೀಪ್ ಫ್ರೀಸರ್ ಅಂದ್ರೆ ಇವಾಗ ಹೊರಗಡೆ ಎಲ್ಲ ಸಿಗತ್ತಲ್ಲ, ಹಾಲ್ ಅಂಗಡಿಗಳಲ್ಲಿ ಎಲ್ಲ ಸಿಗತ್ತಲ್ಲ ಡೀಪ್ ಫ್ರೀಸರ್, ಅದ್ರಲ್ಲಾದ್ರೆ 6 ತಿಂಗಳ ಕಾಲ ಇಟ್ಕೋಬಹುದು. ಬಟ್ ಅಷ್ಟೊಂದೆಲ್ಲ ನಾವು ಹೋಗಕ್ಕೆ ಹೋಗಲ್ಲ. ಈಗ ಹೇಳ್ತೀನಿ ನಾನು ಫ್ರಿಡ್ಜ್ ಬಗ್ಗೆ ಡಿಸ್ಅಡ್ವಾಂಟೇಜ್. ಫ್ರಿಡ್ಜ್ ಅಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಇದೆ ಅಂದ್ರೆ CFC ಅನ್ನೋದು ಕಂಟೆಂಟ್ ಇದೆ ಫ್ರಿಡ್ಜ್ ನಲ್ಲಿ, ರೆಫ್ರಿಜಿರೇಟರ್ ನಲ್ಲಿ. ನನ್ನ ಆರ್ಯಭಟ ಅವ್ರದ್ದು ಸ್ವಲ್ಪ ಕೆಲವೊಂದು ಸೂತ್ರಗಳೆಲ್ಲ ಓದ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಯಾವ್ದೇ ಒಂದು CFC ಅಂದ್ರೆ ಕ್ಲೋರೋ ಫ್ಲೂರೋ ಕಾರ್ಬನ್ ಡೈಆಕ್ಸೈಡ್ ಅಂತ ರೆಫ್ರಿಜಿರೇಟರ್ ನಲ್ಲಿ ಇರುವಂತದ್ದು. ಕ್ಲೋರೋ ಫ್ಲೂರೋ ಮತ್ತೆ ಕ್ಲೋರೈಡ್ ಇರುತ್ತೆ, ಫ್ಲೋರೈಡ್ ಇರುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಒಳ್ಳೇದಾ ಕೆಟ್ಟದ್ದಾ? ಅಶ್ವಿನಿ ಯಾಕ ರಿಪ್ಲೈ ಮಾಡಿ. ಕೆಟ್ಟದ್ದು ಅಲ್ಲ. ಫ್ರಿಡ್ಜ್ ನಲ್ಲಿ ಅದು ಎಮಿಟ್ ಆಗತ್ತಂತೆ, CFC ಎಮಿಟ್ ಆಗತ್ತೆ, ರೇಡಿಯೇಷನ್ಸ್ ಇದೆ ಅಲ್ಲ ಅದು ಎಮಿಟ್ ಆಗತ್ತೆ. ಆ ಎಮಿಟ್ ಆಗಿ ಏನಾಗತ್ತೆ, ಎಲ್ಲ ಆಗುತ್ತದು ಎಮಿಟ್ ಆಗಿ ನಾವ್ ಇಟ್ಟಿರುವಂತ ಪದಾರ್ಥಗಳಿಗೆ ಹೋಗುತ್ತೆ. ನಾವು ಒಂದು ಫ್ರೂಟ್ಸ್ ಇಟ್ಟಿರ್ಬೋದು ಅಥವಾ ವೆಜಿಟೇಬಲ್ಸ್ ಇಟ್ಟಿರ್ಬೋದು, ಧಾನ್ಯಗಳನ್ನ ಇಟ್ಟಿರ್ಬೋದು, ಏನ್ ಇಟ್ಟಿದೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ಅದನ್ನ ನಾವು ತಗೊಂಬಂದು ಫ್ರೆಶ್ ಆಗಿದೆ ಅಂದ್ಬಿಟ್ಟು ಅಡ್ಗೆ ಮಾಡ್ಕೊಂಡ್ ತಿಂದ್ರೆ ಏನಾಯ್ತು, ನಮ್ ಬಾಡಿ ಕಾರ್ಬನ್ ಡೈಆಕ್ಸೈಡ್ ಹೋಯ್ತು, ಮತ್ತೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ರೆಫ್ರಿಜಿರೇಟ್ ಮಾಡ್ಬೋದಾ, ಮಗುವಿನ ಹಾಲು ಶೇಖರಿಸಿ ಇಡ್ಬೋದಾ ಫ್ರಿಡ್ಜ್ ನಲ್ಲಿ ಅಂತ ಯೋಚನೆ ಮಾಡಿ. ನಿಮ್ಗೂ ಅಷ್ಟೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವೇ ಮನೆಯಲ್ಲಿ. ಶಶಿಕಲಾ ಅಕ್ಕ ಏನೋ ಹೇಳಿದ್ರು. ಓಕೆ ಶಶಿಕಲಾ ಅಕ್ಕ, ರಿಪ್ಲೈ ಮಾಡ್ತೀನಿ ಅದಕ್ಕೆ. ನೀವೇ ಆದಷ್ಟು ಮನೆಯಲ್ಲೇ ಫೀಡ್ ಮಾಡಿಸಿ. ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಬೇಕಿದ್ರೆ 2 ಇಂದ 3 ಅವರ್ ಅಥವಾ 3 ಇಂದ 4 ಅವರ್ ಹಾಗೆ ಇಟ್ಟು ನೀವು ಬೇಕಿದ್ರೆ ಕುಡಿಸ್ಬೋದು. ಬಟ್ ಜಾಸ್ತಿ ಹೊತ್ತು ಮಾತ್ರ ದಯವಿಟ್ಟು ರೆಫ್ರಿಜಿರೇಟರ್ ನ ನೀವು ಯೂಸ್ ಮಾಡಬೇಡಿ ಮನೆಯಲ್ಲಿ. ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ಬಂದು ನನ್ ಅಂಗಡಿಗೆ ಹೋಗೋದ್ ಕಷ್ಟ ಅಂದ್ಬಿಟ್ಟು 3 ವಾರಕ್ಕೆ 4 ವಾರಕ್ಕೆಲ್ಲ ತಗೊಂಡೋಗಿ ಈ ತರ ರೆಫ್ರಿಜಿರೇಟ್ ಮಾಡೋದ್ರಿಂದ ತುಂಬಾನೇ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರತ್ತೆ. ಹಂಗಾಗಿ ರೆಫ್ರಿಜಿರೇಟರ್ ನ ಆದಷ್ಟು ಕಮ್ಮಿ ಬಳಸಿ. ಕೋಲ್ಡ್ ಐಟಮ್ಸ್ ನ ಮಗುಗೂ ಕೊಡ್ಬೇಡಿ, ನೀವು ಕೂಡ ತಗೋಬೇಡಿ ರೆಫ್ರಿಜಿರೇಟ್ ಆಗಿರೋದು. ಓಕೆನಾ, ಏನಾದ್ರು ಡೌಟ್ಸ್ ಇದೆಯಾ? ಏನು ಇಲ್ಲ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಬೇಬಿ ಫುಡ್ ಬಗ್ಗೆ ಕೇಳ್ತಿದ್ರಿ ಅಲ್ವಾ ಅಕ್ಕ, ಹೇಳ್ತೀನಿ. ಬೇಬಿ ಫುಡ್ಸ್ ನ ನೀವು ಕೆಲವರು ಮಗುಗೆ ಹಾಲ್ ಸಾಕಾಗ್ತಿಲ್ಲ ಅಂದ್ಬಿಟ್ಟು 3 ತಿಂಗಳಿಂದಾನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಯು ಕ್ಯಾನ್ ಸ್ಟಾರ್ಟ್. ಬಟ್ ನಾನ್ ಹೇಳೋದೇನಂದ್ರೆ 6 ತಿಂಗಳು ಬರೀ ಬ್ರೆಸ್ಟ್ ಫೀಡ್ ನೇ ಕೊಡಿ, ಸಾಲಿಡ್ಸ್ ನ ಸ್ಟಾರ್ಟ್ ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಬಟ್ ಆದ್ರೂ ನಮ್ಮ ಮನೇಲಿ ಕೇಳ್ತಾ ಇಲ್ಲ, ಎಲ್ಲರೂ ಫೀಡ್ ಮಾಡ್ಸು, ಏನೋ ಸಾಲಿಡ್ ಸ್ಟಾರ್ಟ್ ಮಾಡು, ವೇಟ್ ಗೇನ್ ಆಗ್ಲಿ ಮಗು ಅಂತ ಹೇಳ್ತಿದ್ರೆ ಅಂದ್ರೆ ಅವಾಗ ನಿಮ್ಗೆ ಬಿಟ್ಟಿದ್ದು ಡಿಸಿಷನ್. 3 months ಆದ್ಮೇಲೆ ಬೇಕಿದ್ರೆ ಓಕೆ ಫೈನ್ ಅಂತ ಅನ್ಸುತ್ತೇನೋ ಗೊತ್ತಿಲ್ಲ ನನ್ಗೆ, ಬಟ್ ಐ ಸಜೆಸ್ಟ್ 6 months ಆದ್ಮೇಲೆ. 6 months ಆದ್ಮೇಲೆ ನೀವು ಸಾಲಿಡ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಇನಿಷಿಯಲ್ ಆಗಿ ಸಾಲಿಡ್ ಕೊಡ್ತಿದ್ದೀರಾ ಅಂದ್ರೆ ನಿಮ್ಮದೊಂದು ಪ್ರಾಂತ್ಯದಲ್ಲಿ ಅಂದ್ರೆ ನಿಮ್ ರೀಜನ್ ಅಲ್ಲಿ ನೀವ್ ಏನ್ ತಿಂತೀರಲ್ಲ, ಕೆಲವ್ರಿಗೆ ರಾಗಿ, ಕೆಲವ್ರಿಗೆ ಜೋಳ, ಕೆಲವ್ರು ಅಕ್ಕಿ, ಈ ರೀತಿ ಇರುತ್ತಲ್ಲ. ಸೊ ಅದನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇನಿಷಿಯಲ್ ಆಗಿ ನಾನ್ ಏನ್ ಹೇಳ್ತೀನಿ ಅಂದ್ರೆ ರಾಗಿನ ಸ್ಟಾರ್ಟ್ ಮಾಡಿ ನೀವು.
ಜಸ್ಟ್ ರಾಗಿನ ತಗೊಂಡ್ ಬಂದು ಅದನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನ ಪೌಡರ್ ಮಾಡಿ ಮನೆಯಲ್ಲೇ ಚೆನ್ನಾಗಿ ಬೀಸ್ಬಿಟ್ಟು, ಅಂದ್ರೆ ಸ್ಯಾರಿ ಅಥವಾ ತೆಳ್ಳಗಿರುವಂತ ಬಟ್ಟೆ ಬರುತ್ತಲ್ಲ, ಸೊ ಅದ್ರಲ್ಲಿ ಜರಡಿ ಮಾಡಿ ಸರಿ ಮಾಡಿ ಕೊಡಿ. ಇನಿಷಿಯಲ್ ಆಗಿ ಕೊಡ್ತಿದ್ದೀರಾ ಅಂದ್ರೆ ಅದು ಲಿಕ್ವಿಡ್ ತರ ಇರ್ಬೇಕು, ಗಟ್ಟಿ ಮಾಡ್ಬಾರ್ದು, ಸರಿ ತರಾನೇ ಇರ್ಬಾರ್ದು. ಅದು ಒಂಥರ ಗಂಜಿ ತರ ಇರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ, 1 ವಾರಗಳ ಕಾಲ ಅಥವಾ 2 ವಾರ 3 ವಾರ ಗಂಜಿ ತರ ಇರ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಮಗು ಹೊಟ್ಟೆ ಹೋಗ್ತಿದ್ರೆ ಅದು ಅಷ್ಟು ಡೈಜೆಷನ್ ಆಗೋದಿಲ್ಲ. ರಾಗಿ ಅಲ್ವಾ, ತುಂಬಾ ಟೈಮ್ ತಗೊಳುತ್ತೆ. ಓಕೆನಾ? ಮತ್ತೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಮಾರ್ನಿಂಗ್ ನೀವು ಮಾಡ್ಬೋದು, ಮಾರ್ನಿಂಗ್ ಕೊಡ್ಬೇಕು ಸಾಲಿಡ್ ನ ಯಾವತ್ತೂ ಕೂಡ. ಕೆಲವ್ರು ಹೇಳ್ತಾರೆ ನೈಟ್ ಕೊಡಿ ಅಂತ, ದಯವಿಟ್ಟು ನೈಟ್ ಕೊಡಕ್ ಹೋಗ್ಬೇಡಿ, ಮಾರ್ನಿಂಗ್ ಕೊಡಿ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಕೂಡ ಕೊಡ್ಬೋದು. ಯಾಕೆ ಅಂದ್ರೆ ಸೂರ್ಯ ಇರೋ ಟೈಮ್ ಅಲ್ಲಿ ನಾವು ತಿನ್ನುವಂತ ಆಹಾರನೂ ಅಷ್ಟೇ, ಅದು ಕಾಳುಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಮತ್ತೆ ನಾವು ಜಾಸ್ತಿ ಊಟ ಮಾಡ್ತೀನಿ ಅಂದ್ರೂ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮಾಡಿ, ನೈಟ್ ಊಟ ಸ್ವಲ್ಪ ಕಮ್ಮಿ ಮಾಡಿ. ಯಾಕಂದ್ರೆ ಡೈಜೆಷನ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಇನಿಷಿಯಲ್ ಆಗಿ ಒನ್ಸ್ ಇನ್ ಅ ಡೇ, ಒನ್ ಟೈಮ್, ಒಂದ್ಸರಿ ಅಷ್ಟೇ ಕೊಡ್ಬೇಕು. ಆಮೇಲೆ 1-2 ವಾರ ಆಯ್ತು, 3 ವಾರ ಆಯ್ತು, ನಿಮ್ ಹತ್ರ ಹಾಲು ಚೆನ್ನಾಗಿದ್ರೆ ಕೊಡ್ತಾನೆ ಇರಿ ಹಾಲು. 1 ಸತಿ ಅಥವಾ 2 ಸತಿ ಅಷ್ಟೇ ನೀವು ಸಾಲಿಡ್ ನ ಕೊಡ್ಬೋದು. ಸಾಯಂಕಾಲ 5 ಗಂಟೆ ಅಷ್ಟರಲ್ಲಿ ಕೊಡ್ಬೋದು. ಬೆಳಗ್ಗೆ 1 ಸತಿ, ಮತ್ತೆ ಸಾಯಂಕಾಲ 5 ಗಂಟೆ 6 ಗಂಟೆ ಈ ಸಮಯದಲ್ಲಿ ಕೊಡ್ಬೋದು. ಸೂರ್ಯ ಮುಳುಗದ್ಮೇಲೆ ಜಾಸ್ತಿ ಕೊಡ್ಬೇಡಿ, ಮತ್ತೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಮಗುಗೆ. ನೀವು ಅಷ್ಟೇ ಊಟನ ಸೂರ್ಯ ಮುಳುಗೋದಕ್ಕೂ ಮುಂಚೆನೆ ಊಟ ಮಾಡಿ, ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಅವಾಗ ನೀವೇ ಅದ್ಭುತನ ಕಾಣ್ತೀರಾ ಯಾವ ರೀತಿ ಇರುತ್ತೆ ನಿಮ್ ಎನರ್ಜಿ ಲೆವೆಲ್ಸ್ ಅಂತ ಹೇಳಿ. ನಾಳೆ ಬೆಳಗ್ಗೆ ಎದ್ದಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ನಿಮ್ ಎನರ್ಜಿ ಲೆವೆಲ್ಸ್. ಕಿಡ್ನಿ ಚೆನ್ನಾಗಿರುತ್ತೆ, ಲಿವರ್ ಚೆನ್ನಾಗಿರುತ್ತೆ. ನಮ್ಗೆ ಮೇನ್ ಆಗಿ ಬೇಕಾಗಿರುವಂತದ್ದು ವೈಟಲ್ ಆರ್ಗನ್ ನಮ್ ಬಾಡಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಕಿಡ್ನಿ ಮತ್ತೆ ಲಿವರ್. ಹಾರ್ಟ್ ಗಿಂತ ಇಂಪಾರ್ಟೆಂಟ್ ಕಿಡ್ನಿ ಮತ್ತೆ ಲಿವರ್. ಹಾರ್ಟ್ ಏನ್ ಮಾಡುತ್ತೆ, ಜಸ್ಟ್ ಒಂದು ಹಾರ್ಟ್ ನಿಂತೋದ್ರೆ ಎಲ್ಲಾ ಏನು ಬಾಡಿ ಪಾರ್ಟ್ಸ್ ಕೂಡ ನಿಂತೋಗ್ಬಿಡುತ್ತೆ. ಸರ್ಲಾಕ್ ಬೇಡ ಅಕ್ಕ, ದಯವಿಟ್ಟು ಸರ್ಲಾಕ್ ಕೊಡ್ಬೇಡಿ. ನೀವೇ ಮನೆಯಲ್ಲಿ ಮಾಡ್ಕೊಂಡು ಸರ್ಲಾಕ್ ಅಂದ್ರೆ ಅದ್ರಲ್ಲಿ ಪ್ರತಿಯೊಂದು ಧಾನ್ಯಗಳನ್ನು ಹಾಕಿ ಕೊಡಿ. ನಾನು ನಿಮ್ಗೆ ಹೇಳ್ತೀನಿ, ಫಸ್ಟ್ ರಾಗಿನ ಕೊಡಿ ಸ್ಟಾರ್ಟ್ ಮಾಡಿ, ಆಮೇಲೆ ಮೊಳಕೆ ಕಟ್ಟಿ ರಾಗಿನ ಕೊಡಿ. ಯಾಕಂದ್ರೆ ಮೊಳಕೆ ಕಟ್ಟಿದ್ರೆ ರಾಗಿನಲ್ಲಿ ಇನ್ನೂ ಜಾಸ್ತಿ ಪ್ರೋಟೀನ್ ರಿಚ್ ಇರುತ್ತೆ, ಅದನ್ನ ಡೈಜೆಷನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗತ್ತಲ್ಲ. ಅದಕ್ಕೆ ಫಸ್ಟ್ ರಾಗಿನ್ ಮಾತ್ರ ಕೊಡಿ, ಆಮೇಲೆ ಮೊಳಕೆ ಕಟ್ಟಿರೋ ರಾಗಿನ ಕೊಡಿ. ಆಮೇಲೆ ಕೆಲವೊಂದು ಧಾನ್ಯಗಳನ್ನ ಅದಕ್ಕೆ ಹಾಕೋಬೇಕು. ಯಾವ್ದ್ಯಾವ್ದು ಅಂತ ಹೇಳ್ತೀನಿ, 1 ನಿಮಿಷ. ರಾಗಿ ಬರ್ಕೊಳಂಗಿದ್ರೆ ಬರ್ಕೊಳ್ಳಿ. ರಾಗಿ 2 kg ಅಂದ್ರೆ ಅಕ್ಕಿ 1/4 kg ತಗೊಳ್ಳಿ, ಮತ್ತೆ ಗೋಧಿ 1/2 kg, ಬಾದಾಮಿ ಆಡ್ ಮಾಡ್ಕೊ. ಹಾ, ವಿಡಿಯೋ ಕೂಡ ಇದೆ ಯೂಟ್ಯೂಬ್ ಅಲ್ಲಿ. ಸೇಮ್ ಕ್ವಾಂಟಿಟಿ. ಹೌದು, ನಾನು ಅದು ಬೇಕಿದ್ರೆ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ, ಬರ್ಕೊಳಂಗಿದ್ರು ಕೂಡ ಬರ್ಕೋಬಹುದು. ಸಂಸಿದ್ದೆ ವ್ಲಾಗ್ಸ್ ಅಂತ, ಅದ್ರಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೆ 6 months ಆದ್ಮೇಲೆ ಯಾವ ತರ ಕೊಡ್ಬೇಕು, ಯಾವ ತರ ಇರ್ಬೇಕು ಫುಡ್ ಅಂತ ಹೇಳಿ. ಮತ್ತೆ ಸರ್ಲಾಕ್ ಮಾಡೋದು ಕೂಡ ಇನಿಷಿಯಲ್ ಆಗಿ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ತೆಳ್ಳಿಗಿರ್ಲಿ ಅಂತಾನೆ ಅಶ್ವಿನಿ ಅಕ್ಕ ಕೇಳ್ತಾ ಇದ್ರು ಇದ್ರ ಬಗ್ಗೆ, ಅವ್ರಿಗೋಸ್ಕರನೇ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಇದು ಅಷ್ಟೇ, ಕಾಳುಗಳನ್ನು ಅಷ್ಟೇ. ಮತ್ತೆ ಇವಾಗ ಯಾಕೆ ನಾನು ಅಷ್ಟನ್ನೇ ಮೆನ್ಷನ್ ಮಾಡಿದೆ ಅಂದ್ರೆ ಆ ಟೈಮಲ್ಲಿ, ಆ ಸಮಯದಲ್ಲಿ ಅಷ್ಟನ್ ಮಾತ್ರ ಮಗು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಮಗುಗೆ. ಇವಾಗ ಕಾಳುಗಳೆಲ್ಲ ಹಾಕ್ಬಿಡ್ತಾರೆ ಕೆಲವರು, ಅಂದ್ರೆ ಇವಾಗ ಹೆಸರು ಕಾಳಂತೆ, ತೊಗರಿ ಕಾಳಂತೆ, ತೊಗರಿ ಬೇಳೆ, ಕಡಲೆ ಬೇಳೆ ಅದೆಲ್ಲ ಹಾಕ್ಬಿಡ್ತಾರೆ. ಅದನ್ನೆಲ್ಲ 9 ತಿಂಗಳು ಆದ್ಮೇಲೆ ಮಗು ಅದು ಜೀರ್ಣಾಂಶದ ಶಕ್ತಿ ಬಂದಿರುತ್ತೆ ಮಗುಗೆ. ಇವಾಗ ನಾವು ಅಷ್ಟೇ ಅಲ್ವಾ, ಮಗುಗೆ ಡೆಲಿವರಿ ಆದ್ಮೇಲೆ, ನಮ್ ಡೆಲಿವರಿ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ, ಕೆಲವೊಂದು ಪದಾರ್ಥನ ಸ್ಕಿಪ್ ಮಾಡ್ತೀವಿ. ಯಾಕೆ? ನಮ್ ಡೈಜೆಷನ್ ಸ್ವಲ್ಪ ವೀಕ್ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಂಗಾಗಿ ಮಗುಗೂ ಅಷ್ಟೇ ಡೈಜೆಷನ್ ದಿನ ದಿನ ಜಾಸ್ತಿ ಆಗುತ್ತೆ, ಡೈಜೆಸ್ಟನ್ ಕೆಪಾಸಿಟಿ. ಆದ ಕಾರಣ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ 6 ತಿಂಗಳಾದ್ರೆ ಏನ್ ಮಾಡ್ಬೇಕು ಅಂದ್ರೆ ರಾಗಿ 2 kg, ಅಕ್ಕಿ ಕೊಡ್ಬೋದು 1/4 kg. ಅದು ಅಕ್ಕಿ ನೋಡಿ ತಗೊಳ್ಳಿ, ಸೋನಾ ಮುಸ್ರಿ ಎಲ್ಲ ಸಿಗುತ್ತಲ್ಲ ಅದೆಲ್ಲ ದಯವಿಟ್ಟು ಯೂಸ್ ಮಾಡ್ಬೇಡಿ. ಕುಸುಬ್ಲಕ್ಕಿ ಸಿಕ್ತು ಅಂದ್ರೆ ಕುಸುಬ್ಲಕ್ಕಿ ತಗೊಳ್ಳಿ, ಇಲ್ಲಾಂದ್ರೆ ಬೆಳ್ದಿರೋದು ಅಕ್ಕಿ. ಕವನಕ್ಕವ್ರ ಮನೇಲಿ ಅಕ್ಕಿ ಬೆಳಿತಾರೆ, ಆತರ ಅಕ್ಕಿ ನಿಮ್ ಕಡೆ ಏನಾದ್ರು ಬೆಳಿತೀರಿ ಅಂದ್ರೆ ನೀವು ಕೂಡ ಬೆಳ್ದಿರೋ ಅಕ್ಕಿನ ಯೂಸ್ ಮಾಡ್ಬೋದು. ಆಮೇಲೆ ಗೋಧಿ ಇಂಪಾರ್ಟೆಂಟ್, ಜವೆ ಗೋಧಿ ಯೂಸ್ ಮಾಡಿ.
ಜವೆ ಗೋಧಿ ತುಂಬಾ ಚೆನ್ನಾಗಿದೆ, ಜಾಸ್ತಿ ಎನರ್ಜಿ ಸಿಗುತ್ತೆ ಜವೆ ಗೋಧಿನಲ್ಲಿ, ಪ್ರೋಟೀನ್ ರಿಚ್ ಇರುತ್ತೆ, ಮತ್ತೆ ಅದು ಗ್ಲುಟನ್ ಇರುತ್ತಲ್ಲ, ಅಂದ್ರೆ ಅಂಟಿರುತ್ತಲ್ಲ ಗೋಧಿನಲ್ಲಿ, ಅದು ಆ ಅಂಟು ನಮ್ಗೆ ಏನ್ ಮಾಡುತ್ತೆ, ನಮ್ದು ಮಸಲ್ ಏನಿದೆ ಅದು ಒಂದು ಕಾಂತಿ ಕೊಡುತ್ತೆ ಆ ಜವೆ ಗೋಧಿನ ಯೂಸ್ ಮಾಡೋದ್ರಿಂದ. ನೀವ್ ಯೂಸ್ ಮಾಡಿ ನೋಡಿ, ನೀವು ಅಷ್ಟೇ ನಿಮ್ ಫೇಸ್ ಗ್ಲೋ ಆಗಿರ್ಬೋದು, ಮತ್ತೆ ನಿಮ್ದು ಸ್ಕಿನ್ ಆ ತರ ಗ್ಲೋ ಆಗ್ತಿರುತ್ತೆ, ಒಂಥರ ಶೈನಿ ಇರುತ್ತೆ. ಜವೆ ಗೋಧಿನ ನೀವು ಚಪಾತಿಗೆ ಮತ್ತೆ ರೊಟ್ಟಿ ಮಾಡ್ತಿದ್ರೆ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಬಾದಾಮಿ 50 ಗ್ರಾಮ್. ಹಾ ಅಕ್ಕ. ಜವೆ ಗೋಧಿ ಅಂದ್ರೆ ನಾವ್ ನೋಡಿಲ್ಲ, ಅದು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಎಲ್ಲಿ ಸಿಗ್ಬೋದು, ಅಥವಾ ಇದ್ರಲ್ಲಿ ಬನ್ಸರಿ ಅಂಗಡಿಯಲ್ಲಿ ಸಿಗುತ್ತಾ, ಅಥವಾ ಹೇಗೆ? ಅಂಗಡಿಗಳಲ್ಲಿ ಸಿಗುತ್ತೆ. ಜವಾರಿ ಗೋಧಿ ಅಲ್ಲ ಅಕ್ಕ? ಹಾ ಹೌದು, ಜವಾರಿ, ಹೌದು. ಅಂಗಡಿಯಲ್ಲಿ ನೋಡಿ, ಸಿಗುತ್ತೆ. ಹಾ ಸಿಗುತ್ತೆ. ಆ ನಾರ್ತ್ ಪೀಪಲ್ಸ್ ಗೆ ಚೆನ್ನಾಗ್ ಗೊತ್ತಿರುತ್ತೆ, ಅವರೆಲ್ಲ ಬೆಳೀತಾರಲ್ಲ. ಸೊ ನೋಡಿ, ಅದಕ್ಕೆ ಅವ್ರು ಅಷ್ಟು ಗಟ್ಟಿಯಾಗಿರೋದು. ನಮ್ ಬೆಂಗಳೂರಿಯನ್ಸ್ ಇದನ್ನೇನೋ ಕಂಪ್ಲೀಟ್ ಆಗಿ ಏನೋ ಫಾರಂ ಬಂದ್ಬಿಟ್ಟು ಇದನ್ನೇ ತಿಂದಿ ನಾವು ಕೂಡ ನಮ್ ಕೆಲ್ಸ ಮಾಡಕ್ ಆಗಲ್ಲ ಆ ತರ ನಾರ್ಮಲ್ ಆಗ್ಬಿಟ್ಟಿದೆ. ಗೋಧಿಗಿಂತ ಚಿಕ್ಕದಿರುತ್ತಕ್ಕ ಜವಾರಿ ಗೋಧಿ. ಹಾ, ಅದು ದಪ್ಪ ಚಿಕ್ಕದು. ಇರಲ್ಲ, ಹೌದು. ಸೀರೆ ಇರುತ್ತೆ. ಹಾ, ಚಿಕ್ಕದಿರುತ್ತೆ. ಬೇಡ, ರಾಗಿ ಪೌಡರ್ ಮಾಡಿದ್ಮೇಲೆ ಫ್ರಿಜ್ ನಲ್ಲಿ ಇಡಬಾರ್ದು. ಗೋಧಿ ಇವಾಗ ನಾನು ಫ್ರಿಜ್ ಡಿಸ್ಅಡ್ವಾಂಟೇಜ್, CFC ಎಮಿಟ್ ಮಾಡುತ್ತೆ ಫ್ರಿಡ್ಜ್. ಮತ್ತೆ ನಮ್ದೊಂದು ವಾತಾವರಣಕ್ಕಿಂತ ನಮ್ ವಾತಾವರಣನ ವಿರುದ್ಧವಾಗಿದೆ ಇದೊಂದು ರೆಫ್ರಿಜರೇಟರ್ ಅಂತ. ಮತ್ತೆ ಫ್ರಿಜ್ ನಲ್ಲಿ ಯೂಸ್ ಮಾಡ್ಬೇಕಾ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಪಿಸ್ತಾ 50 ಗ್ರಾಮ್, ಬಾದಾಮಿ 50 ಗ್ರಾಮ್, ವಾಲ್ನಟ್ ಅಕ್ಕ, ಕೂಡ ಇನ್ನೊಂದ್ 50 ಹೇಳ್ತೀರಾ ಸ್ಟಾರ್ಟಿಂಗ್ ಇಂದ ಇನ್ನೊಂದ್ ಸ್ವಲ್ಪ? ಅದು ಅಕ್ಕ ನಾನು ಓಕೆ ಹೇಳ್ತೀನಿ ಅಕ್ಕ. ರಾಗಿ 2 kg, ಓಕೆ ಅಕ್ಕಿ 1/4 kg, ಓಕೆ ಗೋಧಿ 1/2 kg, ಓಕೆ ಬಾದಾಮಿ, ಪಿಸ್ತಾ, ಗೋಡಂಬಿ, ವಾಲ್ನಟ್ 50 ಗ್ರಾಮ್. ವಾಲ್ನಟ್ ಬೇಕಿದ್ರೆ ಸ್ವಲ್ಪ ಕಮ್ಮಿನೂ ಕೂಡ ಮಾಡ್ಕೋಬಹುದು ನೀವು, ಯಾಕಂದ್ರೆ ವಾಲ್ನಟ್ ಸ್ವಲ್ಪ ಕಹಿ ಇರುತ್ತಲ್ಲ, ಮಕ್ಳು ತಿನ್ನೋದಿಲ್ಲ. ಕಮ್ಮಿ ಮಾಡ್ಕೋಬಹುದು. ನಾನು ಆಕ್ಚುಲಿ 50 ಗ್ರಾಮೇ ಹಾಕಿದ್ದೆ, ಯಾಕಂದ್ರೆ ಬ್ರೈನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಾನು 50 ಗ್ರಾಮೇ ಆಡ್ ಮಾಡಿದ್ದೆ. ಆಮೇಲೆ ಜೀರಿಗೆ 50 ಗ್ರಾಮು, ಮತ್ತೆ ಮೆಣಸು 20 ಗ್ರಾಮ್ ಅಷ್ಟು, ಯಾಕಂದ್ರೆ ಖಾರ ಆಗುತ್ತಲ್ಲ ಮಗುಗೆ, ಹಂಗಾಗಿ ಮೆಣಸು 20 ಗ್ರಾಮ್. ಈಚ್ 50 ಗ್ರಾಮ್, ಹೌದು. ಮತ್ತೆ ಹೆಸರು ಬೇಳೆನೂ ಕೂಡ ನೀವು ಆಡ್ ಮಾಡ್ಕೋಬಹುದು, ಯಾಕಂದ್ರೆ ಗೋಧಿ ಅಕ್ಕಿ ಎಲ್ಲ ಸ್ವಲ್ಪ ಹೀಟ್ ಇದೆ ಅಲ್ಲ, ಸೊ ಹಂಗಾಗಿ ಹೆಸರು ಬೇಳೆನೆ ನೀವು ಆಡ್ ಮಾಡ್ಕೋಬಹುದು. ಹೆಸರು ಬೇಳೆ 1/4 kg. ಸೊ ಇಷ್ಟು ಕೂಡ ನೀವು 6 ತಿಂಗಳಿಂದ 9 ತಿಂಗಳು ಒಳಗಡೆ ಇರುವಂತ ಮಗುಗೆ ಕೊಡ್ಬೋದು. ಓಕೆನಾ? ಮತ್ತೆ ತರಕಾರಿಗಳನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು 6 ತಿಂಗಳಾದ್ಮೇಲೆ. ತರಕಾರಿ ಮತ್ತೆ ಫ್ರೂಟ್ಸ್ ಕೂಡ ಕೊಡ್ಬೋದು. ಏನೇ ಕೊಟ್ರು ರಾ ಜಾಸ್ತಿ ರಾ ಇರಬಾರ್ದು, ಒಂದ್ ಸ್ವಲ್ಪ ಅದು ಸ್ಟೀಮ್ ಕೊಟ್ಟಿರ್ಬೇಕು, ಬಾಯ್ಲ್ಡ್ ಅಲ್ಲ, ಸ್ಟೀಮ್ ಅಂದ್ಬಿಟ್ಟು ನೀರ್ನ ಜಾಸ್ತಿ ನೀರಿಡ್ಬೇಡಿ, ಸ್ವಲ್ಪ ನೀರಿಟ್ಟು ಅದ್ರ ಮೇಲೆ ಒಂದು ತೂತ್ ಜಾಲರಿ ಬರುತ್ತಲ್ಲ, ಸೊ ಅದನ್ನ ಇಟ್ಟು ಸ್ವಲ್ಪ ಸ್ಟೀಮ್ ಮಾಡಿ, ಜಾಸ್ತಿ ಬೇಯಬಾರ್ದು, ಆಯ್ತಾ? ಮತ್ತೆ ಸ್ಟಾರ್ಟಿಂಗ್ ಕೊಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಿ, ಮಿಕ್ಸಿಗೆಲ್ಲ ಹಾಕಿ ಪ್ಯೂರಿ ಎಲ್ಲ ಮಾಡಕ್ ಹೋಗ್ಬೇಡಿ. ಮಿಕ್ಸಿನ ದಯವಿಟ್ಟು ಮಗುಗೆ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮಿಕ್ಸಿನ ಆದಷ್ಟು ಅವಾಯ್ಡ್ ಮಾಡಿ. ಮಿಕ್ಸಿ ಬ್ಲೇಡ್ ನಲ್ಲಿ ಆ ಪೌಷ್ಟಿಕಾಂಶ ಅಂತ ಹೀರುವಂತ ಕೆಪಾಸಿಟಿ ಇದೆಯಂತೆ, ನನ್ಗೂ ಗೊತ್ತಿರ್ಲಿಲ್ಲ, ರೀಸೆಂಟ್ ಆಗಿ ಗೊತ್ತಾಯ್ತು. ಮಿಕ್ಸಿ ಇದು ಬ್ಲೇಡ್ ಅಲ್ಲಿ ಎಷ್ಟು ಬಿಸಿ ಆಗುತ್ತಲ್ಲ, ಯಾವ್ದೇ ಒಂದು ಪದಾರ್ಥ ನಾವು ರುಬ್ಬಿದಾಗ ಅಷ್ಟು ಬಿಸಿ ಆದ್ರೆ ಅದ್ರದ್ದು ಒಂದು ಪೌಷ್ಟಿಕಾಂಶನೂ ಕಮ್ಮಿ ಆಗತ್ತೆ. ಅದಕ್ಕೆ ಆವಾಗಿನ ಕಾಲದಲ್ಲಿ ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ರು, ಜ್ಯೂಸ್ ಎಲ್ಲ ಮಾಡ್ತಿರ್ಲಿಲ್ಲ, ಡೈರೆಕ್ಟ್ ಆಗಿ ಹಣ್ಣುಗಳನ್ನ ತಿಂತಾ ಇದ್ರು. ಬಟ್ ಇವಾಗ ನಮ್ಗೆ ಆಪ್ಷನ್ ಇಲ್ಲ, ಏನು ಮಾಡಕ್ಕಾಗಲ್ಲ. ಆ ತರ ಒಂದು ಏನು ಸ್ಟೇಟ್ ಬಂದ್ಬಿಟ್ಟಿದೀವಿ, ಅದೊಂದು ಸ್ಟೇಜ್ ಏನ್ ಹೇಳ್ತೀವಲ್ಲ ಅದಕ್ ಬಂದ್ಬಿಟ್ಟಿದೀವಿ. ಓಕೆ, ಮತ್ತೆ ಸ್ನಾನ ಮಾಡಿಸ್ತಿದ್ದೀರಾ ಮಗುಗೆ ಎಣ್ಣೆ ಎಲ್ಲ ಹಚ್ಚಿ? ಸ್ನಾನ ಮಾಡಿಸ್ತಾ ಇದೀರಲ್ಲ? ಓಕೆ, ಎಷ್ಟು ದಿನಕ್ಕೊಂದ್ಸರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದೀರಾ? ಡೈಲಿ ಅಕ್ಕ, ಡೈಲಿ. ಓಕೆ, ವೆರಿ ನೈಸ್. ದಿನ ಸ್ನಾನ ಮಾಡಿಸೋದ್ರಿಂದ ಮಗುವಿನ Weekly 3 times ಮಾಡಿಸ್ತೀವಿ. ಒಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿಲಿಗೆ ಹೋಗಿ ಮಗುನ ಕರ್ಕೊಂಡು, ಅದು ವೈಟಮಿನ್ ಡಿ ಚೆನ್ನಾಗ್ ಸಿಗತ್ತೆ, ಮತ್ತೆ ವೆಯ್ಟ್ ಗೇನ್ ಕೂಡ ಆಗತ್ತೆ ಮಗು ಚೆನ್ನಾಗಿ ಎಣ್ಣೆ ಹಚ್ಚಿ ಮಾಡೋದ್ರಿಂದ. ಮತ್ತೆ ಯಾವ ಎಣ್ಣೆ ಹಚ್ಬೋದು ಅಂದ್ರೆ, ಕೆಲವರು ಹರಳೆಣ್ಣೆ, ನಿಮ್ ಪ್ರಾಂತ್ಯದಲ್ಲಿ ಇದು ಕೂಡ ಅಷ್ಟೇ, ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ, ಹರಳೆಣ್ಣೆ ಹಚ್ಚಿದ್ರೆ ಹರಳೆಣ್ಣೆ ಹಚ್ಚಿ. ಮತ್ತೆ ಕಲರ್ ಎಲ್ಲ ಕಮ್ಮಿ ಆಗ್ತಾರೆ ಹರಳೆಣ್ಣೆ ಹಚ್ಚಿದ್ರೆ. ಅದೆಲ್ಲ ಸುಳ್ಳು, ನಮ್ ಮನೇಲಿ ಎಲ್ಲಾನು ಕೂಡ ಹರಳೆಣ್ಣೆನೆ ಹಚ್ತಿದ್ರಂತೆ, ಅವರೇ ಬೇಯಿಸಿ ಹಚ್ತಿದ್ರಂತೆ. ನೋಡಿ, ನಾನೇನಾದ್ರು ಕಪ್ಪಾಗಿದ್ದೀನಾ? ನಾನ್ ನಮ್ಮ ಅಮ್ಮಗೆ ಹಂಗೆ ಕೇಳ್ತಿದ್ದೆ, ಕರಳೆಣ್ಣೆ ಹಚ್ಚಿದ್ರೆ ಕಪ್ಪ ಆಗ್ತಾರಂತೆ, ನಿನ್ ಮತ್ತೆ ಕಪ್ಪೆ ಆಗಿಲ್ಲ ಅಂತ ನಮ್ಮ ಮನೇಲಿ ಹೇಳ್ತಿದ್ರು.
ಸೊ ಹರಳೆಣ್ಣೆ ಹಚ್ಚೋದ್ರಿಂದ ಮಗುವಿಂದು ಕಂಪ್ಲೀಟ್ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಏನಿಲ್ಲ ಅಂದ್ರೆ ಎಷ್ಟೊಂದು ಬಿಡ್ತಿದ್ದೀರಾ ನೀವು ಎಣ್ಣೆ ಹಚ್ಚದ್ಮೇಲೆ? ಅರ್ಧ ಗಂಟೆ ಅಕ್ಕ. ಹಾಫ್ ಅನ್ ಅವರ್ ಅಕ್ಕ, ಹಾಫ್ ಅನ್ ಅವರ್. ಹಾಫ್ ಅನ್ ಅವರ್ 1 ಅವರ್ ಒಳಗಡೆ ಬಿಡ್ಬೋದು, ಯಾಕಂದ್ರೆ ಮಗುಗೆ ತುಂಬಾ ಶೀತ ಆಗ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಎಣ್ಣೆ ಹಚ್ಚಿ ಬಿಸಿಲಿಗೆ ತಗೊಂಡ್ ಹೋಗ್ತಿರಲ್ಲ, ಅವಾಗ ಯಾವ್ದಾದ್ರು ಒಂದು ಕಮ್ಮಿ ಇರುವಂತ ಪಾವನ ಅಕ್ಕ 10 ಮಿನಿಟ್ಸ್ ಅಂದ್ರು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಎಣ್ಣೆ ಹಚ್ಚಿ 10 ಮಿನಿಟ್ಸ್ ಅಷ್ಟೇ ಬಿಡ್ತಾರೆ ಅಕ್ಕ. ಇಲ್ಲಿ ಶೀತ ಇದೆ, ಮಗು ಶೀತ ಆಗ್ಬಿಡತ್ತೆ ಅಂತ ಈಗ ವಿಂಟರ್ ಅಲ್ವಾ. ಹೌದು, ಮೇ ಬಿ ರೀಸನ್ ಇರ್ಬೋದು ಅದು. ಬಟ್ ಹಾಫ್ ಅನ್ ಅವರ್ ಬಿಟ್ರೆ ಜಾಸ್ತಿ ಒಂದು ಕಂಪ್ಲೀಟ್ ಹೀರ್ಕೊಡುತ್ತೆ ಒಳಗಡೆ ಅಂತ ಹೇಳಿ ಒಂದ್ ಕಾರಣ ಅಷ್ಟೇ. ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಮತ್ತೆ ಮಸಾಜ್ ಮಾಡುವಂತ ಒಂದು ವಿಧಾನ ಕೂಡ ಇಂಪಾರ್ಟೆಂಟ್. ಯಾವ್ಯಾವ ಫ್ರೂಟ್ ಸ್ಟಾರ್ಟ್ ಮಾಡಿದೀರಾ? 6 ಮಂತ್ಸ್ ಆಗಿರೋ ಮಗುಗೆ ಟೆಕ್ಸ್ಟ್ ಮಾಡಿ ಯಾವ್ಯಾವ ಫ್ರೂಟ್ ಸ್ಟಾರ್ಟ್ ಮಾಡಿದೀರಾ. ಅಕ್ಕ ಕಿವಿಯಲ್ಲಿ ಎಣ್ಣೆ ಹಾಕ್ಬೋದಾ? ಟೆಕ್ಸ್ಟ್ ಮಾಡಿ ಹಾಕ್ಬೋದು ಅಕ್ಕ. ಮಗು ಒಳಗಡೆ ಕಿವಿನಲ್ಲಿ ಇರುವಂತ ಗಲೀಜೆಲ್ಲ ಹೊರಗಡೆ ಬರುತ್ತೆ, ಹಾಕ್ಬೋದು. ಆಪಲ್, ಬನಾನಾ. ಓಕೆ ಶ್ವೇತಾ ಅಕ್ಕ, ಹೇಗ್ ಕೊಡ್ತಾ ಇದ್ದೀರಾ ಆಪಲ್ ಮತ್ತೆ ಬನಾನಾನ? ಆಪಲ್, ಆರೆಂಜ್, ಕಿವಿ. ನೋಡಿ, ಕಿವಿ ನಮ್ ದೇಶದ ಫ್ರೂಟ್ ಅಲ್ಲ, ಆದ್ರೂ ಕೂಡ ಕಿವಿಗಿರೋ ಮರ್ಯಾದೆ ಆಪಲ್ಗೆ ಇಲ್ದೆ ಹೋಯ್ತು. ಚೇಪೆಕಾಯಿಗಿರೋ ಕಿವಿಗಿರೋ ಮರ್ಯಾದೆ ಚೇಪೆಕಾಯಿಗೆ ಇಲ್ದೆ ಆಯ್ತು ಅಲ್ವಾ? ನಿಜವಾಗ್ಲೂ ಚೇಪೆಕಾಯಿ ಇರೋ ಅಷ್ಟು ಗುಣಗಳು ಬೇರೆ ಯಾವ್ದ್ರಲ್ಲೂ ಅಷ್ಟಾಗಿಲ್ಲ. ಆದ್ರೂ ಕೂಡ ಚೇಪೆಕಾಯಿನ ಯಾರು ತಿನ್ನೋದೇ ಇಲ್ಲ. ಕೆಮ್ಮು ಬರುತ್ತೆ, ಅದಾಗತ್ತೆ, ಇದಾಗತ್ತೆ. ನೀವು ತಲೆಯಲ್ಲಿ ಇಟ್ಕೊಂಡ್ ತಿಂದ್ರೆ ಅದೇ ಆಗತ್ತೆ. ತಲೆಯಲ್ಲಿ ಇಟ್ಕೊಂಡ್ರೆ ನಾನ್ ಚೇಪೆಕಾಯಿ ತಿಂತೀನಿ, ನನಗ್ ಚೆನ್ನಾಗಿರುತ್ತೆ ಅಂತ ಕೊಟ್ರೆ ಮಗುಗೂ ಕೆಮ್ಮಾಗೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಕಿವಿ ಹಣ್ಣು ಇವಾಗ ಡೆಂಗ್ಯೂ ಬಂದ್ಬಿಡುತ್ತೆ, ಮತ್ತೆ ಜಾಸ್ತಿ ಶಕ್ತಿ ಇದೆ ಕಿವಿನಲ್ಲಿ ಅನ್ನೋ ತರ ಎಲ್ಲ ಅನ್ಕೋತಾರೆ. ಎಷ್ಟು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಗೊತ್ತಾ ಕಿವಿನಲ್ಲಿ. ನಮ್ ದೇಶದಿಂದ ಹೊರಗಡೆ ಸಿಗುವಂತ ಫ್ರೂಟ್ಸ್ ಎಲ್ಲ, ರಸ್ಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ಅದ್ರ ಮೇಲೆ ಎಷ್ಟು ಕೆಮಿಕಲ್ಸ್ ಇರುತ್ತೆ ನೋಡಿದೀರಾ ಯಾರಾದ್ರೂ? ಹೇಳಿ. ಆಕ್ಚುಲಿ ಇದು ಸೇಪೆಕಾಯಿ ನಾನು ಆಕ್ಚುಲಿ ಪ್ರೆಗ್ನೆಂಟ್ ಅಲ್ಲಿ ತಿಂತಿದ್ದೆ. ಡಾಕ್ಟರ್ ಆಪಲ್ ಅಲ್ಲಿ ಅಷ್ಟೇ ಇದು ಸೇಪೆಕಾಯಲ್ಲಿ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹೌದು, ಇನ್ನು ಜಾಸ್ತಿನೇ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಚೇಪೆಕಾಯಿ ಸೀಬೆಕಾಯಿಗೆ ಹೇಳೋದ ನೀವು? ಸೀಬೆಕಾಯಿ, ಹೌದು. ಆಪಲ್ಗಿಂತ ಸೀಬೆಕಾಯಿ ಹೇಳಿ ಅಕ್ಕ. ಮತ್ತೆ ಮಗು ಕೂಡ ಚೆನ್ನಾಗಿ ನಿದ್ದೆ ಮಾಡುತ್ತೆ, ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋದ್ರಿಂದ ಮೈಕೈ ನೋವೆಲ್ಲ ಹೋಗುತ್ತೆ. ಮತ್ತೆ ಮಗುದು ಉಗುರೆಲ್ಲ ಕಟ್ ಮಾಡ್ತಿರಲ್ಲ, ನೇಲ್ಸ್, ಅದು ಕೂಡ ಸ್ನಾನ ಆದ್ಮೇಲೆ ಕಟ್ ಮಾಡ್ಬೋದು. ಟ್ರಿಮ್ಮರ್ ಎಲ್ಲ ಯೂಸ್ ಮಾಡೋ ಬದಲು ನಿಮ್ದು ಹಲ್ಗಳಿಂದಾನೇ ಕಚ್ಚಿ ಮಗುದು ತೆಗಿರಿ. ನೇಲ್ಸ್ ನ ಒಂದು 6 ಮಂತ್ಸ್ ಆದ್ರೂ ನಿಮ್ ಬಾಯಲ್ಲೇ ಕಚ್ಚಿ ತೆಗಿರಿ. ಜಾಸ್ತಿ ಮಗು ಉಗುರನ್ನ ಬೆಳೆಯೋದಕ್ಕೆ ಬಿಡ್ಬೇಡಿ. ಜಾಸ್ತಿ ನೀವು ಬಿಟ್ಟು ನೋಡಿ, ಮಗು ಕಿರ್ಚೋದು ಈ ತರ ಎಲ್ಲ ಮಾಡ್ತಿರುತ್ತೆ, ಜಾಸ್ತಿ ಅಳೋದು ಇದೆಲ್ಲ ಮಾಡುತ್ತೆ. ಇದು ಸೈಂಟಿಫಿಕ್ ರೀಸನ್ ಕೂಡ ಹೌದು. ಮತ್ತೆ ನಮ್ ಹಿರಿಯರು ಕೂಡ ಹೇಳ್ತಾನೆ ಇರ್ತಾರೆ, ಜಾಸ್ತಿ ಉಗುರನ್ ಬಿಡ್ಬೇಡ ಅಂತ ಹೇಳ್ಬಿಟ್ಟು. ಸೊ ಉಗುರನ್ನ ಜಾಸ್ತಿ ಬಿಡ್ಬೇಡ. ಮತ್ತೆ ಟ್ಯೂಸ್ಡೇಸ್ ಉಗುರನ್ನ ಕಟ್ ಮಾಡ್ಬಾರ್ದು. ಟ್ಯೂಸ್ಡೇಸ್ ಮತ್ತೆ ಥರ್ಸ್ಡೇಸ್, ಫ್ರೈಡೇ ಕಟ್ ಮಾಡಿದ್ರೆ ಏನೂ ಆಗಲ್ಲ. ಟ್ಯೂಸ್ಡೇಸ್ ಮತ್ತೆ ಥರ್ಸ್ಡೇಸ್ ಕಟ್ ಮಾಡ್ಬಾರ್ದು ಉಗುರನ್ನ. ನಿಮ್ ಬಾಯಿಂದನೇ ಕಚ್ಚಿ ತೆಗಿಬಹುದು 6 ಮಂತ್ಸ್ ಒಳಗಡೆ. ಆಮೇಲೆ ಬೇಕಿದ್ರೆ ನೀವು ಟ್ರಿಮ್ಮರೋ ಅಥವಾ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ರಿಂದ ನೀವು ನೇಲ್ಸ್ ನ ಟ್ರಿಮ್ ಮಾಡ್ಕೋಬಹುದು ಮಗುದು. ನಿಮ್ ನೇಲ್ಸ್ ಅಷ್ಟೇ, ನೀವು ಕೂಡ ಜಾಸ್ತಿ ಉಗುರನ್ನ ಬೆಳೆಸ್ಕೋಬೇಡಿ. ನೀವ್ ಕಾಲಲ್ಲಾಗ್ಲಿ ಕೈಯಲ್ಲಾಗ್ಲಿ ತೆಗೆದ್ಬಿಡಿ ಫುಲ್ ಕಂಪ್ಲೀಟ್ ಆಗಿ, ಆಯ್ತಾ? ನಿಮ್ಗೆ ಸಮಾಧಾನ, ಶಾಂತತೆ ಅನ್ನೋದೇ ಇರೋದಿಲ್ಲ ನೀವು ಉಗುರನ್ನ ಜಾಸ್ತಿ ಬೆಳೆಸಿದ್ರೆ. ನೀವು ಬೇಕಿದ್ರೆ ಗಮನಿಸಿದ್ರೆ ಗೊತ್ತಾಗತ್ತೆ. ಈ ತರ ಚಿಕ್ಕ ಪಾಯಿಂಟ್ಸ್ ನ ಕೂಡ ಆಡ್ ಮಾಡ್ತಿದ್ದೀನಿ ಇಲ್ಲಿ. ಮತ್ತೆ ಮಗು, ಎಲ್ಲಾರ ಮಕ್ಳು ಸ್ನಾನ ಇಷ್ಟ ಪಡ್ತಾರಾ? ತುಂಬಾ ಇಷ್ಟಪಡ್ತಾರೆ. ಅಳೋದೇ ಇಲ್ಲ, ಎಷ್ಟು ಬಿಸಿ ನೀರ್ ಹಾಕಿದ್ರು ನನ್ ಮಗಳು ಆರಾಮಾಗಿ ಸ್ನಾನ ಮಾಡ್ಸ್ಕೊತಾಳೆ. ಹೌದು, ಯಾಕಂದ್ರೆ ತುಂಬಾ ಜನ ನೀವೆಲ್ಲ ರಾಜಮಾತೆಯರು ಇರ್ಬೇಕಾದ್ರೆ, ನೀವೆಲ್ಲ ಗರ್ಭವತಿಯರು ಇರ್ಬೇಕಾದ್ರೆ ಹೇಳ್ತಿದ್ರು ಏನಂತ, ನನ್ ಮಗು ಸ್ನಾನ ಮಾಡ್ಸಿದ್ರು ಅಳೋದಿಲ್ಲ. ನಿಮ್ ತಲೆನೂ ಸುತ್ಕೊಂಡ್ಬಿಟ್ಟಿತ್ತು, ನನ್ ಮಗು ಸ್ನಾನ ಮಾಡ್ಸಿದ್ರೆ ಅಳಲ್ಲ. ನೀವುನು ಹೇಳ್ತಿದ್ರಿ ಅನ್ಸುತ್ತೆ, ಒಂದಿನಾದ್ರೂ ಹೇಳಿರ್ತೀರಾ ನನ್ ಮಗು ಕೂಡ ಅಳ್ಬಾರ್ದು ಅಂತ. ನೋಡಿ, ಇವಾಗ್ಲೇ ನಿಮ್ಗೆ ಮಗು ಇಷ್ಟ ಚೆನ್ನಾಗಿ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ಲ ಮೆಮೊರಿ ಪವರ್ ಮಗುದು. ಹೌದಕ್ಕ, ನಾನು ಪ್ರೆಗ್ನೆಂಟ್ ಇದ್ದಾಗ ಸ್ನಾನ ಮಾಡುವಾಗ ಡೈಲಿ ಹೇಳ್ತಾ ಇದ್ದೆ ಪಾಪುಗೆ, ಬಿಸಿ ಬಿಸಿ ನೀರಲ್ಲಿ ನೆಕ್ಸ್ಟ್ ನಿನ್ಗೂ ಸ್ನಾನ ಮಾಡಿಸ್ತಾರೆ, ಚೆನ್ನಾಗಿರತ್ತೆ ಅಂತ. ಅವಳು ಹಂಗೆ ಬಿಹೇವ್ ಮಾಡ್ತಾಳೆ. ಓಕೆ,
ಓಕೆ, ಖುಷಿ ಆಯ್ತು ಅಕ್ಕ ಕೇಳಿ. ಆಮೇಲೆ ನೆಕ್ಸ್ಟ್ ನೀವು ಸ್ನಾನ ಮಾಡ್ಸಿದಾದ್ಮೇಲೆ ನೀವು ಅದನ್ನ ಒರೆಸ್ತಿರಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಮಗು ಅಳ್ತಿದೆ ಅಂತ ಅನ್ಬಿಟ್ಟು ಒರೆಸದೆ, ಮತ್ತೆ ತುಂಬಾ ನಿದ್ದೆ ಮಾಡ್ಬಿಟ್ಟಿದೆ ಅನ್ಬಿಟ್ಟು ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಮಗುವಿನ ಕತ್ತಿರತ್ತಲ್ಲ, ಕತ್ತತ್ರನು ಗಲೀಜ್ ಇರುತ್ತೆ ಸ್ವಲ್ಪ. ಕತ್ತೆಲ್ಲ ಹತ್ರ ಎಲ್ಲ ಒರೆಸ್ಕೊಳ್ಳಿ ನೀಟಾಗಿ, ಹಿಂದೆ ಮುಂದೆ ಎಲ್ಲ. ಮತ್ತೆ ಕೈ ಬೆರಳುಗಳು ಮತ್ತೆ ಕಾಲ್ ಬೆರಳು ಮಧ್ಯೆ ತುಂಬಾ ಗಲೀಜ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕೈ ಬೆರಳು ದಿನಾ ಸ್ನಾನ ಮಾಡ್ಸಿ, ಬಟ್ ಅಷ್ಟು ಗಲೀಜಿರುತ್ತೆ. ಮಲಗಿರೋ ಜಾಗದಲ್ಲೇ ಮಗು ಮಲಗಿರುತ್ತೆ, ಬಟ್ ಹೆಂಗ್ ಗಲೀಜಾಗತ್ತೆ? ಯಾರಾದ್ರೂ ಉತ್ತರ ಹೇಳ್ತೀರಾ ಇದಕ್ಕೆ? ನನಗ್ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿದೀನಿ. ಯಾರಿಗಾದ್ರೂ ನಮ್ ಗೊತ್ತಿರ್ಬಹುದಾ ಅಂತ. ಕಡೆ ನಮ್ ತಾಯಿ ಹೇಳ್ತಾರೆ, ಮೇಲೆ ದೇವ್ರ ಅವ್ರಿಗೆ ಕೆಲ್ಸ ಕೊಟ್ಟಿರ್ತಾನೆ ಅಂತ. ಹೌದು, ನಮ್ಮನೇಲೂ ಅದೇ ಹೇಳ್ತಾರೆ. ಸೇಮ್ ಮತ್ತೆ ಅಕ್ಕ, ಮಣ್ಣು ಹೊತ್ತಿರ್ತಾರೆ ಅಂತ ಏನೋ ಹೇಳ್ತಾರೆ ಅಮ್ಮ. ಹೆಲ್ದಿ ಅಮ್ಮ ಅವ್ರ ಮಣ್ಣು ಹೊರಿಸ್ತಾರೆ, ಕೆಲ್ಸ ಕೊಟ್ಟಿರ್ತಾರೆ ಅಂತ ಹೇಳಿ. ಹೌದು. ಅಲ್ವಾ, ಎಷ್ಟು ಗಲೀಜ್ ಇರುತ್ತೆ ಅಂದ್ರೆ ತುಂಬಾನೇ ಗಲೀಜ್ ಇರುತ್ತೆ. ಅದನ್ನೆಲ್ಲ ಹೊರಗಡೆ ತೆಗಿತಾ ಇದ್ರೆ ಇನ್ನು ದಿನಾ ಸ್ನಾನ ಮಾಡಿಸ್ತೀವಲ್ಲ, ಬಟ್ ಸ್ಟಿಲ್ ಹಂಗೂ ಇದೆ ಅಂತ. ಮತ್ತೆ ತೊಡೆ ಸಂಧಿ ಮತ್ತೆ ಕೈ ಕಂಕಣ ಸಂಧಿಗಳಲ್ಲಿ ಅಲ್ಲೂ ಕೂಡ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡಿ. ಅದು ಕ್ಲೀನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಒಂಥರ ಪಸ್ ತರ ಫಾರ್ಮ್ ಆಗ್ಬಿಡುತ್ತೆ. ಹಂಗೆ ಅದು ಶೇಖರ್ಸ್ಕೊಂಡು ಗಲೀಜು ಅದೇ ಪಸ್ ತರ ಫಾರ್ಮ್ ಆಗ್ಬಿಡುತ್ತೆ. ಮತ್ತೆ ಅಲರ್ಜಿ ಆಗೋದು, ಮತ್ತೆ ಕೆರೆತ ಆಗೋದು, ಇರಿಟೇಷನ್ ಆಗೋದು, ರೆಡ್ನೆಸ್ ಫಾರ್ಮ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಹಾಗಾಗಿ ದಯವಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸ್ನಾನ ಮಾಡಿಸುವಾಗ. ಮಗುಗೆ ಸ್ನಾನ ಮಾಡಿಸಿದಾದ್ಮೇಲೆ ಚೆನ್ನಾಗಿ ಮಗುವಿನ ಅದನ್ನ ಒರೆಸಿ ಬಟ್ಟೆಯಲ್ಲಿ. ಕಾಟನ್ ಬಟ್ಟೆ ನೀವಂದ್ರೂ ಯೂಸ್ ಮಾಡ್ತಿದ್ದೀರಲ್ಲ, ಓಕೆ, ಚೆನ್ನಾಗಿ ಇರುತ್ತೆ ಕಾಟನ್ ಬಟ್ಟೆ. ಎಷ್ಟು ಜನ ಪ್ಯಾಂಪರ್ಸ್ ಹಗ್ಗೀಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ? ಡೈಪರ್ಸ್ ಅಂತೀನಿ, ಸಾರಿ, ಪ್ಯಾಂಪರ್ಸ್ ಎಲ್ಲ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಅದೊಂಥರ ಪ್ರಮೋಟ್ ಮಾಡ್ದಂಗ ಅನ್ಸುತ್ತೆ. ಓಕೆ, ಸಾಧ್ಯವಾದಷ್ಟು ಅದನ್ನ ಕಮ್ಮಿ ಮಾಡಿ ಸುನೀತಾ ಅಕ್ಕ. ನೈಟ್ ಯೂಸ್ ಅಷ್ಟೇ ಮಾಡಿ ಯೂಸ್ ನಾವು ಮಾಡ್ತೀವಕ್ಕ. ನೈಟ್ ಮಲಗೋ ಮುಂದೆ ಒಮ್ಮೆ ಮಾತ್ರ ಯೂಸ್ ಮಾಡೋದಕ್ಕ. Actually ನಾವ್ ಇಲ್ಲಿ ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸ್ನಾನ ಮಾಡಿಸಿದಾಗ ಮತ್ತೆ ನೈಟ್ ಮಲಗ್ಬೇಕಾದ್ರೆ ಅಷ್ಟೇ ಯೂಸ್ ಮಾಡೋದು. ಓಕೆ, ಬಟ್ Night ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಸಾಯಂಕಾಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಇವಾಗ ಸಿಗತ್ತಲ್ವಾ ಆಕ್ಚುಲಿ ನಮ್ಗೆ ಕಾಟನ್ ಸಿಗತ್ತಲ್ಲ, ಕಾಟನ್ ಪ್ಯಾಂಟ್ ಇದೆ, ಟೆಡಿ ಸಮಥಿಂಗ್ ಏನೇನೋ ಹೆಸರಿದೆ, ಮರ್ತಿದೀನಿ ನಾನು. ತುಂಬಾ ದಿನ ಆಯ್ತಲ್ಲ ನಾನು ಯೂಸ್ ಮಾಡಿ. ಬಾಟಮ್ ಅಂತ ಏನೋ ಇದೆ, ಅದು ಚೆನ್ನಾಗಿದೆ ಆಕ್ಚುಲಿ. ಸೂಪರ್ ಬಾಟಮ್ಸ್ ಅಂತ ಇದೆ ಅಕ್ಕ. ಸೂಪರ್ ಬಾಟಮ್ಸ್, ಹೌದು. ಅದು ಕ್ಲಾತ್ ಟೈಪ್ ಬರೋದು, ತುಂಬಾ ಚೆನ್ನಾಗಿದೆ ಕ್ಲಾತ್ ಅದು. ಲಂಗೋಟೀಸ್ ಅಂತ ಬರುತ್ತೆ. ಹೌದು. ಮತ್ತೆ ಮಗುವಿಗೆ ವೆಯ್ಟ್ ಗೇನ್ ಬಗ್ಗೆ ಜಾಸ್ತಿ ಯಾರು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತೀನಿ. ಮತ್ತೆ ಟಾನಿಕ್ ಕೂಡ ಕೇಳಕ್ ಹೋಗ್ಬೇಡಿ ಡಾಕ್ಟರ್ಸ್ ಹತ್ರ. ವೈಟಮಿನ್ ಸಿ ಚೆನ್ನಾಗ್ ಕೊಡಿ ಮಗುಗೆ. ಹೆಂಗ್ ಕೊಡ್ತೀರಾ ವೈಟಮಿನ್ ಸಿ? ಶಾಂತಿ ಅಕ್ಕ ಈಗ ಆನ್ ಮಾಡ್ಕೊಂಡ್ರು, ಅದಕ್ಕೆ ಅವ್ರ ಪ್ರಶ್ನೆ ಕೇಳ್ತಾ ಇದೀನಿ. ವೈಟಮಿನ್ ಸಿ ಹೇಗ್ ಕೊಡ್ತೀರಾ ಮಗುಗೆ? ಈ ಸಮಯದಲ್ಲಿ ಜಾಸ್ತಿ ಬೇಕಾಗೋದು ಅಂದ್ರೆ, ಯಾಕಂದ್ರೆ ಮಗುವಿನ ಹಲ್ಲಿನ ಗ್ರೋತ್ ಆಗ್ಬೇಕಲ್ಲ, ಮತ್ತೆ ಮೂಳೆಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಲ್ಲ, ಎಳೆ ಮೂಳೆಗಳಿರುತ್ತೆ, ಇದನ್ನೆಲ್ಲ ಸ್ಟ್ರಾಂಗ್ ಆಗ್ಬೇಕಂದ್ರೆ ನಮ್ಗೆ ವೈಟಮಿನ್ ಸಿ ಬೇಕು. ವೈಟಮಿನ್ ಸಿ ಹೆಂಗ್ ಸಿಗುತ್ತೆ? ಕ್ಯಾಲ್ಸಿಯಂ ಎಲ್ಲ ಹೆಂಗ್ ಸಿಗುತ್ತೆ ನಮ್ಗೆ? ಎಳೆ ಹಾಲಲ್ಲಿ ಸಿಗುತ್ತೆ ನಾವ್ ಕೊಡುವಂತ. ಸೊ ಫೀಡ್ ಮಾಡಿಸ್ತಾನೆ ಇರ್ತೀರಾ, ವೈಟಮಿನ್ ಸಿ ಕೊಡ್ತೇನೆ ಇರೋದಿಲ್ಲ. ಮತ್ತೆ ನೀವು 6 ತಿಂಗಳು ಆದ್ಮೇಲೆ ಕಿತ್ಲೆ ಹಣ್ಣು ಮತ್ತೆ ಮೂಸಂಬಿ ಹಣ್ಣು, ಸಿಟ್ರಸ್ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದ್ರಲ್ಲೂ ನೆಲ್ಲಿಕಾಯಿ ಜೊತೆ ಚೆನ್ನಾಗಿರುತ್ತಂತೆ. ನೆಲ್ಲಿಕಾಯಿನಲ್ಲಿ ಆದ್ರೆ ತುಂಬಾ ಕಹಿ ಇರುತ್ತೆ. ನೀವು ತಿನ್ನಿ ನೆಲ್ಲಿಕಾಯಿನ 6 ತಿಂಗಳಾದ್ಮೇಲೆ. ಮಗುಗೂ ಕೂಡ ಅದು ಫೀಡ್ ಮುಖಾಂತರ ಹೋಗಿ ಮಗು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹೇಳ್ತೀನಿ ರಮ್ಯಾ ಅಕ್ಕ, ಇದೊಂಚೂರು ಟಾಪಿಕ್ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ವೈಟಮಿನ್ ಡಿ ಬೇಕಾಗತ್ತೆ ಮಗುಗೆ. ಯಾಕಂದ್ರೆ ಎದೆ ಹಾಲಿನಲ್ಲೇ ತುಂಬಾನೇ ಪೌಷ್ಟಿಕಾಂಶ ಸಿಕ್ಬಿಡುತ್ತೆ. ವೈಟಮಿನ್ ಸಿ, ವೈಟಮಿನ್ ಇ ಮತ್ತೆ ವೈಟಮಿನ್ ಆಲ್ಮೋಸ್ಟ್ A to Z ವರ್ಗೂ ಎದೆ ಹಾಲಿನಲ್ಲೇ ಸಿಗುತ್ತೆ. ಬಟ್ ವೈಟಮಿನ್ ಡಿ ಸಿಗೋದು ಕೆಲವೊಂದು ಪದಾರ್ಥಗಳಿಂದ ಅಷ್ಟೇ. ಅದ್ಯಾವುದು? ಸೂರ್ಯನ ಕಿರಣಗಳು. ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡಿ ಬೇಬಿಗೆ. ನೀವು ಬಿಸಿಲಿಗೆ ತಗೊಂಡೋದ್ರೆ ಅದು ಒಂದು ವೈಟಮಿನ್ ಡಿ ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಎಣ್ಣೆ. ಆ ಎಣ್ಣೆ ಮುಖಾಂತರ ಮಗುಗೂ ಕೂಡ ಚೆನ್ನಾಗಿ ತಲುಪುತ್ತೆ UV ರೇಸ್. ಯಾರೋ ಏನೋ ಕೇಳಿದ್ರು, ಹೇಳಿ ಅಕ್ಕ. ಪಾಪುಗೆ ಸಾಯಂಕಾಲ ಹೊತ್ತು ಎಣ್ಣೆ ಹಚ್ಚಿ ಮೈ ಒರೆಸ್ಬೋದಾ? ಸಾಯಂಕಾಲನೂ ಸ್ನಾನ ಮಾಡಿಸ್ಬೇಕಾ ಅಂತ ಡೌಟ್ ಅಕ್ಕ. ಮನೇಲೆಲ್ಲ ಎಣ್ಣೆ ಹಚ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ಸುಮ್ನೆ ಬಿಸಿನೀರಿಂದ ಮೈ ತೊಳಿರಿ ಅಂತ ಹೇಳ್ತಾರೆ. ಇಲ್ಲ ಸಾಯಂಕಾಲನೂ ಸ್ನಾನ ಮಾಡಿಸ್ಬೇಕಾ ಅಂತ. ನಿಮ್ ಕಡೆ ಹೇಳ್ತಾರೆ ಅಂದ್ರೆ ಮಾಡ್ಸಿ. ಶೀತ ಆಗುತ್ತೆ ಅನ್ನೋ ತರ ನಾವ್ ಹೇಳೋದಿಲ್ಲ ಅಷ್ಟೇ. ಸಂಜೆ ಸಮಯದಲ್ಲಿ ಸ್ನಾನ ಮಾಡಿಸ್ಬಾರ್ದು, ಸೂರ್ಯ ಇದ್ದಾಗಲೇ ನಮ್ ಕಡೆ ಸ್ನಾನ ಮಾಡಿಸ್ಬೇಕು. ಹೇಗಂದ್ರೆ 1.5 ಮಂತ್ ಮುಗಿಯತನ 2 ಹೊತ್ತು ಬೇಬಿಗಾಯ್ತು ತಾಯಿಗಾಯ್ತು 2 ಹೊತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. 1.5 ಮಂತ್ ಮುಗಿಯತನ. ಅದಾದ ತಕ್ಷಣ ವೀಕ್ಲಿ ಟ್ವೈಸ್ ಥ್ರೈಸ್ ಮಾಡಿಸ್ತಾರೆ ಪಾಪುಗೆ. ಅದೇ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗ್ಲಿ ಅಂತ. ನೀವು ಮತ್ತೆ ಕೇಳಿರ್ಬೋದು, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಒಳ್ಳೇದು. ಅಕ್ಕ ನಿಮ್ ಕಡೆ ಎರಡು ಟೈಮ್ ಮಾಡ್ತಾರೆ ಅಂದ್ರೆ 2 ಟೈಮು ಮಾಡ್ಸಿ ಅಕ್ಕ.
ಅಕ್ಕ ಇವಾಗ ನೀವು ಮಾಡ್ಕೋಬಹುದು ಮಧುಶ್ರೀ ಅಕ್ಕ, ನೀವೇ ಮಸಾಜ್ ಮಾಡ್ಕೊಂಡು ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ನಿಮ್ ಅಜ್ಜಿಗೂ ಕೂಡ ಮಾಡ್ಬೋದು. ಅಂದ್ರೆ ಯಾವಾಗ ಅದಕ್ಕೆ ಟೈಮೇ ಇಲ್ಲ, ಯಾವಾಗಾದ್ರೂ ಮಸಾಜ್ ಮಾಡ್ಕೊಂಡು ಯಾವಾಗಾದ್ರೂ ಸ್ನಾನ ಮಾಡ್ಕೋಬಹುದು. ನಿಮ್ ಬಾಡಿ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರ್ತೀರಾ ನೀವು. ಎಣ್ಣೆ ಹಚ್ಚಿ ಸ್ನಾನ, ಇವಾಗ ಆಯುರ್ವೇದಿಕ್ ಅಲ್ಲೆಲ್ಲ ನಮ್ಗೆ ಅಭ್ಯಂಗ ಸ್ನಾನ ಅಂತ ಎಲ್ಲ ಮಾಡಿಸ್ತಾರೆ. ನೀವು ನೋಡಿರ್ಬೋದು ಮಂತ್ಲಿ ಒನ್ಸ್ ಎಲ್ಲ ಆಯುರ್ವೇದಿಕ್ ಸ್ಟೋರ್ಸ್ ಗಳಲ್ಲಿ, ಶಾಪ್ ಗಳಲ್ಲಿ, ಕ್ಲಿನಿಕ್ಸ್ ಅಲ್ಲೆಲ್ಲ ಎಣ್ಣೆಯಿಂದಾನೇ ಸ್ನಾನ ಮಾಡಿಸ್ತಾರೆ. ಅಂದ್ರೆ ಇವಾಗ ನೋಡಿ, ಯೋಚನೆ ಮಾಡಿ, ನಿಮ್ಮ ಕೂರ್ಲಿಗಳಿಗೆ ಎಣ್ಣೆ ಹಚ್ಚಿಲ್ಲ ಅಂದ್ರೆ ಏನಾಗುತ್ತೆ? ಚೆನ್ನಾಗ್ ಕೂರ್ಲು ಬೆಳೆಯೋದಿಲ್ಲ, ಪೌಷ್ಟಿಕಾಂಶ ಸಿಗದೆ ಕೂರ್ಲೆಲ್ಲ ಉದ್ರೋದು, ಮತ್ತೆ ಡ್ಯಾಂಡ್ರಫ್ ಆಗೋದು, ಈ ತರ ಎಲ್ಲ ಆಗತ್ತಲ್ಲ. ಇವಾಗ ಯೋಚನೆ ಮಾಡಿ, ನಿಮ್ ಬಾಡಿಗೆ ಇದೇ ತರ ಎಣ್ಣೆಯನ್ನ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ? ಹೇರ್ಸ್ ಬೆಳೆಯಲ್ಲ, ಏನಾಗುತ್ತೆ? ನಿಮ್ ಬಾಡಿಗೆ ಬೇಕಾಗಿರೋಂತ ಒಂದು ಪೌಷ್ಟಿಕಾಂಶ ಸಿಗತ್ತೆ. ನೀವ್ ಹಚ್ಕೋಬಹುದು, ನೀವು ಕೂಡ ಹಚ್ಕೊಂಡು ಸ್ನಾನ ಮಾಡಿಸ್ಬೋದು. ಮತ್ತೆ ಮಗುಗೂ ಕೂಡ 5 years ವರ್ಗು ಮಾಡಿಸ್ಬೋದು. ಮತ್ತೆ ಮಗು ಸಾಧ್ಯ ಆಯ್ತು ಅಂದ್ರೆ ನೆಕ್ಸ್ಟ್ ಕೂಡ ಮಾಡ್ಬೋದು. ಓಕೆನಾ? ಓಕೆ, ಮತ್ತೆ ಮಗು ತುಂಬಾ ಕಿರಿಕಿರಿ ಮಾಡ್ತಿರುತ್ತೆ ಅಂತ ಸ್ವಲ್ಪ ಜನ ಹೇಳಿದ್ರಿ. ಯಾವ್ಯಾವ ಕಾರಣಕ್ಕೆ ಮಗು ಕಿರಿಕಿರಿ ಮಾಡ್ತಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ರೀಸನ್ ಕಿರಿಕಿರಿ ಮಾಡೋದು ಮಗುಗೆ ಹಸಿವಾದಾಗ ಅಳ್ತಿರುತ್ತೆ. ಓಕೆ, ಮಗು ನಿದ್ದೆ ಮಾಡಿ ಎದ್ದಿರುತ್ತೆ, ಅವಾಗ ಹಸಿವಾಗ್ತಿರುತ್ತೆ, ಅವಾಗ ಅಳುವಂಥದ್ದು. ಮತ್ತೆ ಸೆಕೆಂಡ್ ರೀಸನ್ ಬಂದು ಮಗು ಮಲ್ಕೊಂಡಿದ್ದಾಗ ಮಗು ಸುಸು ಮಾಡ್ಕೋತು ಅಂದ್ರೆ ಮಗು ಅದು ಬೆಟ್ಟಾಗಿರುತ್ತಲ್ಲ, ಸೊ ಆ ಸಮಯದಲ್ಲಿ ಕಿರಿಕಿರಿ ಮಾಡುತ್ತೆ. ಆಯ್ತಾ? ಮತ್ತೊಂದು ಬಂದು ಮಗುವಿನ ಹೊಟ್ಟೆ ಚೆಕ್ ಮಾಡಿ. ನೀವೇನಾದ್ರೂ ಅತ್ತಾಗ ಫೀಡ್ ಕೊಡಿ, ಮಗು ಫೀಡ್ ತಗೊಂಡಿಲ್ಲ ಅಂದ್ರೆ ಮಗುವಿನ ಹೊಟ್ಟೆನ ಚೆಕ್ ಮಾಡಿ. ಮಗು ಹೊಟ್ಟೆ ಗಟ್ಟಿಯಾಗಿದೆ ಅಂದ್ರೆ ಮಗುವಿನ ಜೀರ್ಣ ಚೆನ್ನಾಗ್ ಆಗಿಲ್ಲ ಅಂತ, ಅವಾಗ ನೀವು ಸುತ್ಕಾರ ಕೊಟ್ರೆ ಕಮ್ಮಿ ಆಗತ್ತೆ. ಮತ್ತೊಂದ್ ರೆಮಿಡಿ ಏನಂದ್ರೆ, ತಕ್ಷಣ ಕಮ್ಮಿ ಆಗ್ಬೇಕು ಅಂದ್ರೆ ನೀವು ಎಲೆ, ಅಡಿಕೆ, ಸುಣ್ಣ, ಜಾಕಾಯಿ ಮತ್ತೆ ಓಂಕಾಳು ಇದನ್ನ ನೀವು ಚೆನ್ನಾಗಿ ಅಗಿದ್ಬಿಟ್ಟು, ಅಂದ್ರೆ ಚೆನ್ನಾಗಿ ಅಗಿಬೇಕು, ಅಗ್ಬಿಟ್ಟು ಅದರಿಂದ ಉಫ್ ಅಂತ ಊದಿದ್ರೆ ಅದೊಂದು ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರ್ನ 2 ಕಿವಿಗಳಿಗೆ ಮತ್ತೆ ಹೊಕ್ಕಳಿಗೆ, ಮಗುವಿನ 2 ಕಿವಿಗಳಿಗೆ ಹೊಕ್ಕಳಿಗೆ ಊದಿದ್ರೆ ತಕ್ಷಣಕ್ಕೆ ಕಮ್ಮಿ ಆಗತ್ತೆ. ಕಂಪ್ಲೀಟ್ ಆಗಿ ಹೋಗೋದಿಲ್ಲ, ಬಟ್ ಮಗುಗೆ ರಿಲೀಫ್ ಸಿಗತ್ತೆ. ತುಂಬಾ ಅಳ್ತಿದೆ ಮಗು, ಹೊಟ್ಟೆ ತುಂಬಾ ಗಟ್ಟಿಯಾಗಿದೆ, ನೈಟ್ ಆಗಿದೆ ಅಂದ್ರೆ, ಸೊ ಅದಕ್ಕೆ ಹೇಳ್ತಾರೆ ಬಾಣಂತನ ಮನೆಯಲ್ಲಿ ಎಲೆ ಅಡಿಕೆ ಇರ್ಲೇಬೇಕು ಅಂತ. ಅಕ್ಕ ಓಂಕಾಳ ಅಂತ ಬರುತ್ತಲ್ವಾ, ಅಜ್ವೈನ್ ಓಂಕಾಳ ಅಂತ, ಅದನ್ನ ತಿಂತಾರೆ ಹೊಕ್ಕಳಿಗೆ. ಅಜ್ವೇನೆ ಓಂಕಾಳ 2 ಒಂದೇ. ಅದನ್ನ ತಿಂದ್ಬಿಟ್ಟು ಊದ್ತಾರೆ ಹೊಕ್ಕಳಿಗೆ, ಅದಕ್ಕೂ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದನ್ನೇ ನಾನು ಇವಾಗ ಹೇಳಿದ್ದು. ಅಂದ್ರೆ ಅಕ್ಕ ಅವ್ರು ಹೇಳ್ತಿರೋದೇನಂದ್ರೆ ಎಲೆ ಅಡಿಕೆ ಏನು ಬೇಡ, ಬರೀ ಓಂಕಾಳಷ್ಟೇ ಮಾಡ್ಬೋದು. ನಮ್ ಕಡೆ ಓಂಕಾಳಷ್ಟೇ ಮಾಡ್ತೇವೆ ನಾವು. ಆದ್ರೆ ಅದು ಬಾಯೆಲ್ಲ ಕಸರೆ ಆಗ್ಬಿಡುತ್ತೆ. ಆಗುತ್ತೆ, ಬಟ್ ಅದು ಹಾಗೆ ಉಗುಳ್ಬಿಡ್ಬೇಕು. ಹೊಕ್ಕಳಿಂದ ಎದೆವರೆಗೂ ಮೇಲ್ಗಡೆ ಹಿಂಗ ಊದ್ತಾರೆ. ತುಪ್ಪದಲ್ಲಿ ರುಬ್ಬಿದ್ರೆ ಖಾರ ಬರಲ್ಲ ಅಕ್ಕ ಅಷ್ಟೊಂದು. ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೆ ಖಾರ ಬರಲ್ಲ, ಚೆನ್ನಾಗಿರುತ್ತೆ. ನೀವ್ ತಿಂದಿದ್ದೀರಾ ಅಂತ ಆಯ್ತು. ಓಕೆ ಅಕ್ಕ. ಅದೊಂದ್ ರೆಮಿಡಿ. ಮತ್ತೊಂದ್ ರೆಮಿಡಿ ಅಂದ್ರೆ ವಿಳ್ಯದೆಲೆ ಸಿಗತ್ತಲ್ಲ, ವಿಳ್ಯದೆಲೆನ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಅದನ್ನ ಏನು ದೀಪ ಹಚ್ಚಿ ಬಿಸಿ ಮಾಡಿ ಅದನ್ನ ಹೊಟ್ಟೆಗೆ ಹಾಕ್ತಾರೆ. ಸೊ ಈ ತರ ಮಾಡೋದ್ರಿಂದನೂ ಮಗುವಿನ ಹೊಟ್ಟೆ ಗಟ್ಟಿ ಆಗಿರೋದು ಸಾಫ್ಟ್ ಆಗುತ್ತೆ. ಅದು ಕಂಪ್ಲೀಟ್ ಆಗಿ ಹೀರ್ಕೊಂಡ್ಬಿಡುತ್ತೆ. ಆ ಬಿಸಿ ಹಾಕಿರ್ತೀವಲ್ಲ ನೀವು ಹೊಕ್ಕಳಿಗೆ, ಅದು ಹೊಟ್ಟೆ ಹೀರ್ಕೊಂಡು ಮಗುವಿನ ಹೊಟ್ಟೆ ಸಾಫ್ಟ್ ಆಗುತ್ತೆ, ಮತ್ತೆ ಮಗು ಅಳೋದು ಕೂಡ ನಿಲ್ಸುತ್ತೆ. ಮೋಷನ್ ಕೂಡ ಫ್ರೀ ಆಗುತ್ತೆ. ಮೋಷನ್ ಮಾಡಿ ಈ ತರ ಮೋಷನ್ ಮಾಡಿಲ್ಲ ಅಂದ್ರೆ ಇದೊಂದ್ ರೆಮಿಡಿ. ಮತ್ತೆ ಮೋಷನ್ ಮಾಡಿಲ್ಲ ಅಂದ್ರೆ ಮಗುಗೆ ನೀವು ಅದು ಎಲೆ ಎಲ್ಲ ತೊಟ್ಟೆಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಪಾಪ ಮಗು ಮೋಷನ್ ಮಾಡೋ ಜಾಗಕ್ಕೆಲ್ಲ ತುರ್ಕೋದು, ಈ ತರ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಕಪ್ಪು ದ್ರಾಕ್ಷಿ ಸಿಗತ್ತಲ್ಲ, ಕಪ್ಪುದು ಒಣ ದ್ರಾಕ್ಷಿ, ಅದನ್ನ ನೈಟ್ ನೆನೆ ಹಾಕಿ ಮಗುಗೆ ಸ್ವಲ್ಪ ಈ ತರ ಸ್ಮ್ಯಾಶ್ ಮಾಡಿ ಕೊಡಿ, ಏನೂ ಆಗಲ್ಲ. ಸ್ವಲ್ಪ ಬೆಚ್ಚಿ ಮಾಡಿ ಈ ತರ ಚೆನ್ನಾಗಿ ಹಿಸುಕಿ ಮಗುವಿನ ಬಾಯಿನಲ್ಲಿ ಇಡಿ, ಮೋಷನ್ ತುಂಬಾ ಚೆನ್ನಾಗ್ ಮಾಡುತ್ತೆ. ನೀವೆಷ್ಟು ಡೈಜೆಸ್ಟ್ ಆಗಿರುವಂತ ಫುಡ್ಸ್ ನ ತಿಂತಿರೋ, ಸಾಫ್ಟ್ ಆಗಿರೋ ಫುಡ್ಸ್ ನ ತಿಂತಿರೋ, ನಿಮ್ದು ಒಂದು ಬಾಡಿನ ನೀವ್ ಯಾವ ರೀತಿ ಕಾಪಾಡ್ಕೊಂತಿರೋ, ನೀವೆಷ್ಟು ಆರೋಗ್ಯವಾಗಿರ್ತಿರೋ, ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಹೆಂಗಿರ್ತಿರೋ, ಮಗು ಕೂಡ ಯಾವ್ದೇ ಪ್ರಾಬ್ಲಮ್ ಇಲ್ಲದೆ ದೊಡ್ಡವರಾಗುತ್ತೆ. ನೀವು ನನಗೆ ಪಿಜ್ಜಾ ಇಷ್ಟ, ನನ್ಗೆ ಬರ್ಗರ್ ಇಷ್ಟ ಅಂತ ಹೇಳಿ ಹೊರಗಡೆ ಫುಡ್ಸ್ ಎಲ್ಲ ತಗೊಂಡ್ ಬಂದು ತಿಂತಾ ಇದ್ರೆ, ಪ್ರಿಸರ್ವ್ ಆಗಿರುವಂತ ಕೋಲ್ಡ್ ಐಟಮ್ಸ್ ಎಲ್ಲ ಚೆನ್ನಾಗಿ ಕುಡಿತಾ ಇದ್ರೆ ಮಗು ಕೂಡ ಅದು ಎಫೆಕ್ಟ್ ಆಗುತ್ತೆ. 1 ದಿನ 2 ದಿನ ಅಲ್ವಾ ಅಂತ ತಗೊಂಡ್ರೆ ಆ ಮಗುಗೂ ಕೂಡ 1 ದಿನ 2 ದಿನ ಅಷ್ಟೇ ಎಫೆಕ್ಟ್ ಆಗುತ್ತೆ. ಯೋಚನೆ ಮಾಡಿ. ಅಂದ್ರೆ ಎಷ್ಟು ಮಂತ್ ಮೇಲೆ ಕೊಟ್ರೆ ಒಳ್ಳೇದು ಮಗುಗೆ? ಅಂದ್ರೆ ಈಗ 2 months 1 3 month months. 3 months ಮೇಲೆ ಕೊಡ್ಬೋದು. 3 months ಮೇಲೆ ಕೊಡ್ಬೋದು. ಅದು 1 ಅಥವಾ 2 ಅಷ್ಟೇ.
ಕೊಡ್ಬೇಡಿ, ವಾರಕ್ಕೆ ಒಂದ್ಸತಿ ಆದ್ರೆ ಸಾಕು. ಹಲೋ Okay. ಅಕ್ಕ ಕೋಲ್ಡ್ ಕಾಫ್ ಇದ್ರೆ ಏನ್ ಮಾಡ್ಬೇಕು ಅಕ್ಕ? ಇವಾಗ ಅದಕ್ಕೆ ಬರ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಕೋಲ್ಡ್ ಕಾಫ್ ಬಗ್ಗೆ ಹೇಳ್ತೀನಿ. ಮಗುಗೆ ನೆಗಡಿ ಆದಾಗ, ಕೋಲ್ಡ್ ಆದಾಗ 2 ತರ ಕೋಲ್ಡ್ ಆಗುತ್ತೆ. ಒಂದು ಹೀಟ್ ಇಂದ ಆಗುತ್ತೆ, ಇನ್ನೊಂದು ಕೋಲ್ಡ್ ಇಂದನೂ ಕೂಡ ಆಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೋಬೇಕು ಹೆಂಗೆ ಅಂತ ಹೇಳ್ಬಿಟ್ಟು. ಹೀಟ್ ಇಂದ ಹೆಂಗಾಗತ್ತೆ ಅಂದ್ರೆ, ಮಗುದು ಸ್ನೋರ್ ಇದೆ ಅಲ್ಲ, ಈ ರೈಟ್ ಸೈಡ್ ಉಸಿರಾಡ್ತಾ ಇದೆ ಮಗು ಅಂದ್ರೆ ಅದು ಲೆಫ್ಟ್ ಸೈಡ್ ಕಟ್ಕೊಂಡಿದೆ ಅಂತ, ಅವಾಗ ಕೋಲ್ಡ್ ಇಂದ ಆಗಿದೆ ಅಂತ. ಈ ಕಡೆ ಲೆಫ್ಟ್ ಚಂದ್ರನಾಡಿ ಅಂತ ಹೇಳ್ತೀವಿ. ಈ ಕಡೆ ಮೂಗ್ ಕಟ್ಟಿದ್ರೆ ಅದು ಕೋಲ್ಡ್ ಇಂದ ಆಗಿರುತ್ತೆ, ರೈಟ್ ಸೈಡ್ ಮೂಗ್ ಕಟ್ಟಿದ್ರೆ ಅದು ಹೀಟ್ ಇಂದ ಆಗಿರುತ್ತೆ. ನೀವು ಚೆಕ್ ಮಾಡಿ ಮಗು ಬ್ರೀತ್ ಮಾಡ್ಬೇಕಾದ್ರೆ. ನೀವು ಅಷ್ಟೇ, ನಿಮ್ಗೂ ಹೀಟ್ ಆದ್ರೆ ಕೋಲ್ಡ್ ಆದ್ರೆ ಅದು ಕೂಡ ಸೇಮ್ ಚೆಕ್ ಮಾಡ್ಕೊಳ್ಳಿ. ಅದು ಒಂದು ಪಾಯಿಂಟ್. ಮತ್ತಿನ್ನೊಂದು ಪಾಯಿಂಟ್ ಬಂದು ಅದು ಏನೋ ಕಲರ್ ನ ಚೆಕ್ ಮಾಡುವಂತದ್ದು. ವೈಟ್ ಕಲರ್ ಇದ್ರೆ ಅದು ಏನು ಸ್ನೋರಿಂಗು ಕೋಲ್ಡ್ ಇಂದ ಆಗಿದೆ ಅಂತ. ಯೆಲ್ಲೋಯಿಶ್ ಬರುತ್ತಲ್ಲ, ಯೆಲ್ಲೋಯಿಶ್ ಇಂದ ಆದ್ರೆ ಅದು ಹೀಟ್ ಇಂದ ಆಗಿದೆ ಅಂತ. ಓಕೆನಾ? ಮತ್ತೆ ಹೀಟ್ ಇಂದ ಆಗಿದ್ರೆ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಕಾಣಿಸ್ತಿದ್ಯಾ ಇದು ಪಾರ್ಟ್? ಕೋಲ್ಡ್ ಅಥವಾ ಕಾಫ್ ಏನೇ ಆಗಿದ್ರು ಕೂಡ ನೀವು ಇಲ್ಲಿ ಅಮೃತಾಂಜನ್ ಹಚ್ಚಿ, ಇಷ್ಟು ಪಾರ್ಟ್ಗೆ. ಇಲ್ಲೊಂದು ಕೈ ಇದೆಲ್ಲ, ಇಲ್ಲಿಗೆ ಅಮೃತಾಂಜನ್ ಹಚ್ಚಿ, ಅಥವಾ ವಿಕ್ಸ್ ಸಂಡು ಬಾಮ್ ಏನಿದ್ರು ಕೂಡ ಮಗುಗೆ ಹಚ್ಚಿ, ಏನು ತೊಂದ್ರೆ ಆಗಲ್ಲ. ಈ ಕಡೆ ಮತ್ತೆ ಈ ಕಡೆ ಹಚ್ಚಿ, ಆಯ್ತಾ? ಮತ್ತೆ ಹೀಟ್ ಇಂದ ಆಗಿದೆ, ನಿಮ್ಗೆ ಏನ್ ಗೊತ್ತಾಗ್ತಿಲ್ಲ ನನ್ಗೆ ಹೆಂಗಾಗಿದೆ ಮಗುಗೆ ಅಂತ ಹೇಳಿದ್ರೆ, ಜಸ್ಟ್ ಜಂಡು ಬಾಮ್ ಹಚ್ಚಿ ಕಮ್ಮಿ ಆಗುತ್ತೆ. ಆಮೇಲೆ ನಿಮ್ಗೆ ಹೀಟ್ ಇಂದಾನೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಹೀಟ್ ಇಂದಾನೆ ಆಗಿದೆ ಅಂತ, ಬಾಳೆ ಎಲೆ ಸಿಗುತ್ತಾ ನಿಮ್ ಕಡೆ ಎಲ್ಲಾದ್ರೂ? ಅಥವಾ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಬಾಳೆ ಎಲೆನ ಇಲ್ಲಿ ಇಡುವಂತದ್ದು. 10 ನಿಮಿಷ ಇಟ್ರೆ ಸಾಕು ಮಕ್ಳಿಗಾದ್ರೆ, ಆಯ್ತಾ? 2 ಕಡೆ ಬಾಳೆ ಎಲೆನ ಕಟ್ ಮಾಡಿ ಇಲ್ಲಿ ಇಡುವಂತದ್ದು. ಹೀಟ್ ಇಂದ ಆಗಿದ್ರೆ. ಕೋಲ್ಡ್ ಇಂದ ಆಗಿದ್ರೆ ಶುಂಠಿನ ಕಟ್ ಮಾಡಿ ಇಲ್ಲಿ ಇಡುವಂತದ್ದು, ಅಥವಾ ಶುಂಠಿದು ರಸ ಸಿಗುತ್ತಲ್ಲ ಅದನ್ನು ಕೂಡ ಇಲ್ಲಿ ಉಜ್ಜಿ ಕಂಪ್ಲೀಟ್ ಕಮ್ಮಿ ಆಗುತ್ತೆ, ಆಯ್ತಾ? ಆಮೇಲೆ ಇನ್ನೊಂದ್ ರೆಮಿಡಿ, ನನ್ಗೆ ಇದು ಯಾವ್ದು ಮಾಡಕ್ ಆಗಲ್ಲ ಅಂದ್ರೆ, ದೊಡ್ಡಪತ್ರೆ ಎಲೆ ಸಿಗುತ್ತಲ್ಲ, ದೊಡ್ಡಪತ್ರೆ ಎಲೆನ ಚೆನ್ನಾಗಿ ಸ್ವಲ್ಪ ತೊಳೆದು ತವದ ಮೇಲೆ ಹಾಕಿ ಬೆಚ್ಚ ಮಾಡಿ ರಸ ತಗೊಂಡು, ಬೆಳ್ಳುಳ್ಳಿ ಕೂಡ ಚಚ್ಚಿ ಅದರಿಂದ ರಸ ತಗೊಂಡು 2 ಮಿಶ್ರಣ ಮಾಡಿ ಮಗುಗೆ ಕೊಡಿ. ಮತ್ ಕೆಲವರು ಉಪ್ಪೆಲ್ಲ ಆಡ್ ಮಾಡ್ತಾರೆ, ದಯವಿಟ್ಟು ಉಪ್ಪೆಲ್ಲ ಆಡ್ ಮಾಡಕ್ ಹೋಗ್ಬೇಡಿ. ಮಗು 9 ತಿಂಗಳು ಆಗೋವರೆಗೂ, 9 ತಿಂಗಳು ಮಗುಗೆ ಟೇಸ್ಟ್ ಬೇಕು ಅಂದ್ರೆ ಸೈಂಧವ ಲವಣ ಅಂತ ಸಿಗುತ್ತಲ್ಲ, ಅದನ್ನ ನೀವು ಆಡ್ ಮಾಡ್ಬೋದು 9 ತಿಂಗಳು ಒಳಗಡೆ. 9 ತಿಂಗಳು ಆದ್ಮೇಲೂ ನಿಮ್ಗೆ ಸೈಂಧವ ಲವಣನೇ ಹಾಕ್ಬೋದು ಅಂದ್ರೆ ನೀವು ಕೂಡ ಮನೆಯಲ್ಲಿ ಸೈಂಧವ ಲವಣನೇ ಯೂಸ್ ಮಾಡ್ಬೋದು. ಮತ್ತೆ ಪುಡಿ ಉಪ್ಪನ್ನ ಆದಷ್ಟು ಬಳಸೋದು ನಿಲ್ಸಿ, ಕಲ್ಲುಪ್ಪನ್ನ ಜಾಸ್ತಿ ಬಳಸಿ. ಗೊತ್ತಾಯ್ತಾ? ಕೋಲ್ಡ್ ಮತ್ತೆ ಕಾಫಿಗೆ ಗೊತ್ತಾಯ್ತು ರೆಮಿಡಿ. ಮತ್ತೆ ಮಗು ಕಾನ್ಸ್ಟಿಪೇಷನ್ಗೂ ಗೊತ್ತಾಯ್ತು, ಅದು ದ್ರಾಕ್ಷಿನ ತಗೋಬೇಕು ಅಂತ ಹೇಳಿ. ಮಗುವಿನ ಹೊಟ್ಟೆ ಗಟ್ಟಿ ಆಗಿದ್ರೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಯ್ತು. ಮತ್ತೆ ಮಗುಗೆ ಜ್ವರ ಬರುವಂತದ್ದು. ಜ್ವರ ಬಂದ್ರೆ ಏನ್ ಮಾಡೋದು? ಭಯ ಬಿದ್ದು ಆಸ್ಪತ್ರೆಗೆ ಓಡೋಗ್ಬಿಡೋದು. ಭಯ ಬೀಳಕ್ ಹೋಗ್ಬೇಡಿ, ಮಗುಗ್ ಹೇಳಿ ಏನು ಆಗಲ್ಲ ಕಂದ, ಯು ಆರ್ ಸೋ ಸ್ಟ್ರಾಂಗ್, ಯು ಆರ್ ಹೆಲ್ದಿ ಬೇಬಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿಲ್ಲ ಅದು ಕೂಡ ಟಂಗ್ ನೋಡಿ ನಾವು ಡಯಾಗ್ನೈಸ್ ಮಾಡ್ತೀವಿ. ವಾತದಿಂದ ಜ್ವರ ಬಂದಿದ್ಯಾ ಅಥವಾ ಪಿತ್ತದಿಂದ ಜ್ವರ ಬಂದಿದ್ಯಾ, ಕಫ ಇಂದ ಬಂದಿದ್ಯಾ ಅಂತ ಹೇಳಿ ಮಗುವಿಂದ ಟಂಗ್ ಇಮೇಜ್ ನನಗೆ ಕಳಿಸ್ಕೊಡಿ, ನಾನು ಚೆಕ್ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬಟ್ ದಿಢೀರ್ ಅಂತ ನೈಟ್ ಜ್ವರ ಬಂದ್ಬಿಡ್ತು ಮಗುಗೆ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ, ಇಲ್ಲಿ ಟಿಪ್ಸ್ ಇರುತ್ತಲ್ಲ, ಈ ತರ ಟಿಪ್ಸ್, ಮಗುವಿನ ಟಿಪ್ಸ್ಗೆ ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಡಾಟ್ ಇಡಿ, ಆಯ್ತಾ? ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಡಾಟ್ ಇಟ್ಟು 1 ಅವರ್ ಬಿಡ್ಬೋದು ಅಷ್ಟೇ ಮಕ್ಳಿಗಾದ್ರೆ, ಆಯ್ತಾ? ಆಮೇಲೆ ತೆಗೆದ್ಬಿಡಿ. 2 ಬೆರಳುಗಳಲ್ಲಿ ಕಪ್ಪಲ್ಲಿ ಇಡ್ಬೋದಾ? ಕಾಡ್ಗೆ ಇಡ್ಬೋದು. ಇಡಿ ಅಕ್ಕ. ಸ್ಕೆಚ್ ಪೆನ್ ಸ್ಕೆಚ್ ಪೆನ್ ಇಲ್ಲಿ ಸ್ಕೆಚ್ ಪೆನ್ ಲಿಟಲ್ ಒನ್ಸ್ ಅಂತ ಸಿಗುತ್ತೆ. ಸ್ಕೆಚ್ ಪೆನ್ ಅದು ಅಷ್ಟೊಂದು ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಇದೆ. ನಾನು ಬೇಕಾದ್ರೆ ಅದು ಗ್ರೂಪ್ ನಲ್ಲಿ ಕಳಿಸ್ತೀನಿ. ಲಿಟಲ್ ಒನ್ಸ್ ಅನ್ಸುತ್ತೆ. ಓಕೆ, ಗ್ರೂಪ್ ಅಲ್ಲಿ ಹಾಕ್ತೀರಾ? ಹಾಕ್ತೀನಿ, ಅದು ಸ್ಕೆಚ್ ಪೆನ್ ಯಾವ್ದು ಅಂತ. ಅದನ್ನ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಕಾಡ್ಗೆ ಕೂಡ ಯೂಸ್ ಮಾಡ್ಬೋದು, ಆಯ್ತಾ? ಮತ್ತೆ ಮಗುಗೆ ತುಂಬಾನೇ ನೆಗಡಿ ಇದೆ, ಫುಲ್ ಬರ್ತಾ ಇದೆ, ಜಾಸ್ತಿ ನೆಗಡಿ ಬರ್ತಿದೆ ಅಂದ್ರೆ ಇಲ್ಲಿದೆ ಅಲ್ಲ ಏನ್ ಫಿಂಗರ್ ಇದು? 4 ಫಿಂಗರ್, ಇಂಡೆಕ್ಸ್ ಫಿಂಗರ್. ಸೊ ಇಂಡೆಕ್ಸ್ ಫಿಂಗರ್ ಇದು ಇಲ್ಲಿದೆ ಅಲ್ಲ, ಈ ಜಾಗ ಕಾಣಿಸ್ತಿದ್ಯಾ? ಇಲ್ಲಿ 3 ಅಂತ ಬರ್ಕೊಳ್ಳಿ. ನಾನು ಪೆನ್ ತಂದಿಲ್ಲ ಇದ್ರೆ ಬರೀತಿದ್ದೆ. ಇಲ್ಲಿ 3 ಅಂತ ಬರೀರಿ. ಮಗುಗೆ 3 ಅಂತ ಬರಿಬೇಕು. ಯಾವ ಕಲರ್ ಅನ್ನೋದು ಇಂಪಾರ್ಟೆಂಟ್. ಸ್ಕೈ ಬ್ಲೂ ಕಲರ್ ಅಲ್ಲಿ ಇಲ್ಲಿ 3 ಅಂತ ಬರೀರಿ. ಮಗುದು ಸ್ನೋರ್ ಕಮ್ಮಿ ಆಗತ್ತೆ, ಆಯ್ತಾ? ಆಮೇಲೆ ಸೇಮ್ ಅವಾಗ್ಲೇ ಹೇಳಿದ್ನಲ್ಲ ಅಮೃತಾಂಜನ್ ಹಚ್ಬೇಕು ಅಂತ, ಇಲ್ಲಿ ಸರ್ಕಲ್ ಅಂದ್ರೆ 0 ಹಾಕಿ. ಯಾವ ಕಲರ್ ಅಲ್ಲಿ ಅಂದ್ರೆ ಪರ್ಪಲ್ ಕಲರ್ ಅಲ್ಲಿ 0 ಹಾಕ್ಬೇಕು,
ಗೊತ್ತಾಯ್ತಾ? ಕೋಲ್ಡ್ ತುಂಬಾ ಆಗ್ಬಿಟ್ಟಿದೆ, ತುಂಬಾ ಯಾವ ಏನು ಯಾವ ಬರ್ತಾ ಹ್ಯಾಂಡ್ ಇದೆ ಹಾಕ್ಬೇಕಕ್ಕ ಅದು? ಬೋತ್ ಹ್ಯಾಂಡ್ಸ್. ಓಕೆ ಓಕೆ. ಇಲ್ಲ ಅಂದ್ರೆ ನಿಮ್ಗೆ ಎರಡು ಕೈಗೆ ಹಾಕಕ್ಕಾಗಿಲ್ಲ ಅಂದ್ರೆ ಹುಡುಗಿ ಆದ್ರೆ ರೈಟ್ ಹ್ಯಾಂಡ್ ಹಾಕಿ, ಹುಡುಗ ಆದ್ರೆ ಲೆಫ್ಟ್ ಹ್ಯಾಂಡ್ ಹಾಕಿ. ನೀವು ಕೂಡ ಯೂಸ್ ಮಾಡ್ಬೋದು ಇದನ್ನ. ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ, ತುಂಬಾ ಸ್ನೋರ್ ಆಗ್ತಾ ಇದೆ, ಕಂಟ್ರೋಲೇ ಆಗ್ತಿಲ್ಲ, ಮಗುಗೂ ಕೂಡ ಉಸಿರಾಡಕ್ ತೊಂದರೆ ಆಗ್ತಿದೆ ಅಂದ್ರೆ ಈ ತರ ಮಾಡ್ಬೋದು. ಮತ್ತೆ ಮಗುವಿನ ಪಾದಕ್ಕೆ ಬೆಳ್ಳುಳ್ಳಿ ರಸನ ಚೆನ್ನಾಗಿ ಉಜ್ಜಿ, ಮಗುವಿನ ಪಾದಕ್ಕೆ ಮತ್ತೆ ಅಂಗೈಗೆ ಈ ತರ ಉಜ್ಜಿ ಚೆನ್ನಾಗಿ. ಓಕೆನಾ? ಜ್ವರದ ಗೊತ್ತಾಯ್ತು, ಕೋಲ್ಡ್ ಕಾಫ್ ಗೊತ್ತಾಯ್ತು, ಮತ್ತೆ ಏನಾದ್ರು ಬೇಕಿತ್ತಾ? ನನ್ ಕಡೆ ಒಂದ್ ರೆಮಿಡಿ ಮಾಡ್ತಾರೆ. ಏನಂದ್ರೆ ಪಾಪಕ್ ತಲೆಸ್ನಾನ ಮಾಡಿದ ತಕ್ಷಣ ಬೆಳ್ಳುಳ್ಳಿನ ಜಜ್ಬಿಟ್ಟು ಅದ್ರ ಜೊತೆ ಅರಿಶಿನ ಬೆಳ್ಳುಳ್ಳಿ ಇಟ್ಟು ಪೇಪರ್ ಇಟ್ಟು ಪಾಪಕ್ ತಲೆ ಕಟ್ತಾರ. ಅಂದ್ರೆ ಕೋಲ್ಡ್ ಕಾಫ್ ಏನೂ ಆಗೋದಿಲ್ಲ. ಆಮೇಲೆ ಅದ್ರ ಮೇಲೆ ಕೆಲವರು ರಾಗಿ ಹಿಟ್ಟು, ಹೌದು ರಾಗಿ ಹಿಟ್ಟನ್ನು ಕೂಡ ಕಟ್ತಾರೆ. ಬಟ್ ನನಗೆ ಹೇಳೋದಕ್ಕೆ ಮತ್ತೆ ಒಂದ್ ಹೇಳಕ್ ಹೋಗಿ ಒಂದ್ ಮಾಡೋದೇ ಕಷ್ಟ ಅಲ್ಲ, ಇದಾದ್ರೆ ಈಸಿ ರೆಮಿಡೀಸ್, ಯಾಕಂದ್ರೆ ಎಲ್ಲರೂ ನಾನ್ ನನ್ ಮಾಡ್ಕೊಳ್ಬೋದು. ಪಾಪಗ್ ಮಾಡಿದ್ದೀನಿ, ಅದಕ್ಕೆ ಹೇಳಿದ್ದು. ಆ ತರ ಇದ್ರೆ ನೀವು ವಿಡಿಯೋ ಮಾಡಿ ಗ್ರೂಪ್ ಅಲ್ಲಿ ಹಾಕಿ ಅಕ್ಕ, ಎಲ್ರು ನೋಡ್ಲಿ. ಓಕೆ ಅಕ್ಕ, ಓಕೆ. ವಿಧಾನ ಗೊತ್ತಿದ್ರೆ ಈಸಿ ಆಗಿ ಯಾವ ತರ ಎಷ್ಟು ಲಜ್ಬೇಕು ಆ ತರ ಎಲ್ಲ ಗೊತ್ತಿದ್ರೆ ಅವ್ರು ಮಾಡ್ಕೋಬಹುದು. ತಲೆ ಎಲ್ಲಿ ಅದು ಏನು ನೆತ್ತಿ ಇರುತ್ತಲ್ಲ ನೆತ್ತಿ ಅಲ್ಲಿನೇ ಭಾಗದಲ್ಲಿ ಹಾಕ್ಬೇಕಾ ಇಡ್ಬೇಕಕ್ಕ, ಅಥವಾ ನೆತ್ತಿ ಭಾಗದಲ್ಲಿ. ಅದನ್ನ ನೋಡಿ ಅಕ್ಕ, ಅದನ್ನ ತೋರ್ಸಿ ಒಂದ್ ವಿಡಿಯೋ ಮಾಡಿ ಗ್ರೂಪ್ ಅಲ್ಲಿ ಹಾಕಿ, ಎಲ್ರಿಗೂ ಗೊತ್ತಾಗುತ್ತೆ. ಓಕೆ ಅಕ್ಕ, ಓಕೆ. ಮತ್ತೆ ಸ್ನಾನ ಮಾಡಿಸಿದ್ಮೇಲೆ ಯಾವತ್ತು ಮಗುವಿನ ಕೂದಲನ್ನ ಚೆನ್ನಾಗಿ ಹಾರಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹೊಗೆಯನ್ನ ಕೊಡಿ. ಶೀತ, ಕೋಲ್ಡ್ ಮತ್ತೆ ಕಾಫ್ ಎಲ್ಲ ಬೇಗ ಆಗೋದಿಲ್ಲ. ಓಕೆನಾ? ಅದ್ರಲ್ಲಿ ಸೀಸನ್ ಅಲ್ಲಿ ಸ್ವಲ್ಪ ಸಾಕ್ಸ್ ಎಲ್ಲ ಚೆನ್ನಾಗಿ ಹಾಕಿರಿ, ಮಗುಗೆ ಸ್ವಲ್ಪ ಬೆಚ್ಚಗಿಟ್ಕೊಂಡಿರಿ. ಮತ್ತೆ ಬೇರೆ ಏನಾದ್ರು ಡೌಟ್ಸ್? ಅಕ್ಕ ಸುನೀತಾ ಅಕ್ಕ ಹೇಳಿ ಅಕ್ಕ. ಪಾಪುಗೆ ಮೋಷನ್ ಬುರುಗ್ ತರ ಆಗ್ತಾ ಇದೆ, ಅದೇನು? ಅದು ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಏನಾದ್ರು ದೃಷ್ಟಿ ಆಗಿದ್ರು ಆತರ ಆಗತ್ತೆ ಅಂತಾರೆ. ಕೆಲವರು ಮುಟ್ಟಾಗಿರುವಂತ ಹುಡ್ಗಿಯರ್ನ ನೋಡಿದ್ರು ಕೂಡ ಆತರ ಆಗತ್ತೆ ಅಂತಾರೆ. ಸೊ ಈ ತರ ಹಲವಾರು ರೀಸನ್ಸ್ ಇದೆ ಅಕ್ಕ. ನಂಗೆ ಪರ್ಸನಲಿ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಾನ್ ಏನೋ ಹೇಳೋದು, ಆಮೇಲೆ ಬೇರೆಯವ್ರು ಏನೋ ಕೇಳಿಸ್ಕೊಳ್ಳೋದು, ಅದು ಹಿಸ್ಟ್ರಿ ನೋಡಿ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ಬೇಕು. ಎಷ್ಟ್ ದಿನದಿಂದ ಆಗ್ತಿದೆ, ಮತ್ತೆ ಅವ್ರು ಯಾವಾಗ ಏನಾದ್ರು ನೋಡಿದ್ರ ಅದೆಲ್ಲ ನನಗ್ ಗೊತ್ತಾದ್ರೆ ನಾನು ಅದು ಪರ್ಸನಲ್ ರೆಮಿಡಿ ಕೊಡ್ಬೋದು. ಜನರಲ್ ಆಗಿತ್ತು ಅಂದ್ರೆ ನಾನು ಹೇಳಿದಷ್ಟು ಸಾಕಾಗತ್ತೆ. ಬಟ್ ನಿಮ್ದೇ ಪರ್ಸನಲಿ ಬೇರೆ ಏನಾದ್ರು ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ನಾನು ಸಪರೇಟ್ ಆಗಿ ಸೊಲ್ಯೂಷನ್ ಕೊಡ್ಬೇಕು. ಅಕ್ಕ ಲೂಸ್ ಮೋಷನ್ ಮಾಡ್ಕೊಂತ ಇದ್ರೆ ಅದಕ್ಕೆ ಎಷ್ಟು ಸರಿ ಲೂಸ್ ಮೋಷನ್ ಮಾಡ್ಕೊತಾ ಇದೆ? ಅಂದ್ರೆ 4 to 5 times ಮಾಡ್ಕೊಳ್ತಾಳೆ. ಟೈಮ್ಸ್ ಅದೇ ಫ್ರೋತಿನ್ ಮೋಷನ್ ಬಂದಿತ್ತು, 1 2 to 3 times. ನೀವು ಅವ್ರಿಗೆ ಸ್ವಲ್ಪ ಹಾಲು ಕುಡಿಸ್ಬೇಕಾದ್ರೆ ಸ್ವಲ್ಪ ಸಪರೇಟ್ ಆಗಿ ಕುಡಿಸಿ. ಎಲ್ಲಾರ ಮುಂದೆ ಕುಡಿಸೋದು ಆ ತರದೆಲ್ಲ ಮಾಡ್ಬಿಡಿ. ಕೆಲವೊಂದ್ಸತಿ ದೃಷ್ಟಿ ಆಗುತ್ತೆ. ಮತ್ತೆ ಈ ತರ ಆಗಿದೆ, ಎಲ್ಲಾರ ಮುಂದೆ ಕುಡಿಸ್ಲೇಬೇಕು. ನಾನು ಏನೋ ಟ್ರಾವೆಲಿಂಗ್ ಮಾಡ್ತಿದ್ದೀನಿ ಅಂದ್ರೆ ಕುಡ್ಸಿದಾದ್ಮೇಲೆ ಒಂಚೂರು ಹಾಲನ್ನ ಶೇಖರಿಸ್ಕೊಂಡು ಒಂದ್ ಕಪ್ಪಲ್ಲೋ ಎಲ್ಲೋ ಸ್ವಲ್ಪ ನಿವುಳಿಸ್ಬಿಟ್ಟು ಮಗುಗೆ ಅದನ್ನ ಯಾರು ತುಳಿದೇ ಇರುವಂತ ಜಾಗಕ್ಕೆ ಚೆಲ್ಬಿಡಿ. ಒಂಚೂರು ಅಷ್ಟೇ, ಜಾಸ್ತಿ ಬೇಡ, ಅಷ್ಟೇ ಪ್ರಮಾಣದಲ್ಲಿ. ಅಕ್ಕ ಒಲೆಗ್ ಹಾಕಿದ್ರೆ ಒಳ್ಳೇದಕ್ಕ. ಬೆಂಕಿ ಒಲೆನಲ್ಲ ಹಚ್ತಾರಲ್ವಾ? ಗ್ಯಾಸ್ ಹಾಕೋದು ಹೆಂಗೆ? ನಾವು ಒಲೆ ಇಲ್ಲ ನಮ್ಮ ಮನೇಲಿ. ನಾನ್ ಹಂಗಾಗಿ ಏನ್ ಮಾಡ್ತೇನೆ ಗಿಡದ ಅಂದ್ರೆ, ಹತ್ರನೋ ಅಕ್ಕ ಅದು ಒಲೆ ಇಲ್ಲ ಅಂದ್ರೆ ಒಂದ್ ಸ್ಪೂನ್ ಅಲ್ಲಿ ಹಾಲ್ ತಗೊಂಡು ಅದು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಅದು ಆಗ ಮಟ್ಟ ಬಿಡ್ಬೇಕು, ಅಂದ್ರೆ ದೃಷ್ಟಿ ಹೋಗುತ್ತೆ. ಓಕೆ ಓಕೆ, ಅದ್ ಗೊತ್ತಿರ್ಲಿಲ್ಲ ನನಗೆ. ನಾವೇನ್ ಮಾಡ್ತಿದ್ವಿ ಅಂದ್ರೆ ಹೊರಗಡೆ ಚೆಲ್ತಿದ್ವಿ. ಅಂದ್ರೆ ಯಾರು ತುಳಿದಿರ ಇರುವಂತ ಜಾಗಕ್ಕೆ ಗಿಡದ ಹತ್ರನೋ ಎಲ್ಲೋ ಒಂದ್ ಕಡೆ ಹಾಕ್ತಿದ್ವಿ. ಆತರ ನಿಲ್ಸಿ ಹಾಕಿ, ಆತರ ಲೂಸ್ ಮೋಷನ್ ಇದ್ರೆ ಕಮ್ಮಿ ಆಗುತ್ತೆ. ಇಲ್ಲ ಅದು ಸುತ್ಕಾರ ಅಗ್ಗಿಸ್ಟಿಕೆ ತೊಡಿಯಕ್ಕ ಇರುತ್ತಲ್ಲ, ಲೂಸ್ ಮೋಷನ್. ಅಗ್ಗಿಸ್ಟಿಕೆಯಲ್ಲಿ ಹಾಕ್ಬೋದು. ಅಗ್ಗಿಸ್ಟಿಕೆ ಕುಪ್ಪುಡಿಗೆ ಅಂತಾರಲ್ಲ, ಕಾಯಿ ಇಟ್ಕೊಂತಾರೆ, ಅದ್ರಲ್ಲೂ ಹಾಕ್ಬೋದು. ಓಕೆ 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 ಅಕ್ಕ. ಮತ್ತೆ ಕೆಲವೊಂದು ವ್ಯಾಕ್ಸಿನ್ಸ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ಎಲ್ಲರೂ ಕೂಡ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸ್ತಾ ಇದ್ದೀರಾ? ಡೌಟ್ಸ್ ಇರುತ್ತಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸಿದ್ರೆ ಹಾಕ್ಸಿ. ಎಲ್ಲ ಹಾಕ್ಸಿದ್ರು ಒಂದೇ ಇರುತ್ತೆ. ಸ್ವಲ್ಪ ನೀವು ಡಾಕ್ಟರ್ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರಿ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಾದ್ರೆ ಅದು ಮಗುಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಕೊಡಿ, ನಿಧಾನಕ್ಕೆ ಕೊಡಿ. ಈ ತರ ಎಲ್ಲ ಕೇಳಿ, ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ನೀವು ಸ್ವಲ್ಪ ಗರಂ ಇದ್ರೆ ಡಾಕ್ಟರ್ ಹತ್ರ, ಅವರು ಕೂಡ ಗರಂ ಆಗಿ ಮಗು ಚುಚ್ಬಿಡ್ತಾರೆ. ಸ್ವಲ್ಪ ನೀವು ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಅವರು ಕೂಡ ಸಾಫ್ಟ್ ಆಗಿ ಮಗುಗೆ ನೀಟಾಗಿ ಇಂಜೆಕ್ಷನ್ ಕೊಡ್ತಾರೆ. ಹಂಗಾಗಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲವೊಂದು ಇಂಜೆಕ್ಷನ್ ಸಿಗೋದಿಲ್ಲ, 4 ಇಂಜೆಕ್ಷನ್ ಸಿಗೋದಿಲ್ಲ. ಅದನ್ನ ಬೇಕಿದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೊಡ್ಬೋದು. ಕೋವಿಡ್ ಇರುವಾಗೆಲ್ಲ ವ್ಯಾಕ್ಸಿನ್ಸ್ ಹಾಕ್ಸ್ಬಾರ್ದು. ಓಕೆ, ಫ್ಲೂ ಅಂತ ಹೇಳಿ ಒಂದ್ ವ್ಯಾಕ್ಸಿನ್ ಕೊಡ್ತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗೋದಿಲ್ಲ. ಫ್ಲೂ ವ್ಯಾಕ್ಸಿನ್ ಇದು 6 ರಿಂದ 7 ತಿಂಗಳ ಒಳಗಡೆ ಮಗುವಿಗೆ ಕೊಡುವಂತದ್ದು.
ಫ್ಲೂ ವ್ಯಾಕ್ಸಿನ್ ಬೇಕಿದ್ರೆ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಟೈಫಾಯ್ಡ್ ವ್ಯಾಕ್ಸಿನ್, ಅದು 9 ರಿಂದ 12 ತಿಂಗಳು ಅಲ್ಲಿ ಕೊಡ್ತಾರೆ. ಒಂದ್ಸತಿ ನೀವು ಡಾಕ್ಟರ್ನ ಕೇಳಿ ತಿಳ್ಕೊಂಡು ಆಮೇಲೆ ಹೋಗಿ ಹಾಕ್ಸ್ಕೊಳ್ಳುವಂಥದ್ದು. ಟೈಫಾಯ್ಡ್ ಫ್ಲೂ ಬಂದು 6 to 7 months, ಮತ್ತೆ ಟೈಫಾಯ್ಡ್ ಬಂದು 9 to 12 months. ಓಕೆ ರಮ್ಯಾ ಅಕ್ಕ. ಆಮೇಲೆ ಹೆಪಾಟಿಟಿಸ್ ಎ ಅಂತ ಹೇಳಿ ಕೊಡ್ತಾರೆ, ಅದು 1 ರಿಂದ 2 ವರ್ಷ. ಹೌದು, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಹಾಕೋದು ಈ 4 ವ್ಯಾಕ್ಸಿನ್: ಫ್ಲೂ, ಟೈಫಾಯ್ಡ್, ಮತ್ತೆ ಹೆಪಾಟಿಟಿಸ್ ಎ, ಮತ್ತೆ ಚಿಕನ್ ಪಾಕ್ಸ್. ಚಿಕನ್ ಪಾಕ್ಸ್ ನ 12 ರಿಂದ 15 ತಿಂಗಳಲ್ಲಿ ಕೊಡ್ತಾರೆ. ಈ 4 ವ್ಯಾಕ್ಸಿನ್ಗಳು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ಸಿಗೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗಲ್ಲ. ನಾನು ಹಾಕ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಏನೂ ಆಗಲ್ಲ. ನೆಕ್ಸ್ಟ್ ಸ್ವರ್ಣಬಿಂದು ಸೆಷನ್ ಇದೆ, ಅದನ್ನ ಅಟೆಂಡ್ ಮಾಡಿ. ಅದ್ರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ರೆಮಿಡಿ ಸಿಗುತ್ತೆ ಸ್ವರ್ಣಬಿಂದು. ನಮ್ಮ ಟೀಮ್ ಕಡೆಯಿಂದಾನೇ ಸ್ವರ್ಣಬಿಂದು ಕೂಡ ಪ್ರೊವೈಡ್ ಮಾಡ್ತಿದೀವಿ. ಎಲ್ಲರೂ ಕೂಡ ಸ್ವರ್ಣಬಿಂದುನ ಕೊಡಿ ಮಗುಗೆ. ನಾನು ಅವಾಗ್ಲೇ ಹೇಳ್ದಂಗೆ ಚಾರ್ಜಬಲ್ ವಾಟರ್ ಹೇಳ್ದೆ ಅಲ್ಲ, ಚಿನ್ನ, ಬೆಳ್ಳಿ, ತಾಮ್ರ, ಅದು ಕೂಡ ಮಗುಗೆ ಕೊಡಿ. ನೀವು ಕೂಡ ತಗೊಳ್ಳಿ, ಆರೋಗ್ಯವಾಗಿರಿ. ನಿಮ್ಮದೊಂದು ಕಂಪ್ಲೀಟ್ ಲೈಫ್ ಸ್ಟೈಲ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ರು ಎಂಜಾಯ್ ಮಾಡ್ತಿದ್ದೀರಾ ನಿಮ್ದೊಂದು ಮದರ್ಹುಡ್ ನ ಅಂತ ಭಾವಿಸ್ತೀನಿ. ಎಲ್ರು ಖುಷಿಯಿಂದ ಇದ್ದೀರಲ್ಲ. ಆದ್ರೆ ಸ್ವಲ್ಪ ರಿಸ್ಕಿ ಇದೆ, ಸ್ವಲ್ಪ ನಿದ್ದೆ ಆಗ್ತಿಲ್ಲ, ಬಟ್ ಪರವಾಗಿಲ್ಲ. ಆಮೇಲೆ ನಿಮ್ಗೆ ಅದು ಗೊತ್ತಾಗತ್ತೆ, ನಾನ್ ನಿದ್ದೆ ಮಾಡಿಲ್ವಾ ಅದೆಲ್ಲ ಮೆಮೊರೀಸ್ ಆಗಿ ಉಳಿಯುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲು. ಆ ಡೇಸ್ ಹೋಗಕ್ಕೆ ಮತ್ತೆ ಆಗಲ್ವಲ್ಲ ಅನ್ನೋ ತರ ಅನ್ಸುತ್ತೆ. ಬಟ್ ಸೀರಿಯಸ್ಲಿ ಈ ಸಮಯದಲ್ಲಿ ನಮ್ಗೆ ಅಯ್ಯೋ ಏನಪ್ಪಾ ಇದು, ಸರಿ ನಿದ್ದೆನೆ ಆಗ್ತಿಲ್ಲ. ನನ್ ಪ್ರೆಗ್ನೆನ್ಸಿನೇ ಚೆನ್ನಾಗಿತ್ತು, ಎಲ್ಲರೂ ಕೇರ್ ಮಾಡ್ತಾ ಇದ್ರು. ಆಗ ಯಾವಾಗನ ಕೊಡ್ಬೋದು ಚಾರ್ಜಬಲ್ ವಾಟರ್. 1 month ಆದ್ಮೇಲೆ ಕೊಡಿ, ಕೆಲವ್ರು 3 months ಆದ್ಮೇಲೆ ಕೊಡ್ತಾರೆ. ನಾನು ಸ್ಟಾರ್ಟ್ ಮಾಡಿದ್ದು 3 months ಆದ್ಮೇಲೆ. ಡಾಕ್ಟರ್ಸ್ ಎಲ್ಲಾನು ಹೇಳ್ತಾರೆ 1 month ಆದ್ಮೇಲೆ ಕೊಡ್ಬೋದು ಅಂತ. ಬಟ್ ನನಗೆ ನೀರ್ ಕೊಡ್ಬೇಕಾಗಿತ್ತಲ್ಲ, ಅಂದ್ರೆ ಒಂದ್ ಸ್ವಲ್ಪನಾದ್ರೂ ನೀರ್ ಕೊಡ್ಬೇಕಾಗಿತ್ತಲ್ಲ, ಹಂಗಾಗಿ 3 months ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದ್ ಚೂರ್ 1 ಸ್ಪೂನ್ ಅಷ್ಟೇ ಕೊಡ್ತಿದ್ದೆ. ನಿಮ್ಗೆ ನೀರ್ ಕೊಡಕ್ ಇಷ್ಟ ಇರೋದ್ರೆ 6 months ವೈಟಮಿನ್ ಡಿ ಸಿರಪ್ ಕೊಡ್ಬೇಕು. ಇವಾಗ ಎಲ್ಲಿ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋನೇ ಗೊತ್ತಾಗಲ್ಲ. ಸೊ ಹಂಗಾಗಿ ವೈಟಮಿನ್ ಡಿ ಸಿರಪ್ ಕೊಡಿ. 1 ವರ್ಷಗಳ ಕಾಲ ವೈಟಮಿನ್ ಡಿ ಸಿರಪ್ ಕೊಡ್ಲೇಬೇಕು. ಓಕೆ, ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಅಕ್ಕ, ಚಾರ್ಜಬಲ್ ವಾಟರ್ ಎಷ್ಟು ಡೇಸ್ ಒಂದ್ಸತಿ ಕೊಡ್ಬೇಕು? ಅದು ಮಂತ್ಲಿ ಒನ್ಸ್. ಯಾಕಂದ್ರೆ ಚಿನ್ನ ಎಷ್ಟು ರೇಟ್ ಇದೆ, ಅದನ್ನೆಲ್ಲ ಕುದಿಸ್ತಿದ್ರೆ ಎಷ್ಟು ಪ್ರಮಾಣದಲ್ಲಿ ಹೊರಗಡೆ ಬರುತ್ತೆ. ಹಂಗಾಗಿ ಮಂತ್ಲಿ ಒನ್ಸ್ ಕೊಟ್ರೆ ಸಾಕು. ನೀವು 15 days ಒನ್ಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ವೀಕ್ಲಿ 1 ದಿನ ಕೊಟ್ರು ಒಳ್ಳೇದೆ. ದಿನ ಎಲ್ಲಿ ಅದನ್ನ ಕುದಿಸಿ ಮನೆಯಿಂದ ಹೊರಗಡೆ ಹಾಕ್ತಿರ್ತಾರೆ. ಸೊ ಮಂತ್ಲಿ ಒನ್ಸ್ ಕೊಡ್ಬೋದು ಮಕ್ಳಿಗಾದ್ರೆ. ನಾವಂದ್ರೆ 15 days ಒಂದ್ಸರಿ ತಗೋಬಹುದು. ಹಲೋ ಅಕ್ಕ, ಹಾ ಅಕ್ಕ ಹೇಳಿ. ವ್ಯಾಕ್ಸಿನ್ ಹಾಕ್ಸಿಂದ ಮಕ್ಕಳು ಜ್ವರ ಬರುತ್ತೆ, ಅದಕ್ಕೆ ಏನಾದ್ರು ಪರಿಹಾರ? ನೀವ್ ಹೇಳಿ ಮಗುಗೆ. ನನ್ ಮಕ್ಳಿಗೆ ಒಂದ್ಸತಿನೂ ಜ್ವರ ಬರ್ಲೇ ಇಲ್ಲ. 1.5 ವರ್ಷ ವ್ಯಾಕ್ಸಿನ್ ಹಾಕ್ಸಿದ್ರೆ ಜ್ವರ ಬರ್ಲಿಲ್ಲ. ಫಸ್ಟ್ ವ್ಯಾಕ್ಸಿನ್ ಹಾಕ್ಸಾಗೂ ಜ್ವರ ಬರ್ಲಿಲ್ಲ. ಬಿಕಾಸ್ ಟಾಕ್ ಟು ಬೇಬಿ. ನಾನ್ ಟಾಕ್ ಟು ಬೇಬಿ ಅಂದ್ರೆ ವ್ಯಾಕ್ಸಿನ್ ಹೋಗಕ್ 1-2 ದಿನ ಮುಂಚೆನೆ ಹೇಳ್ತಿದ್ದೆ, ಈ ತರ ವ್ಯಾಕ್ಸಿನ್ ಕೊಡ್ತಾರೆ, ನಿನ್ ನೋವಾಗೋದಿಲ್ಲ, ಯು ಆರ್ ಸ್ಟ್ರಾಂಗ್ ಬೇಬಿ, ಯು ಆರ್ ಹನುಮಾನ್ ಗರ್ಲ್ ಅಂತೆಲ್ಲ ಹೇಳ್ತಿದ್ದೆ ನಾನು. ಸೊ ಜ್ವರನೇ ಬಂದಿಲ್ಲ, ಪೇನ್ ಕೂಡ ಆಗಿಲ್ಲ. ಯಾಕೆ ಜ್ವರ ಬರುತ್ತೆ ಅಂದ್ರೆ ಪೇನ್ ಇದ್ದಾಗ ಅದು ತಡ್ಕೊಳಕ್ ಆಗದೆ ಮಗುಗೆ ಜ್ವರ ಬರುತ್ತೆ. ಸೊ ಜಾಕಾಯಿ ಮತ್ತೆ ತುಪ್ಪನ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ಮೇಲೆ ಅದ್ರ ಮೇಲೆ ಸುತ್ತ ಉಜ್ಜಿ, ಈ ತರ ಜಾಸ್ತಿ ಉಜ್ಜದಲ್ಲ, ಸುಮ್ನೆ ನಿಧಾನಕ್ಕೆ ಈ ತರ ಸವರಿ, ಆವಾಗ ಪೇನ್ ಕಮ್ಮಿ ಆಗುತ್ತೆ, ಜ್ವರ ಕೂಡ ಬರೋದಿಲ್ಲ. ಅಕ್ಕ, ನನ್ ಮಗಳು ಕೂಡ ಹನುಮಾನ್ ಗರ್ಲ್ ಅಕ್ಕ. ಹನುಮ ಜಯಂತಿ ದಿನ ಹುಟ್ಟಿದ್ದವಳು. ಡಿಸೆಂಬರ್ 13th. ಸೂಪರ್ ಅಕ್ಕ. ಎಲ್ರು ಹನುಮಾನ್ ಬ್ಲೆಸ್ಸಿಂಗ್ಸ್ ಇಂದಾನೇ ಹುಟ್ಟಿದ್ದಾರೆ. ಯಾಕಂದ್ರೆ ಹನುಮ ಶಕ್ತಿ ವ್ರತ ಮಾಡಿದೀವಿ, ದೇವಿ ಶಕ್ತಿ ವ್ರತ ಮಾಡಿದೀವಿ, ಎಲ್ಲಾ ದೇವರ ಆಶೀರ್ವಾದನೂ ಇದೆ. ಬಟ್ ಹನುಮಂತಂದು ಜಾಸ್ತಿ ಒಂದು ಶಕ್ತಿ ಅಲ್ವಾ, ಹಂಗಾಗಿ ಹನುಮಂತನ ಹೆಸರು ಫಸ್ಟ್ ಹೇಳ್ತೀವಿ ನಾವು. ಹೌದಕ್ಕ, ಅವಳು ಪವನ ಪುತ್ರಿ, ನಾನ್ ಪವನ, ಅವಳು ಪವನ ಪುತ್ರಿ. ವೆರಿ ನೈಸ್, ಸೂಪರ್ ಅಕ್ಕ. ಯಾರ ಮಕ್ಳು ಯಾರಿಗೂ ಕಮ್ಮಿ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು. ಹನುಮಾನ್ ಜಯಂತಿ ಒಂದಿನ ಇತ್ತಕ್ಕ ನಮ್ದು. ನನ್ ಮಕ್ಕಳು ಹುಟ್ಟಿದೆ, ಟ್ವಿನ್ಸ್ ಬೇಬಿ ಅಕ್ಕ. ಹನುಮಾನ್ ಜಯಂತಿ ಒಂದಿನ ಇತ್ತಕ್ಕ. 12ಕ್ಕೆ ನನ್ ಮಕ್ಳು ಹುಟ್ಟಿದ್ದಾರೆ. 13ಗೆ ಇದು ಇತ್ತು ಹನುಮಾನ್ ಜಯಂತಿ. ಸೂಪರ್ ಅಕ್ಕ. ಟ್ವಿನ್ಸ್ ಬೇಬಿ, ನಮ್ಮ ಇಬ್ರು ಗಂಡು ಮಕ್ಳು ಆಗಿದ್ದಾರೆ. ಅಕ್ಕ, ಯಾರು ಮಾತಾಡ್ತಿರೋದೀಗ? ನಾ ರೋಹಿಣಿ. ಓಕೆ ಅಕ್ಕ, ಅದು ಗೊತ್ತಾಗ್ಲಿಲ್ಲ ಯಾರು ಮಾತಾಡ್ತಿರೋದು ಅಂತ, ಅದಕ್ಕೆ ಕೇಳಿದೆ. ಓಕೆ, ನೆಕ್ಸ್ಟ್ ಒಂದೇ ಒಂದ್ ಸಜೆಷನ್ ನನ್ ಕಡೆಯಿಂದ.
ಮಗುಗೆ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಡಿಸೈನ್ ಸ್ಪೂನ್ಸ್ ಅಲ್ಲಿ ತಿನ್ಸೋದು, ಆಮೇಲೆ ಡಿಸೈನ್ ಕಪ್ಸ್ ಅಲ್ಲಿ ತಿನ್ಸೋದು, ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮಗುದು ಊಟ ಹೆಂಗಿರ್ಬೇಕು ಅಂದ್ರೆ ಹೊಟ್ಟೆ ತುಂಬೇಕು, ಆರೋಗ್ಯವಾಗಿರ್ಬೇಕು, ಐಷಾರಾಮಿ ಆಗಿರ್ಬಾರ್ದು. ಮತ್ ಅದೇ ಕಂಟಿನ್ಯೂ ಮಾಡುತ್ತೆ ಮಗುಗೆ ಏನ್ ಇಷ್ಟ ಆಗುತ್ತೋ ನಾವ್ ಅದನ್ನ ಸಡನ್ ಆಗಿ ಕೊಡಿಸ್ಬಾರ್ದು. ಮಗು ಇಷ್ಟ ಪಟ್ಬಿಟ್ಟಿದೆ, ಕಮ್ಮಿ ಬೆಲೆ ಅಂತ ಹೇಳಿ ಇವಾಗ ಕೊಡ್ಸೋದಕ್ ಶುರು ಮಾಡಿದ್ರೆ ಮಗು ದೊಡ್ಡದಾಗ್ತಾ ಜಾಸ್ತಿ ಕೇಳೋದಕ್ ಶುರು ಮಾಡುತ್ತೆ. ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಜಾಸ್ತಿ ಹೋಗುತ್ತೆ. ಮಗುಗೆ ಇವಾಗಿಂದನೇ ತಿಳಿಸಿ ಹೇಳಿ, ನೀವ್ ಎಷ್ಟೇ ಮುದ್ದು ಮಾಡಿ ನಮ್ ಮಕ್ಳು ಅಂತ ಹೇಳಿ, ಬಟ್ ಅದನ್ನ ಮಗುಗೆ ತಿಳಿಸ್ಕೊಡ್ಬೇಕು ನೀವು. ಪ್ರತಿದಿನನೂ ಒಂದೊಂದ್ ವಿಚಾರನ ತಿಳಿಸ್ಬೇಕು. ಈ ತರ ಇದೆ, ಅಪ್ಪ ಹಿಂಗ್ ಮಾಡ್ತಾರೆ, ಅಮ್ಮ ಹಿಂಗ್ ಮಾಡ್ತಾರೆ, ಈ ತರ ಇದೆ ಇವತ್ತಿನ ಪ್ರಪಂಚ ಅಂತ ಹೇಳಿ ನೀವ್ ಹೆಂಗೆ ಟಾಕ್ ಟು ಬೇಬಿ ಮಾಡ್ತಿದ್ರಲ್ಲ ಅದೇ ತರಾನೇ ಇವಾಗ್ಲೂ ಮಗುಗೆ ಹೇಳ್ಬೇಕು. ಮತ್ತೆ ನೀವು ತಿನ್ನಿಸುವಂತ ಬೇಬಿ ಅಕ್ಕ, ಒಂದ್ ಮಗು ವೇಟ್ ಇದೆ, ಒಂದ್ ಮಗು 2 kg ಇದೆ. ಒಂದ್ ವೇಟ್ ಕಮ್ಮಿ ಇದೆ. ಹಂಗೆ ಅಕ್ಕ, ಅದು ಒಂದ್ ಮಗು ಸ್ವಲ್ಪ ಚೆನ್ನಾಗಿರುತ್ತೆ, ಇನ್ನೊಂದ್ ಮಗು ಸ್ವಲ್ಪ ಅದು ತುಂಬಾ ಜನದ್ದು ಹಂಗೆ ಇದೆ. ನಿಮ್ದು ಅಂತ ಅಲ್ಲ, ತುಂಬಾ ಜನನು ಹಾಗೆ ಹೇಳ್ತಾರೆ. ಒಂದ್ ಮಗು ತುಂಬಾ ಸ್ಟ್ರಾಂಗ್ ಇರುತ್ತೆ, ಇನ್ನೊಂದ್ ಮಗು ವೀಕ್ ಅಂತಲ್ಲ, ಅದು ಸ್ಟ್ರಾಂಗ್ ಇರುತ್ತೆ, ಬಟ್ ನೋಡೋದಕ್ಕೆ ಸ್ವಲ್ಪ ಗುಂಡ್ಗುಂಡಾಗಿದೆ. ಅಲ್ವಾ, ಅದು ಮಗುನ ವೇಟ್ ಕಮ್ಮಿ ಇರೋದು ಬಾಳ ಸ್ಟ್ರಾಂಗ್ ಇದಾನೆ, ಬಾಳ ಚೂಟಿ ಇದಾನೆ ಎಲ್ಲ. ಹಂಗಾಗಿ ವ್ಯಾಕ್ಸಿನ್ ಅವರು ಡಾಕ್ಟರ್ ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ಅಂತ ಹೇಳ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಕ್ಕ, ಇಬ್ರ ಜೊತೆನು ಇಬ್ರಿಗೂನು ಒಂದೇ ತರನೇ ಫುಡ್ ತಿಂತಾ ಇದ್ರಿ, ಹಂಗಾಗಿ ಅಂದ್ರೆ ಇಬ್ರುನು ಅಷ್ಟೇ ಸ್ಟ್ರಾಂಗ್ ಇರ್ತಾರೆ. ನೀವು ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ಮಗುಗ್ ಹೇಳ್ತೀರಿ, ನೀನ್ ತುಂಬಾ ಸ್ಟ್ರಾಂಗ್ ಇದೆಯಾ, ನೀನು ತುಂಬಾ ಸ್ಟ್ರಾಂಗ್ ಇದೆಯಾ ಅಂತ ಹೇಳಿ ಇಬ್ರುನು ಒಂದೇ ತರ ನೋಡ್ಕೊಳ್ಳಿ. ಅವಾಗ ಇಬ್ರು ಮಕ್ಳುನು ಒಂದೇ ತರ ಇರ್ತಾರೆ. ನೋಡೋದಕ್ಕೆ ಸ್ವಲ್ಪ ದಪ್ಪ ಸಣ್ಣ ಇದ್ರೆ ಅದು ಡಸಂಟ್ ಮ್ಯಾಟರ್. ಹೇಮಾವತಿ ಅಕ್ಕ ಚೆನ್ನಾಗಿದೆ ಪಾಪು ಅಕ್ಕ. ಹೌದು ಅಕ್ಕ, ಥ್ಯಾಂಕ್ಸ್ ಅಕ್ಕ. ಎಲ್ಲಾರ್ ಮಕ್ಳುನು ನೋಡ್ದೆ ನಾನು ಗ್ರೂಪ್ ನಲ್ಲಿ. ಬಿಂದು ಅಕ್ಕ ಅವರು ನಿಮ್ ಸೆಲ್ಫಿ ಕೇಳಿ ಹಾಕಿ ಅಂತ ಹೇಳಿದಾರಲ್ಲ, ತುಂಬಾ ಮುದ್ದಾಗಿದ್ದಾರೆ. ಒಬ್ರು ಮಕ್ಳಿಗಿಂತ ಇನ್ನೊಬ್ರು ಮುಖದಲ್ಲಿ ಇರುವಂತ ಕಳೆನೆ ಬೇರೆ ತರ. ಈ ಮಗು ಲಕ್ಷ್ಮಿ ತರ ಕಾಣಿಸಿದ್ರೆ ಈ ಮಗು ಬೇರೆ ಅವತಾರದಲ್ಲಿ ಲಕ್ಷ್ಮಿ ತರ ಕಾಣಿಸ್ತಿದ್ರು. ಅದು ಮುಖದಲ್ಲಿ ಇರುವಂತ ಕಾಂತಿನೇ ಬೇರೆ ತರ ಇದೆ ಅಲ್ವಾ. ನನಗ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಬ್ರು ಮಕ್ಳಿಗಿಂತ ಒಬ್ರು ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ, ಇವ್ರಿಗಿಂತ ಇವ್ರು ಚೆನ್ನಾಗಿದ್ರೆ ಇವ್ರಿಗಿಂತ ಇವ್ರು ಇನ್ನು ಬೇರೆ ಇದ್ರಲ್ಲಿ ಇನ್ನೂ ಚೆನ್ನಾಗಿದ್ದಾರೆ. ಅವ್ರ ಕಣ್ಣುಗಳು, ಅವ್ರ ಮೂಗು, ಅವ್ರದ್ದು ಬಾಯಿ, ಅದನ್ನ ನೋಡ್ತಾ ಇದ್ರೇನೆ ಖುಷಿ ಅನ್ಸುತ್ತೆ. ಆ ಕಣ್ಣುಗಳಲ್ಲಿ ಎಷ್ಟು ಬ್ರೈಟ್ನೆಸ್ ಅಲ್ಲ. ಮತ್ತೆ ರಾಜಮಾತಾ ಮಕ್ಳ ಕಣ್ಣು ಆಲ್ಮೋಸ್ಟ್ ಎಲ್ಲಾ ಕಣ್ಣುಗಳು ದೊಡ್ಡದಾಗೆ ಇದೆ ನಾನ್ ನೋಡಿರೋಂತ ಗ್ರೂಪ್ ಅಲ್ಲಿ. ಆತರ ದೊಡ್ಡ ಕಣ್ಣಿದ್ರೆ ಹೇಳ್ತಾರೆ, ನಮ್ ಹಿಂದಿನ ಕಾಲದವ್ರು ಅವ್ರು ಏನ್ ಅಚೀವ್ ಮಾಡ್ಕೊಬೇಕು ಅಂತಿರ್ತಾರೋ ಅದನ್ನ ಖಂಡಿತವಾಗಿ ಅವ್ರು ಅಚೀವ್ ಮಾಡ್ತಾರೆ. ಯಾರಿಗೂ ಕೇರ್ ಮಾಡಲ್ಲ ಅಂತ. ಅಂದ್ರೆ ಸಣ್ಣ ಕಣ್ಣಿದ್ರು ಕೂಡ ಅಚೀವ್ ಮಾಡ್ತಾರೆ, ಬಟ್ ಆತರ ಹೇಳ್ತಾರೆ, ರೂಢಿನಲ್ಲಿ ಬಂದಿರುವಂತ ಮಾತಿದು. ಸ್ವಲ್ಪ ದೊಡ್ಡ ಕಣ್ಣಿದ್ರೆ ಅವ್ರಿಗೆ ಅಚೀವ್ಮೆಂಟ್ ಜಾಸ್ತಿ ಇರುತ್ತೆ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ, ಅವ್ರ ಗುರಿ ಏನಿರುತ್ತೆ ಅದನ್ನ ತಲುಪೋವರ್ಗು ಅವ್ರು ಬಿಡೋದಿಲ್ಲ ಅನ್ನೋದು. ಓಕೆ, ಮತ್ ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಫ್ಲಾಶ್ ಕಾರ್ಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾ ಇತ್ತಲ್ಲ, ಅಂದ್ರೆ ಎಷ್ಟ್ ಮಂತ್ಸ್ ಇದೆ ಅಂತ ಗೊತ್ತಿಲ್ಲ. ನೀವ್ ಅದನ್ನೆಲ್ಲ ಹೆಂಗ್ ಟ್ರೈನಿಂಗ್ ಮಾಡಿದ್ರಿ ಅಂತ ಬೇಕಾಗಿತ್ತು. ಅದನ್ನೆಲ್ಲ ಅಕ್ಕ ನಾನ್ ನಾರ್ಮಲ್ ಆಗೇ ಇರ್ತಿದ್ದೆ. ಡೈಲಿ ಒಂದೊಂದ್ ಕಲರ್ಸ್ ತಿಳಿಸ್ಕೊಡ್ತಿದ್ದೆ ಮಗುಗೆ. ಇದು ರೆಡ್ ಕಲರ್, ಒಂದ್ ದಿನ ರೆಡ್ ಕಲರ್ ಅಂದ್ರೆ ಇನ್ನೊಂದ್ ದಿನ ರೆಡ್ ಮತ್ತೆ ಆರೆಂಜ್. ಅದ್ರ ಬಗ್ಗೆ ನಾನು ಒಂದ್ ವಿಡಿಯೋ ಮಾಡಿ ಹಾಕ್ತೀನಿ ಅಕ್ಕ. ತುಂಬಾ ಜನ ಕೇಳ್ತಾ ಇದ್ರು, ಅದ್ರ ಬಗ್ಗೆ ನಾನು ಒಂದ್ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಮತ್ತೆ ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಏನು ಇಲ್ಲ ಅನ್ಕೋತೀನಿ. ಇವತ್ತಿನ ರೆಕಾರ್ಡಿಂಗ್ ಕಳಿಸಿ ಅಕ್ಕ ಅದನ್ನ, ಈ ಪ್ರೋಗ್ರಾಮ್. ರೂಪಾ ಅಕ್ಕ, ಬೇಬಿ ಫೀಡ್ ಮಾಡೋ ಮುಂದೆ ತುಂಬಾ ಬೆವರುತ್ತಾನೆ, ಇದು ಕಾಮನ್? ಕಾಮನ್ ಇದು. ಏನು ಅಷ್ಟೇ ತುಂಬಾ ಬಿಸಿ ಆಗಿರುತ್ತೆ ಮಕ್ಳದು. ಮಗುವಿಂದು ಬ್ರೈನ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಏನ್ ಗೊತ್ತಾ ಇನ್ನೊಂದ್ ವಿಷಯ, 1 ವರ್ಷದಲ್ಲಿ ಮಗುವಿನ ತಲೆ 2 ಪಟ್ಟು ದೊಡ್ಡದಾಗಿರುತ್ತೆ. ಹುಟ್ಟಿದಾಗ 1 kg ಇದ್ರೆ, ಸುಮ್ನೆ ಹೇಳ್ತಿದೀನಿ, ಮಗುವಿನ ತಲೆ 1 kg ಇದ್ರೆ 2ನೇ ವರ್ಷ ತುಂಬೋ ವರ್ಷ 2 kg ಆಗಿರುತ್ತೆ. ಅಂದ್ರೆ 2 ಪಟ್ಟು ಜಾಸ್ತಿ ಆಗಿರುತ್ತಂತೆ 1 ವರ್ಷ ತುಂಬೋದ್ರೊಳಗಡೆ. ಮತ್ತೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅದಕ್ಕೆ ತಿಳಿಸ್ಕೊಡ್ತೀನಿ. ಮತ್ತೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮಗುದು ಟಂಗ್ ಇಮೇಜ್ ನ ನನ್ಗೆ ವಾಟ್ಸ್ಆಪ್ ಮಾಡಿ, ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ. ಹಿಕಪ್ಸ್ ನಾರ್ಮಲ್ ಅಕ್ಕ. ಇದು ಅಂದ್ರೆ ನಿಮ್ದೊಂದು ಸಲೈವ ಏನಿದೆ ಅಲ್ಲ, ಅದನ್ನ ಮಗುವಿನ ಗಂಟ್ಲಿಗೆ ಈ ತರ ಉಚ್ಚಿ ಇಲ್ಲಿ ಕಮ್ಮಿ ಆಗತ್ತೆ ಹಿಕಪ್ಸ್. ಅದು ಲಾಲಾರಸ ಅಂತಾರಲ್ಲ, ನಮ್ ಬಾಯಲ್ಲಿ ಬರುವಂತ ಲಾಲಾರಸನ ಮಗುವಿನ ಗಂಟ್ಲಿಗೆ ಈ ತರ ಹಾಕಿ ಹಿಕಪ್ಸ್ ಕಮ್ಮಿ ಆಗತ್ತೆ. ಬೆಳಿತಿರೋಂತ ಮಕ್ಕಳಿಗೆ ಹಿಕಪ್ಸ್ ಇಸ್ ವೆರಿ ಕಾಮನ್. ಓಕೆ, ಇಲ್ಲ ಅಂದ್ರೆ ಎವರೇಜ್ 2 days ಒಂದ್ಸಲ ಬಂದೇ ಬರುತ್ತೆ. ಅದು ಪಾಪು ಹೊಟ್ಟೆ ದೊಡ್ಡದ್ ಮಾಡ್ತಾ ಇರುತ್ತೆ ಅಂತ ಅಕ್ಕ ಹೇಳ್ತಾರೆ. ನನ್ ಮಗಳು ಡೈಲಿ ಟ್ವೈಸ್ ಹಿಕಪ್ಸ್ ಮಾಡ್ತಾಳೆ.
ಬಟ್ ತೊಂದ್ರೆ ಅದಕ್ಕೆ ಇಲ್ಲ ಏನು ಕಾಮನ್. ಮಾಡ್ಬೇಡಿ ಹಾ ಇಲ್ಲ ಮೆಡಿಸಿನ್. ಏನೂ ಮಾಡಲ್ಲ ಅದ್ ಕಾಮನ್. ಜಾಸ್ತಿ ಆದ್ರೆ ಅದು ನಿಮ್ದೊಂದು ಲಾಲಾರಸನ್ ತಗೊಂಡು ಇಲ್ಲಿ ಅಪ್ಲೈ ಮಾಡಿ, ಕಮ್ಮಿ ಆಗುತ್ತೆ. ಜಾಸ್ತಿ ಪಿಕಲ್ಸಿ ಮಗು ಸುಸ್ತಾಗೋ ರೇಂಜ್ ಮಾಡ್ತಿದೆ ಅಂದ್ರೆ ಆತರ ಮಾಡಿ, ಇಲ್ಲಾಂದ್ರೆ ಏನು ಮಾಡಕ್ ಹೋಗ್ಬೇಡಿ. ಓಕೆ ಅಕ್ಕ, ಥ್ಯಾಂಕ್ ಯು. ಓಕೆ ಹಾಗಿದ್ರೆ ಇವತ್ತಿನ ಸೆಷನ್ ಒಂದು ಮಂತ್ರದ ಮೂಲಕ ಎಂಡ್ ಮಾಡೋಣ. ಮತ್ತೆ ಏನಾದ್ರು ಪರ್ಸನಲಿ ಡೌಟ್ಸ್ ಇದ್ರೆ ನಿನ್ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಸೆಷನ್ ರೆಕಾರ್ಡಿಂಗ್ ಕಳಿಸಕ್ಕ? ಹಾ ಅಕ್ಕ, ಕಳಿಸ್ಕೊಡ್ತೀವಿ. ಓಕೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು.